ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗ. ಸ್ನೇಹಿತರ, ಈ ಲ್ಯಾಂಡ್ ಸರ್ವೇರ್ ನೋಟಿಫಿಕೇಶನ್ ಬಂದಿದೆ KEAದಿಂದ. ಲಾಸ್ಟ್ KPSCಯಿಂದ KEAಗೆ ಲ್ಯಾಂಡ್ ಸರ್ವೇರ್ ಪರೀಕ್ಷೆಯಲ್ಲಿ ಸ್ಮಾಲ್ ಚೇಂಜಸ್ ಆಗಿದೆ. ಅದೇನಂದರೆ ಪೇಪರ್ ಸೆಕೆಂಡಲ್ಲಿ 70% ಮ್ಯಾಥ್ಸು, 20% ಫಿಸಿಕ್ಸು, 10% ಜಿಯೋಗ್ರಫಿ ಇತ್ತಲ್ಲ, ಇವಾಗ 40% ಮ್ಯಾಥ್ಸು, 10% ಫಿಸಿಕ್ಸು, 10% ಜಿಯೋಗ್ರಫಿ, ಜೊತೆಗೆ ಕಂಪ್ಯೂಟರ್ ಅಪ್ಲಿಕೇಶನ್ 20%, ಆಮೇಲೆ ಮೆಥಡ್ಸ್ ಆಫ್ ಮಾಡರ್ನ್ ಸರ್ವೇಯಿಂಗ್ 20%. ಇದು ಸುಮಾರು ಜನಕ್ಕೆ ಹೊಸ ಕಾನ್ಸೆಪ್ಟು, ಮೆಥಡ್ಸ್ ಆಫ್ ಮಾಡರ್ನ್ ಸರ್ವೇಯಿಂಗು. ಸೊ ಇದರಲ್ಲಿ ಫಸ್ಟ್ ಯೂನಿಟ್ ಏನಿದೆಯಲ್ಲ, ಫೋಟೋಗ್ರಾಮೆಟ್ರಿ ಆ್ಯಂಡ್ ಏರಿಯಲ್ ಸರ್ವೆ ಅಂತ ಇದೆಯಲ್ಲ, ಇದು ಫಸ್ಟ್ ಚಾಪ್ಟರ್ ಬಗ್ಗೆ ಈ ಕ್ಲಾಸಲ್ಲಿ ಒಂದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ನ ತಿಳ್ಕೊಂಡು, ಆ ಬೇಸಿಕ್ ಇನ್ಫಾರ್ಮೇಷನಲ್ಲಿ ಒಂದು ಬೇಸಿಕ್ 20 MCQs ಯಾವ ಥರ ಬರ್ತವೆ ಅಂತ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಈಗಾಗಲೇ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗದ ಒಂದು ಗೂಗಲ್ ಪ್ಲೇಸ್ಟೋರಲ್ಲಿ ಹೋಗಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪನ್ನು, ಈ ಥರ ಲೋಗೋ ಇರ್ತಕ್ಕಂಥ ಆ್ಯಪನ್ನು ನೀವು ಡೌನ್ಲೋಡ್ ಮಾಡ್ಕೊಂಡ್ರಿ ಅಂದರೆ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ನ ಪೇಪರ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಕಂಪ್ಲೀಟ್ ಪ್ಯಾಕೇಜ್ ಕೋರ್ಸ್, ಪೇಪರ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಕಂಪ್ಲೀಟ್ ಪ್ಯಾಕೇಜ್ ಕೋರ್ಸ್ ಅವೈಲಬಲ್ ಇದೆ ಗೂಗಲ್ ಪ್ಲೇಸ್ಟೋರಲ್ಲಿ. ಇದರಲ್ಲಿ ಈ ಹೊಸ 2 ಟಾಪಿಕ್ ಕೂಡ ಇನ್ಕ್ಲೂಡ್ ಮಾಡ್ತಾ ಇದ್ವಿ. ಕ್ಲಾಸಸ್ ಸ್ಟಾರ್ಟ್ ಮಾಡ್ತಾ ಇದ್ವಿ. ಈಗಾಗಲೇ ಕ್ಲಾಸಸ್ ಆರಂಭ ಆಗಿದೆ ಅಲ್ಲಿ ಆನ್ಲೈನಲ್ಲಿ. ಅದರ ಜೊತೆಗೆ ಓನ್ಲಿ ಪೇಪರ್ ಸೆಕೆಂಡ್ ಬೇಕಂದ್ರೂ ಕೂಡ ಪೇಪರ್ ಸೆಕೆಂಡ್ ಕೂಡ ಅವೈಲಬಲ್ ಇದೆ. ಸೊ ಹೆಚ್ಚಿನ ಮಾಹಿತಿ ಬೇಕಂದರೆ ಇಲ್ಲಿ ಕಾಣಿಸ್ತಕ್ಕಂಥ ಮೊಬೈಲ್ ನಂಬರ್ 9071613831ಗೆ ಕರೆ ಮಾಡಿ. ಸೊ ಈ ಕ್ಲಾಸಲ್ಲಿ ನೋಡ್ರಿ, ನಾನು ಮೆಥಡ್ಸ್ ಆಫ್ ಮಾಡರ್ನ್ ಸರ್ವೇಯಿಂಗ್ ಅಥವಾ ಮಾಡರ್ನ್ ಸರ್ವೇಯಿಂಗ್ ಮೆಥಡ್ಸ್ ಅಂತ ಇನ್ನು ಹೊಸ ಒಂದು ಟಾಪಿಕ್ ಇಂಟ್ರೊಡ್ಯೂಸ್ ಮಾಡಿದನಲ್ಲ, ಇದರಲ್ಲಿ ಫಸ್ಟ್ ಯೂನಿಟ್ಟು ಫೋಟೋಗ್ರಾಮೆಟ್ರಿ ಆ್ಯಂಡ್ ಏರಿಯಲ್ ಸರ್ವೆ ಅಂತಿದೆ. ಫೋಟೋಗ್ರಾಮೆಟ್ರಿ ಆ್ಯಂಡ್ ಏರಿಯಲ್ ಸರ್ವೆ ಅಂತ ಇದೆಯಲ್ಲ. ಸೊ ಏನಿದು ಫೋಟೋಗ್ರಾಮೆಟ್ರಿ ಅಂತ ನೋಡೋಕ್ಕಿಂತ ಬಿಫೋರು, ನಾವು ಇಷ್ಟು ದಿನ ನಾವು ಸರ್ವೆ ಮಾಡ್ತಾ ಇರ್ತಾರಲ್ಲ, ಸರ್ವೆ ನಮ್ಮ ಲ್ಯಾಂಡ್ಸ್ ಆಗಿರ್ಬೋದು, ಅಥವಾ ಯಾವುದೋ ಒಂದು ಲೇಕ್ ಆಗಿರ್ಬೋದು, ಅಥವಾ ರಿಸರ್ವೈರು, ಡ್ಯಾಮ್ಸ್ ಆಗಿರ್ಬೋದು, ಅಥವಾ ಹಿಲ್ ಸ್ಟೇಷನ್ಸ್ ಆಗಿರ್ಬೋದು, ಅಥವಾ ಅರ್ಬನ್ ಏರಿಯಾಸ್ ಆಗಿರ್ಬೋದು, ಅಥವಾ ಒಂದು ವಿಲೇಜ್ ಟೋಟಲ್ ಏರಿಯಾ ಆಗಿರ್ಬೋದು, ಬೌಂಡ್ರೀಸ್ ಆಗಿರ್ಬೋದು, ಇವನ್ನೆಲ್ಲ ನಾವು ಇಷ್ಟು ದಿನ ಸರ್ವೆ ಮಾಡ್ತಾ ಇದ್ವಲ್ಲ, ಯಾವುಗಳ ಮೂಲಕ, ಯಾವ ಮೆಥಡ್ಸಲ್ಲಿ ಸರ್ವೆ ಮಾಡ್ತಾ ಇದ್ವಿ, ನಮ್ಮ ಟ್ರೆಡಿಷನಲ್ ಮೆಥಡ್ಸು ಅಥವಾ ಏನ್ಷಿಯನ್ ಮೆಥಡ್ಸು, ಓಲ್ಡ್ ಮೆಥಡ್ಸು ಅಥವಾ ಗ್ರೌಂಡ್ ಮೆಥಡ್ಸ್ ಇದಾವಲ್ಲ, ಅವುಗಳ ಬಗ್ಗೆ ಒಂದು ಸ್ಮಾಲ್ 2 ಮಿನಿಟ್ಸ್ ನಿಮಗೆ ಇನ್ಫಾರ್ಮೇಷನ್ ಕೊಟ್ಬಿಡ್ತೀನಿ. ಮೊದಲೆಲ್ಲ ನಾವು ಏನು ಮಾಡ್ತಾ ಇದ್ವಿ ಅಂದರೆ, ಟ್ರೆಡಿಷನಲ್ ಗ್ರೌಂಡ್ ಮೆಥಡ್ಸ್ ಅಂದರೆ ಈ ಚೈನ್ ಅಥವಾ ಟೇಪ್ ಸರ್ವೆ ಮಾಡ್ತಾ ಇದ್ವಿ. ಚೈನನ್ನು ಬಳಕೆ ಮಾಡ್ಕೊಂಬಿಟ್ಟು, ಅಥವಾ ನಾವೇನು ಅಂದರೆ ಮೆಸರಿಂಗ್ ಟೇಪನ್ನು ಬಳಕೆ ಮಾಡ್ಕೊಂಬಿಟ್ಟು ಮೊದಲೆಲ್ಲ ಸರ್ವೆ ಮಾಡ್ತಾಯಿದ್ರು. ಸೊ ಚೈನ್ ಸರ್ವೆ ಮಾಡಲಿಕ್ಕೆ ಅಂದರೆ ಮ್ಯಾನ್ ಪವರ್ ಜಾಸ್ತಿ ಬೇಕಾಗ್ತಾ ಇರುತ್ತೆ. ಆ ಚೈನ್ ತಗೊಂಡೋಗಿ ಎಳ್ಕೊಂಡು ಹೋಗ್ತಾ ಇರಬೇಕು, ಇಲ್ಲ ಟೇಪ್ ತಗೊಂಡು ಎಳ್ಕೊಂಡು ಹೋಗ್ಬೇಕು. ಸೊ ಈ ಥರ ಎಲ್ಲ ನಾವು ಚೈನ್ ಅಥವಾ ಟೇಪ್ ಸರ್ವೆಂಗೆಲ್ಲ ಮೊದಲು ಮಾಡ್ತಾ ಇದ್ವಿ. ಸೊ ಈಗಲೂ ಕೂಡ ಕೆಲವೊಂದು ಕಡೆ ಅದು ಚಾಲ್ತಿ ಇದೆ ನೋಡ್ರಿ. ಈ ಥರ ಚೈನನ್ನು ತಗೊಂಡ್ಬಿಟ್ಟು, ಚೈನ್ ಯೂಸ್ ಮಾಡ್ಕೊಂಡು ಚೈನ್ ಅಥವಾ ಟೇಪ್ ಸರ್ವೆ ಮಾಡ್ತಾ ಇದ್ವಿ. ಸೊ ಅಥವಾ ಈ ಥರ ಟೇಪ್ ತಗೊಂಡ್ಬಿಟ್ಟು ಟೇಪ್ ಸರ್ವೆ ಮಾಡ್ತಾಯಿದ್ವಿ. ಟೇಪ್ 100 ಆಲ್ಮೋಸ್ಟ್ ಅಲ್ಲಿ ಒಂದು 100 ಫೀಟ್ ಅಂತ ಇರುತ್ತೆ. ಈ ಚೈನು 20 ಮೀಟ್ರ್ ಚೈನು ಬರುತ್ತೆ, ಅಥವಾ 30 ಮೀಟರ್ಸ್ ಚೈನು ಬರುತ್ತೆ. 20 ಮೀಟ್ರ್ ಚೈನ್ ಬರುತ್ತೆ, ಅಥವಾ 30 ಮೀಟ್ರ್ ಚೈನ್ ಬರುತ್ತೆ. 20 ಮೀಟ್ರ್ ಚೈನ್ ಆದರೆ ಟೋಟಲಿ ಎಷ್ಟು ಇರ್ತವೆ ಅಂದರೆ 100 ಲಿಂಕ್ಸ್ ಇರ್ತವೆ, 100 ಲಿಂಕ್ಸ್ ಇರ್ತವೆ ಇಲ್ಲಿ. 30 ಮೀಟ್ರ್ ಚೈನ್ ಆದರೆ 150 ಲಿಂಕ್ಸ್ ಇರ್ತಾ ಇದ್ವಿ, ಇಲ್ಲಿ 150 ಲಿಂಕ್ಸ್ ಇರ್ತಾ ಇದ್ವು. ಸೊ ಇಲ್ಲಿ ಒಂದು ಲಿಂಕ್ ಅಂದರೆ ಟೋಟಲಿ 20 ಸೆಂಟಿಮೀಟ್ರ್ ಇರ್ತಾಯಿತ್ತು. ಒಂದು ಲಿಂಕ್ ಅಂದರೆ 20 ಸೆಂಟಿಮೀಟ್ರ್ ಇರ್ತಾಯಿತ್ತು. ಸೊ ಈ ಚೈನ್ ಯೂಸ್ ಮಾಡ್ಕೊಂಬಿಟ್ಟು ನಾವು ಸರ್ವೆ ಮಾಡ್ತಾ ಇದ್ವಿ. ಬಟ್ ಈ ಮೆಥಡ್ ಏನಿದೆಯಲ್ಲ, ಇದು ಓನ್ಲಿ ಐಡಿಯಲ್ ಫಾರ್ ಸ್ಮಾಲ್ ಲ್ಯಾಂಡ್ ಆಗಿರ್ಬೋದು, ಅಥವಾ ಓಪನ್ ಲ್ಯಾಂಡ್ ಆಗಿರ್ಬೋದು, ಅಥವಾ ವೆರಿ ಫ್ಲ್ಯಾಟ್ ಟೆರೈನ್ ಅಂದರೆ ಸಮತಟ್ಟಾದ ಭೂಪ್ರದೇಶ ಆಗಿದ್ದರೆ ಮಾತ್ರ, ಅಥವಾ ಓಪನ್ ಪ್ಲೇಸ್ ಆಗಿದ್ದರೆ, ಅಥವಾ ನೆಕ್ಸ್ಟು ಸ್ಮಾಲ್ ಪ್ಲೇಸ್ ಆಗಿದ್ದರೆ ಅದಕ್ಕೆ ಮಾತ್ರ ಐಡಿಯಲ್ ಈ ಚೈನ್ ಆ್ಯಂಡ್ ಟೇಪ್ ಸರ್ವೇಯಿಂಗ್ ಮೆಥಡು. ಆ್ಯಂಡ್ ದೆನ್ ಮೋರ್ ಓವರ್ ಪ್ಲೇನ್ ಟೇಬಲ್ ಸರ್ವೆ ಮೆಥಡ್ ಅಂತ ಕರಿತೀವಲ್ಲ, ಇದು ಕೂಡ ನಮ್ಮ ಟ್ರೆಡಿಷನಲ್ ಮೆಥಡಲ್ಲೂ ಕೂಡ ಒಂದು. ಏನಿದು ಪ್ಲೇನ್ ಟೇಬಲ್ ಸರ್ವೆ ಮೆಥಡ್ ಅಂದರೆ, ಕೆಲವೊಂದು ನೀವು ಸಿನಿಮಾದಲ್ಲೂ ಕೂಡ ನೋಡಿರ್ತೀರಿ. ಯಾವುದೇ ಒಂದು ರೋಡ್ ಕನ್ಸ್ಟ್ರಕ್ಟ್ ಮಾಡಬೇಕಾದ್ರೆ, ಅಥವಾ ಅದನ್ನು ಮೆಜರ್ಮೆಂಟ್ ಮಾಡ್ಬೇಕಂದ್ರೆ ಏನು ಮಾಡ್ತಿದ್ರು, ಆ ಪ್ಲೇಸಲ್ಲಿ ಹೋಗಿ ಒಂದು ಟ್ರೈಪಾಡನ್ನು ಇಟ್ಕೊಂಡು ಅದ್ರ ಮೇಲೆ ಒಂದು ಡ್ರಾಯಿಂಗ್ ಬೋರ್ಡ್ ಹಾಕ್ಕೊಂಡು, ಅದ್ರ ಮೇಲೆ ಡ್ರಾಯಿಂಗ್ ಶೀಟ್ ಹಾಕ್ಕೊಂಡು, ಸೊ ಆ ಪ್ಲೇಸನ್ನು ನೋಡ್ತಾ ಅಲ್ಲೇ ಆನ್ ದಿ ಸ್ಪಾಟ್ ಆ ಪ್ಲೇಸನ್ನು ನೋಡ್ತಾ ಅಲ್ಲಿ ಸ್ಕೆಚ್ ಮಾಡ್ಕೊಂತ ಅದ್ರದ್ದು ಸರ್ವೆ ಮಾಡ್ತಾಯಿದ್ರು. ಇದನ್ನು ಪ್ಲೇನ್ ಟೇಬಲ್ ಸರ್ವೇಯಿಂಗ್ ಅಂತ ಕರಿತೀವಿ. ಸೊ ಇದು ನಾಟ್ ಸೂಟಬಲ್ ಫಾರ್ ವೆದರ್ ಕಂಡೀಷನ್ಸ್, ಯಾಕಂದರೆ ಇದು
ಮಳೆ ಬರೋ ಟೈಮಲ್ಲಿ ಸಾಕಷ್ಟು ಬಿಸಿಲಿದ್ದಾಗ, ಮಳೆ ಗಾಳಿ ಧೂಳು ಇದ್ದಾಗ ಆ ಥರ ವಾತಾವರಣಕ್ಕೆ ನಾಟ್ ಸೂಟ್ ಫಾರ್ ಬೆಸ್ಟ್ ಮೆಥಡ್ ಅಂತ ಹೇಳ್ಬೋದು. ನಾಟ್ ಬೆಸ್ಟ್ ಮೆಥಡ್ ಅಂತ ಹೇಳ್ತೀವಿ. ಸೊ ಅಂದರೆ ಇದು ಬೆಸ್ಟ್ ಮೆಥಡ್ ಅಲ್ಲ ಸರ್ವೆ ಮಾಡಲಿಕ್ಕೆ, ಯಾಕಂದರೆ ವೆದರ್ ಕಂಡೀಷನ್ ಇದಕ್ಕೆ ಮೇಲೆ ಅಫೆಕ್ಟ್ ಆಗ್ತಾ ಇರೋದ್ರಿಂದ. ಓಕೆನಾ. ಸರ್ ನೆಕ್ಸ್ಟು ಇನ್ನೂ ಮುಂದುವರೆದು ಬರೋದಾರೆ ಈ ಸರ್ವೇಯಿಂಗಲ್ಲಿ ಇಲ್ಲೊಂದು ಇನ್ಸ್ಟ್ರೂಮೆಂಟ್ ಕಾಣಿಸ್ತಾ ಇದೆ. ಇದನ್ನು ನಾವು ಥಿಯೋಡಿಲೈಟ್ ಅಂತ ಕರಿತೀವಿ. ಥಿಯೋಡಿಲೈಟ್ ಇನ್ಸ್ಟ್ರೂಮೆಂಟ್ ಅಂತ ಕರಿತೀವಿ. ಥಿಯೋಡಿಲೈಟ್ ಇನ್ಸ್ಟ್ರೂಮೆಂಟ್ ಅಂತ ಕರಿತೀವಿ. ಸೊ ಈ ಥಿಯೋಡಿಲೈಟ್ ಇನ್ಸ್ಟ್ರೂಮೆಂಟಲ್ಲಿ EDM ಅಂತ ಇರುತ್ತೆ. EDM ಅಂದರೆ ಎಲೆಕ್ಟ್ರಾನಿಕ್ ಡಿಸ್ಟೆನ್ಸ್ ಮೀಟ್ರ್ ಇರುತ್ತೆ. ಆಮೇಲೆ ಕಾಂಪಾಸ್ ಅಂತ ಇರುತ್ತೆ, ಅಂದರೆ ಹ್ಯಾಂಗಲ್ನ ಮೆಜರ್ ಮಾಡಲಿಕ್ಕೆ ಕಾಂಪಾಸ್ ಅಂತ ಇರುತ್ತೆ. ಸೊ ಇವುಗಳನ್ನ ಬಳಕೆ ಮಾಡ್ಕೊಂಡ್ರೆ ಇದನ್ನು ಥಿಯೋಡಿಲೈಟ್ ಮೆಷಿನ್ ಅಂತ ಕರಿತೀವಿ. ಇದನ್ನು ಬಳಕೆ ಮಾಡ್ಕೊಂಡು ಕೂಡ ಯಾವ ಡೈರೆಕ್ಷನ್ ಕಡೆ ಇದು ಬೌಂಡ್ರಿ ಬಾರ್ಡರ್ ಹೋಗಿದ್ದೆ ಅದರದ್ದು ಟೋಪೋಗ್ರಫಿ ಯಾವ ಕಡೆ ಇದ್ದೆ, ಆಮೇಲೆ ಯಾವ ಆ್ಯಂಗಲಲ್ಲಿ ಹೋಗಿದ್ದೆ, ಅವನ್ನೆಲ್ಲ ಇದರಲ್ಲಿ ಮೆಜರ್ ಮಾಡ್ಬೋದಾಗಿತ್ತು. ಇನ್ನೂ ಅಪ್ಡೇಟ್ ಮಾಡಿ ನಾವು ನೋಡೋದಾದ್ರೆ ಇದು ಟೋಟಲ್ ಸ್ಟೇಷನ್ ಮಾಸ್ಟರ್ ಅಂತ ಕರೀತೀವಿ. ಟೋಟಲ್ ಸ್ಟೇಷನ್ ಮಾಸ್ಟರ್. ಇವಾಗೆಲ್ಲ ಸರ್ವೇಯರ್ ಏನಿರ್ತಾರಲ್ಲ, ಈ ಒಂದು ಮೆಷಿನ್ ಇಟ್ಕೊಂಡು ಓಡಾಡ್ತಿರ್ತಾರೆ, ಟೋಟಲ್ ಸ್ಟೇಷನ್ ಮಾಸ್ಟರ್ ಅಂತ. ಈ ಮೆಷಿನ್ ಎಲ್ಲರ ಬಳಿ ಇರುತ್ತೆ. ಈ ಟೋಟಲ್ ಸ್ಟೇಷನ್ ಮಾಸ್ಟ್ರಲ್ಲಿ ಏನಿರುತ್ತೆ ಅಂದರೆ ಕ್ಯಾಮ್ರಾ ಇರುತ್ತೆ, ಡಿಸ್ಪ್ಲೇ ಇರುತ್ತೆ. ಇದನ್ನು ಕಂಪ್ಯೂಟರ್ಗೆ ಕನೆಕ್ಟ್ ಕೂಡ ಮಾಡ್ಕೋಬೋದು. ಸೊ ಈಗ ಇತ್ತೀಚೆಗೆ ಚಲ್ತಿರೋದು ಈ ಒಂದು ಮೆಷಿನ್ನು ಟೋಟಲ್ ಸ್ಟೇಷನ್ ಮಾಸ್ಟರ್ ಯೂಸ್ ಮಾಡ್ಕೊಂಡು ಕೂಡ ಸರ್ವೆ ಮಾಡ್ಬೋದು. ಇವೆಲ್ಲ ನಮ್ಮ ಟ್ರೆಡಿಷನಲ್ ಮೆಥಡ್ನ ಗ್ರೂಪಿಗೆ ಸೇರ್ತವೆ. ಆ್ಯಂಡ್ ಮೋರ್ ಓವರ್ ಇನ್ನೂ ಅಡ್ವಾನ್ಸ್ಡ್ ಬರೋದಾದರೆ ನೋಡ್ರಿ, ಈ ಫೋಟೋಗ್ರಮೆಟ್ರಿ ಆ್ಯಂಡ್ ಏರಿಯಲ್ ಸರ್ವೇದಲ್ಲಿ ಫಸ್ಟ್ ಈ ಫೋಟೋಗ್ರಮೆಟ್ರಿ ಬಗ್ಗೆ ನೋಡ್ತಾ ಬರೋಣ. ಫೋಟೋಗ್ರಮೆಟ್ರಿ ಸರ್ವೆ ಅಂದರೆ ಯಾವ ರೀತಿ ಇರುತ್ತೆ ಅಂದರೆ, ನಾವು ಏನು ಮಾಡ್ತೀವಿ ಅಂದರೆ, ನಿಮಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ನೋಡ್ರಿ. ನಿಮ್ಮ ಮನೆ ಮುಂದ್ಗಡೆ ಒಂದು ಕಾರ್ ನಿಂತಿದೆ ಅನ್ಕೊಳ್ಳೋಣ. ನೀವು ಕಾರಿಂದ ಒಂದು 5-10 ಮೀಟ್ರ್ ಡಿಸ್ಟೆನ್ಸಲ್ಲಿ ನಿಂತ್ಕೊಂಡು ಕಾರ್ನ ಎಲ್ಲ ಆ್ಯಂಗಲಲ್ಲಿ ಫೋಟೋ ತಗೊಳ್ರಿ. ಅದೇ ಕಾರನ್ನ ನೀವು ನಿಮ್ಮ ಮನೆ ಮೇಲ್ಗಡೆ ಒಂದು 3 ಫ್ಲೋರೋ ಅಥವಾ 4 ಫ್ಲೋರೋ ಬಿಲ್ಡಿಂಗ್ ಇದೆ ಅಂದ್ಕೊಂಡ್ರೆ, ಆ ಬಿಲ್ಡಿಂಗ್ ಮೇಲಿಂದ ಅದೇ ಕಾರ್ನ ಫೋಟೋ ತೆಗೀರಿ. ಅವೆರಡು ಫೋಟೋಕ್ಕೆ ಏನು ವ್ಯತ್ಯಾಸ ಅಂತ ನಿಮಗೆ ಗೊತ್ತಾಗುತ್ತೆ, ಹೌದಾ? ಸೊ ಇಲ್ಲಿ ಫೋಟೋಗ್ರಮೆಟ್ರಿನ ಸರ್ವೇದಲ್ಲಿ ಫೋಟೋಗ್ರಮೆಟ್ರಿ ಬಳಕೆ ಮಾಡಬೇಕಂದ್ರೆ ಫಸ್ಟ್ ಆಫ್ ಆಲ್ ಫೋಟೋಗ್ರಮೆಟ್ರಿ ಅನ್ನೋದು ಈ ಬಲೂನ್ಸಿಂದ ಸ್ಟಾರ್ಟ್ ಆಯ್ತು. ಬಲೂನ್ಸ್ಗೆ ಕ್ಯಾಮ್ರಾ ಫಿಕ್ಸ್ ಮಾಡಿ ಮೇಲೆ ಬಲೂನ್ನ ಹಾರಾಡಕ್ಕೆ ಬಿಟ್ಟು ಅಲ್ಲಿಂದ ಫೋಟೋ ಕ್ಯಾಪ್ಚರ್ ಮಾಡ್ಕೊಳ್ಳೋದು. ಬರ್ಡ್ ಐ ವ್ಯೂ ಅಂತ ಕರಿತೀವಲ್ಲ, ಪಕ್ಷಿಗಳಿಗೆ ನಾವು ಈ ಎಸ್ಪೆಷಲಿ ಪಿಜನ್ಗೆ ಕ್ಯಾಮ್ರಾವನ್ನು ಕಟ್ಟಿ ಕಾಲಿಗಳಿಗೆ, ಸೊ ಅದು ಎಲ್ಲೆಲ್ಲ ಹಾರಾಟ ಮಾಡುತ್ತೋ ಅಲ್ಲಲ್ಲಿ ಫೋಟೋಸ್ನ ಕ್ಯಾಪ್ಚರ್ ಮಾಡ್ಕೊಳ್ಳೋದು. ಇವೆಲ್ಲ ಇಲ್ಲಿಂದ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ಇದು ಈ ಪದ ಫೋಟೋಗ್ರಮೆಟ್ರಿ. ಫಸ್ಟ್ ಆಫ್ ಆಲ್ ಈ ಪದ ಫೋಟೋಗ್ರಮೆಟ್ರಿ ಇದೆಯಲ್ಲ, ಇಟ್ ಈಸ್ ಡಿರೈವ್ಡ್ ಫ್ರಮ್ ಗ್ರೀಕ್ ವರ್ಡಿಂದ ಈ ಒಂದು ಫೋಟೋಗ್ರಮೆಟ್ರಿ ವರ್ಡನ್ನು ನಾವು ಡಿರೈವ್ ಮಾಡ್ಕೊಂಡಿದ್ದೀವಿ. ಫೋಟೋಗ್ರಮೆಟ್ರಿ ಈಸ್ ಡಿರೈವ್ಡ್ ಫ್ರಮ್ ಗ್ರೀಕ್ ವರ್ಡ್ ಅಂತ ಕರಿತೀವಿ. ಸೊ ಇಲ್ಲಿ ಫೋಟ್ ಅಂದರೆ PHOT, ಫೋಟ್ ಅಂದರೆ ಲೈಟ್ ಅಂತ ಅರ್ಥ. ಫೋಟ್ ಅಂದರೆ ಏನಂದರೆ ಲೈಟ್ ಅಂತ ಕರಿತೀವಿ. ಓಕೆನಾ. ಆಮೇಲೆ ನೆಕ್ಸ್ಟ್ ಇಲ್ಲಿ ಗ್ರಾಮ ಮೀನ್ಸ್ GRAMMA. ಗ್ರಾಮ ಮೀನ್ಸ್ ಇಂಗ್ಲೀಷ್ ಮೀನಿಂಗ್ ಏನಂದರೆ ಲೆಟರ್ ಅಂತ ಮೀನಿಂಗ್ ಕೊಡುತ್ತೆ, ಅಥವಾ ಸಮಥಿಂಗ್ ಡ್ರಾನ್ ಅಂತ ಕರಿತೀವಿ. ಡ್ರಾ ಮಾಡೋದು, ಸ್ಕೆಚ್ ಮಾಡೋದು ಅಂತ ಕರಿತೀವಲ್ಲ, ಮ್ಯಾಪ್ ಮಾಡೋದು ಅಂತ ಹೇಳ್ತೀವಲ್ಲ, ಸಮಥಿಂಗ್ ಡ್ರಾನ್ ಅಂತ ಕರಿತೀವಿ. ಸೊ ಇಲ್ಲಿ ಮೆಟ್ರಿಯನ್ ಅಂತ ಪದದಿಂದ ಈ ಒಂದು ಮೆಟ್ರಿಯನ್ METREIN ಅಂತ ಕರಿತೀವಿ. ಮೆಟ್ರಿ ಮೀನ್ಸ್ ಟು ಮೆಜರ್ ಅಂತ. ಟು ಮೆಜರ್ ಅಂದರೆ ಅಳತೆ ಮಾಡ್ತಕ್ಕಂಥದ್ದು. ಸೊ ಟೋಟಲಿ ನೋಡ್ರಿ, ಫೋಟೋ ಅಂದರೆ ಲೈಟ್ ಅಂತ ಕರಿತೀವಿ, ಗ್ರಾಮ ಅಂದರೆ ಲೆಟರ್ ಆರ್ ಸಮಥಿಂಗ್ ಡ್ರಾನ್ ಅಂತ ಕರಿತೀವಿ, ಮೆಟ್ರಿಯನ್ ಅಂದರೆ ಟು ಮೆಜರ್ ಅಂತ ಕರಿತೀವಿ. ಓವರಾಲ್ ಆಗಿ ಫೋಟೋಗ್ರಮೆಟ್ರಿ ವರ್ಡ್ ಮೀನಿಂಗ್ ಹೇಳ್ತಾ ಬರೋದಾದ್ರೆ, ಫೋಟೋಗ್ರಮೆಟ್ರಿ ಈಸ್ ದ ಸೈನ್ಸ್ ಆಫ್ ಮೇಕಿಂಗ್ ಮೆಜರ್ಮೆಂಟ್ಸ್ ಫ್ರಮ್ ಫೋಟೋಗ್ರಾಫ್ಸ್ ಅಂತ ಕರಿತೀವಿ. ಸೈನ್ಸ್ ಆಫ್ ಮೇಕಿಂಗ್ ಮೆಜರ್ಮೆಂಟ್ಸ್ ಫ್ರಮ್ ಫೋಟೋಗ್ರಾಫ್. ವಾಟ್ ಈಸ್ ಮೀನಿಂಗ್ ಆಫ್ ಫೋಟೋಗ್ರಮೆಟ್ರಿ ಅಂದರೆ, ಸೊ ಈಸ್ ದ ಸೈನ್ಸ್ ಆಫ್ ಫೋಟೋಗ್ರಮೆಟ್ರಿ ಈಸ್ ದ ಸೈನ್ಸ್ ಆಫ್ ಮೇಕಿಂಗ್ ಮೆಜರ್ಮೆಂಟ್ಸ್ ಫ್ರಮ್ ಫೋಟೋಗ್ರಾಫ್ಸ್. ಅಂದರೆ ನಾವು ಫೋಟೋಗಳನ್ನು ಕ್ಯಾಪ್ಚರ್ ಮಾಡ್ಕೊಂಡು ಆ ಫೋಟೋಗಳ ಸಹಾಯದಿಂದನೇ ಮೆಜರ್ಮೆಂಟ್ಸ್ನ ಮಾಡ್ತೀವಲ್ಲ, ಅದರ ಮೆಜರ್ಮೆಂಟ್ಸ್ ಲೆಂತ್, ಬ್ರೆಡ್ತು, ಹೈಟ್ ಆಗಿರ್ಬೋದು, ಅದರ ವಾಲ್ಯೂಮು, ಅದರ ಪೆರಿಮೀಟ್ರ್ ಆಗಿರ್ಬೋದು, ಅದರದ ಏರಿಯಾ, ಇವೆಲ್ಲವನ್ನು ಮೆಜರ್ ಮಾಡ್ತೀವಲ್ಲ. ಸೊ ಇದನ್ನು ನಾವೇನಂತ ಕರಿತೀವಿ ಅಂದರೆ ಫೋಟೋಗ್ರಮೆಟ್ರಿ ಅಂತ ಹೇಳ್ತೀವಿ. ಈಸ್ ದ ಸೈನ್ಸ್ ಆಫ್ ಮೇಕಿಂಗ್ ಮೆಜರ್ಮೆಂಟ್ಸ್ ಫ್ರಮ್ ಫೋಟೋಗ್ರಾಫ್ಸ್. ಫೋಟೋಗ್ರಮೆಟ್ರಿ ಈಸ್ ದ ಸೈನ್ಸ್ ಆಫ್ ಮೇಕಿಂಗ್ ಮೆಜರ್ಮೆಂಟ್ಸ್ ಫ್ರಮ್ ಫೋಟೋಗ್ರಾಫ್ಸ್ ಅಂತ ಕರಿತೀವಿ. ಅಂದರೆ ನಾವು ಛಾಯಾಚಿತ್ರಗಳಿಂದ ಅಳತೆಗಳನ್ನು ಮಾಡುವ ವಿಜ್ಞಾನ ಅಂತ ಕರಿತೀವಿ. ಕೆಲವೊಂದು ಟೈಮು ಕನ್ನಡ ಅಷ್ಟು ಟ್ರಾನ್ಸ್ಲೇಷನ್ ನಾಟ್ ಸೂಟಬಲ್, ಸಾಧ್ಯವಷ್ಟು ಟ್ರೈ ಮಾಡಿದ್ದೇನೆ ಅಷ್ಟೇ. ಛಾಯಾಚಿತ್ರಗಳಿಂದ ಅಳತೆಗಳನ್ನು ಮಾಡುವ ವಿಜ್ಞಾನವನ್ನು ನಾವು ಫೋಟೋಗ್ರಮೆಟ್ರಿ ಅಂತ ಕರಿತೀವಿ. ಸೊ ಓಕೆನಾ. ಹಾಗಾದರೆ ಈ ಫೋಟೋಗ್ರಮೆಟ್ರಿ ಒಂದು ಇಂಟ್ರೊಡಕ್ಷನ್ ನೋಡ್ತಾ ಬರೋದಾದ್ರೆ, ಸೊ ಇನ್ ದಿಸ್ ಮೆಥಡ್, ಈ ಮೆಥಡಲ್ಲಿ ಆಬ್ಜೆಕ್ಟ್ಸ್ ಆರ್ ಮೆಜರ್ಡ್ ವಿತೌಟ್ ಬೀಯಿಂಗ್ ಟಚ್ಡ್. ನೀವು ಯಾವುದೇ ಆಬ್ಜೆಕ್ಟನ್ನು ಟಚ್ ಮಾಡದೇ ಮೆಜರ್ ಮಾಡ್ಬೋದು.
ಯಾವುದೇ ಆಬ್ಜೆಕ್ಟನ್ನು ಟಚ್ ಮಾಡ್ದೇ ಮೆಜರ್ಮೆಂಟ್ ಮಾಡ್ಬೋದು. ಹೌದಾ? ನಿಮ್ಮ ಲ್ಯಾಂಡನ್ನು ಹೋಗಿ ಅಲ್ಲಿ ಮುಟ್ತಾನೆಯ ಲ್ಯಾಂಡ್ ಸುತ್ತಾಲು ನೀವು ಚೈನ್ ತಗೊಂಡೋಗಿ ಅಳತೆ ಮಾಡ್ದೇನೆಯ ಒಂದು ಪ್ಲೇಸಲ್ಲಿ ನಿಂತ್ಕೊಂಡ್ಬಿಟ್ಟು ಫೋಟೋ ಕ್ಯಾಪ್ಚರ್ ಮಾಡ್ಕೊಂಡ್ಬಿಟ್ಟು ಎಲ್ಲ ಆ್ಯಂಗಲ್ಸಲ್ಲೂ ಯಾವುದೇ ವಸ್ತುವನ್ನಾಗಿರ್ಬೋದು ಟಚ್ ಮಾಡ್ದೇ ಮೆಜರ್ ಮಾಡ್ತಕ್ಕಂಥ ವಿಧಾನ ಅಂತ ಕರಿತೀವಿ. ಇನ್ ದಿಸ್ ಮೆಥಡ್ ಆಬ್ಜೆಕ್ಟ್ಸ್ ಆರ್ ಮೆಜರ್ಡ್ ವಿತೌಟ್ ಬೀಯಿಂಗ್ ಟಚ್ಡ್ ಅಂತ ಕರಿತೀವಿ. ಯಾವುದೇ ಆಬ್ಜೆಕ್ಟನ್ನು ನಾವು ಟಚ್ ಮಾಡ್ದೇ ಅದನ್ನು ಸ್ಪರ್ಶ ಮಾಡ್ದೇ ಅದರ ಮೆಜರ್ಮೆಂಟ್ಸನ್ನು ಮಾಡ್ತೀವಲ್ಲ ಈ ಮೆಥಡಲ್ಲಿ ದಿಸ್ ಈಸ್ ಫೋಟೋಗ್ರಾಮೆಟ್ರಿಕ್ ಮೆಥಡ್ ಅಂತ ಕರಿತೀವಿ. ನೋಡಿ, ಈ ವಿಧಾನದಲ್ಲಿ ವಸ್ತುಗಳನ್ನು ಮುಟ್ಟದೆ ಅಳೆಯಲಾಗುತ್ತದೆ ಅಂತಿದೆ. ಯಾವುದೇ ವಸ್ತುಗಳನ್ನು ಮುಟ್ಟದೆ ಅಳತೆ ಮಾಡ್ತೀವಲ್ಲ ಈ ಮೆಥಡಲ್ಲಿ ಮಾಡ್ಬೋದು ಅಂತ. ಓಕೆನಾ? ನೆಕ್ಸ್ಟ್ ಪಾಯಿಂಟ್ ಇಂಟ್ರೊಡಕ್ಷನಲ್ಲಿ ನೋಡ್ರಿ, ಫೋಟೋಗ್ರಾಮೆಟ್ರಿ ಇಸ್ ದ ಪ್ರಾಕ್ಟೀಸ್ ಆಫ್ ಡಿಟರ್ಮಿನಿಂಗ್ ದ ಜಾಮೆಟ್ರಿಕ್ ಪ್ರಾಪರ್ಟೀಸ್ ಆಫ್ ಆಬ್ಜೆಕ್ಟ್ಸ್ ಫ್ರಮ್ ಫೋಟೋಗ್ರಾಫಿಕ್ ಇಮೇಜಸ್ ಅಂತ ಕರಿತೀವಿ. ನೋಡ್ರಿ, ಫೋಟೋಗ್ರಾಮೆಟ್ರಿ ಇಸ್ ದ ಪ್ರಾಕ್ಟೀಸ್ ಆಫ್ ಡಿಟರ್ಮಿನಿಂಗ್ ದ ಜಾಮೆಟ್ರಿಕ್ ಪ್ರಾಪರ್ಟೀಸ್ ಆಫ್ ಆಬ್ಜೆಕ್ಟ್ಸ್ ಫ್ರಮ್ ಫೋಟೋಗ್ರಾಫಿಕ್ ಇಮೇಜಸ್ ಅಂತಿದ್ರೆ, ನೋಡಿ ಇಲ್ಲಿ ಜಾಮೆಟ್ರಿಕ್ ಪ್ರಾಪರ್ಟೀಸ್ ಅಂತ ಇದೆ. ನಾವು ರೇಖಾಗಣಿತ ಎಲ್ಲ ಸ್ಕೂಲ್ ಡೇಸಲ್ಲಿ ಓದ್ಕೊಂಬಂದಿದ್ವಿ. ಸೊ ನೋಡ್ರಿ, ಯಾವುದೇ ಒಂದು ಆಬ್ಜೆಕ್ಟ್, ಯಾವುದೇ ಒಂದು ವಸ್ತು ಅಥವಾ ಯಾವುದೇ ಒಂದು ಪ್ಲೇಸ್, ಆಬ್ಜೆಕ್ಟ್ ಮೀನ್ಸ್ ಇಲ್ಲಿ ಒಂದು ಪ್ಲೇಸು ಅಥವಾ ಒಂದು ಡ್ಯಾಮು, ಲೇಕು, ಒಂದು ಅದು ಹಿಲ್ ಸ್ಟೇಷನ್ನು ಯಾವುದೇ ಆಗಿರ್ಬೋದು, ಅಥವಾ ಯಾವುದೋ ಒಂದು ವಸ್ತು ಇದೆ ಅದರ ಮೆಜರ್ಮೆಂಟ್ಸ್ ಮಾಡ್ಬೇಕಂದ್ರೆ ಅದರ ಜಾಮೆಟ್ರಿಕ್ ಪ್ರಾಪರ್ಟೀಸ್ನ ಬರೀ ಫೋಟೋಸ್ ಯೂಸ್ ಮಾಡ್ಕೊಂಡೆ, ಫೋಟೋಸ್ನ ಕ್ಯಾಪ್ಚರ್ ಮಾಡ್ಕೊಂಡು ಆ ಫೋಟೋಸ್ ಯೂಸ್ ಮಾಡ್ಕೊಂಡು ಯಾವುದೇ ಒಂದು ಆಬ್ಜೆಕ್ಟ್ನ ಜಾಮೆಟ್ರಿಕ್ ಪ್ರಾಪರ್ಟೀಸ್ ಮೀನ್ಸ್ ನಿಮಗೆ ಗೊತ್ತಿದೆ, ರೇಖಾಗಣಿತದಲ್ಲಿ ಬರ್ತಕ್ಕಂಥ ಜಾಮೆಟ್ರಿಕ್ ಅಂದರೆ ಲೆಂತ್ ಬರುತ್ತೆ, ಅದರ ಬ್ರೆಡ್ತ್ ಬರುತ್ತೆ, ಅದರ ಹೈಟ್ ಬರುತ್ತೆ, ಅದರ ಪೆರಿಮೀಟ್ರ್ ಬರುತ್ತೆ, ಸರ್ಕಂಫರೆನ್ಸ್ ಬರುತ್ತೆ, ಅದರ ವಾಲ್ಯೂಮ್ ಬರುತ್ತೆ, ಏರಿಯಾ ಬರುತ್ತೆ. ಸೊ ಅದರ 2D 3D ಪಿಕ್ಚರ್ಸ್ ಎಲ್ಲ ನಾವು ಸ್ಟಡಿ ಮಾಡ್ಬೋದು ಅಥವಾ ಪ್ರಾಕ್ಟೀಸ್ ಮಾಡ್ಬೋದು, ಅಭ್ಯಾಸ ಮಾಡ್ಬೋದು. ಸೊ ಈ ಮೆಥಡಲ್ಲಿ ಹಾಗಾಗಿ ಫೋಟೋಗ್ರಾಮೆಟ್ರಿ ಈಸ್ ದ ಪ್ರಾಕ್ಟೀಸ್ ಆಫ್ ಡಿಟರ್ಮೈನಿಂಗ್ ದ ಜಾಮೆಟ್ರಿಕ್ ಪ್ರಾಪರ್ಟೀಸ್ ಆಫ್ ಆಬ್ಜೆಕ್ಟ್ ಫ್ರಮ್ ಫೋಟೋಗ್ರಾಫಿಕ್ ಇಮೇಜಸ್. ಅಂದರೆ ಆ ಫೋಟೋಗ್ರಾಫಿಕ್ ಇಮೇಜಸ್ನ ಯೂಸ್ ಮಾಡ್ಕೊಂಡು ಯಾವುದೇ ಆಬ್ಜೆಕ್ಟ್ನ ಜಾಮೆಟ್ರಿಕ್ ಪ್ರಾಪರ್ಟೀಸ್ನ ನಾವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೋದು ಅಂತ ಹೇಳುತ್ತೆ. ಫೋಟೋಗ್ರಾಫಿಕ್ ಮಾಪನ ಎಂದರೆ ಛಾಯಾಗ್ರಹಣದ ಚಿತ್ರಗಳಿಂದ ವಸ್ತುಗಳ ಜಾಮಿತೀಯ ಗುಣಲಕ್ಷಣಗಳನ್ನು ನಿರ್ಧರಿಸುವ ಒಂದು ಅಭ್ಯಾಸ ಅಂತ ಕರಿತೀವಿ. ಹಾಗೆ ಈ ಫೋಟೋಗ್ರಾಮೆಟ್ರಿ ಈಸ್ ದ ಸೈನ್ಸ್ ಅಂಡ್ ಟೆಕ್ನಾಲಜಿ ಆಫ್ ಒಬ್ಟೈನಿಂಗ್ ರಿಲಯಬಲ್ ಇನ್ಫಾರ್ಮೇಷನ್ ಅಬೌಟ್ ದ ಸೈಜ್, ಶೇಪ್, ಪೊಸಿಷನ್ ಅಂಡ್ ಫ್ಯೂಚರ್ಸ್ ಆಫ್ ಆಬ್ಜೆಕ್ಟ್ಸ್ ಆರ್ ಲ್ಯಾಂಡ್ ಬೈ ಮೆಜರಿಂಗ್ ಫೋಟೋಗ್ರಾಫ್ಸ್ ಅಂತ ಕರಿತೀವಿ. ನೋಡ್ರಿ, ಫೋಟೋಗ್ರಾಮೆಟ್ರಿ ಈಸ್ ದ ಬ್ರಾಂಚ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತ ಕರಿತೀವಿ. ಅಂದರೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ಒಂದು ಶಾಖೆ, ಒಂದು ಭಾಗ ಅಂತಲೂ ಕರಿಬೋದು. ಫೋಟೋಗ್ರಾಮೆಟ್ರಿನ ಈಸ್ ಎ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತ ಕರೀತಾರೆ. ಸೊ ಆಫ್ ಒಬ್ಟೈನಿಂಗ್ ರಿಲಯಬಲ್ ಇನ್ಫಾರ್ಮೇಷನ್, ಒಂದು ಅಕ್ಯುರೇಟ್ ಇನ್ಫಾರ್ಮೇಷನ್ ಕೊಡ್ತಕ್ಕಂಥ ಒಂದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಇದು ಫೋಟೋಗ್ರಾಮೆಟ್ರಿ ಅಂತಲೇ ಹೇಳ್ಬೋದು. ಸೊ ಎದರ ಬಗ್ಗೆ ಅಂದರೆ ಸೈಜ್ ಬಗ್ಗೆ, ಅದರ ಶೇಪ್ ಬಗ್ಗೆ, ಯಾವುದೇ ಆಬ್ಜೆಕ್ಟ್ನ ಸೈಜ್ ಎಷ್ಟಿದೆ, ಅದರ ಶೇಪ್ ಎಷ್ಟಿದೆ, ಯಾವ ಪೊಸಿಷನಲ್ಲಿದೆ ಅದು, ಆಮೇಲೆ ಅದರ ಫೀಚರ್ಸ್ ಏನು, ಆ ಆಬ್ಜೆಕ್ಟ್ನ ಫೀಚರ್ಸ್ ಏನು, ಅದರ ವೈಶಿಷ್ಟ್ಯಗಳೇನು, ಫೀಚರ್ಸ್ ಅಂದರೆ ಅದರ ವೈಶಿಷ್ಟ್ಯಗಳೇನು, ಅಥವಾ ಆಬ್ಜೆಕ್ಟ್ ಆಗಿರ್ಬೋದು ಅಥವಾ ಲ್ಯಾಂಡ್ ಆಗಿರ್ಬೋದು, ಯಾವುದೇ ಲ್ಯಾಂಡ್ನ ಸೈಜ್ ಯಾವ ಸೈಜಲ್ಲಿದೆ ಲ್ಯಾಂಡು, ಅದರ ಶೇಪ್ನ ಯಾವ ಶೇಪಲ್ಲಿದೆ, ಅದರ ಪೊಸಿಷನ್ ಯಾವ ಥರ ಇದೆ, ಆ್ಯಂಡ್ ಅದರ ಫೀಚರ್ಸ್, ಅದರ ವೈಶಿಷ್ಟ್ಯಗಳು ಯಾವ ಥರ ಇದೆ ಲ್ಯಾಂಡು ಅಥವಾ ಆಬ್ಜೆಕ್ಟ್ನ, ಅದರ ಬಗ್ಗೆ ಬೈ ಮೆಜರಿಂಗ್ ಫೋಟೋಗ್ರಾಫ್ಸ್, ಆ ಫೋಟೋಗ್ರಾಫ್ಸ್ನ ಅಳತೆ ಮಾಡೋದ್ರ ಮೂಲಕ ಫೋಟೋಗ್ರಾಫ್ನ ಬಳಕೆ ಮಾಡ್ಕೊಂಡು ಯಾವುದೇ ಒಂದು ಲ್ಯಾಂಡು, ಆಬ್ಜೆಕ್ಟ್ನ ಸೈಜು, ಶೇಪು, ಪೊಸಿಷನ್ನು, ಫೀಚರ್ಸನ್ನು ನಾವು ಏನು ಮಾಡ್ತೀವಿ ಅಂದರೆ ಸ್ಟಡಿ ಮಾಡ್ತೀವಿ. ಅದ್ರ ಬಗ್ಗೆ ಒಂದು ನಮಗೆ ಕಂಪ್ಲೀಟ್ ಅಕ್ಯುರೇಷನ್ ಇನ್ಫಾರ್ಮೇಷನ್ ಕೊಡ್ತಾ ಇದೆ. ದಿಸ್ ಈಸ್ ಫೋಟೋಗ್ರಾಮೆಟ್ರಿ ಈಸ್ ದ ಬ್ರಾಂಚ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಎಂದು ಕರಿತೀವಿ. ನೋಡಿ, ಛಾಯಾಚಿತ್ರಗಳನ್ನು ಅಳೆಯುವ ಮೂಲಕ ವಸ್ತುಗಳು ಅಥವಾ ಭೂಮಿಯ ಗಾತ್ರ, ಆಕಾರ, ಸ್ಥಾನ ಮತ್ತು ವೈಶಿಷ್ಟ್ಯಗಳ ಬಗ್ಗೆ ವಿಶ್ವಾಸಾರ್ಹ ಮಾಹಿತಿಯನ್ನು ಪಡೆಯುವ ವಿಜ್ಞಾನ ಮತ್ತು ತಂತ್ರಜ್ಞಾನವೇ ಈ ಫೋಟೋಗ್ರಾಮೆಟ್ರಿ ಅಂತ ಕರಿತೀವಿ. ಕ್ಲಿಯರಾ? ಈ ಫೋಟೋಗ್ರಾಮೆಟ್ರಿ ಅಂದರೆ ಏನೇನೆಲ್ಲ ನಾವು ಬೇಸಿಕ್ ಆಗಿ ತಿಳ್ಕೊಬೋದು ಅಂತ. ಸೊ ನೆಕ್ಸ್ಟ್, ಇದು ಯೂಸ್ಡ್ ಟು ಕವರ್ ಮೋಷನ್ ಪಾತ್ವೇಸ್ ಆಫ್ designated reference points located on any moving object on its components and in immediately adjacent environment. ನಿಮಗೆಲ್ಲ ಗೊತ್ತಿರ್ಬೋದು, ನಾವು ಯಾವುದೇ ಒಂದು ಪ್ರಾಣಿಗಳು ನೋಡ್ರಿ, ನೀವು ರಿಸರ್ಚ್ ಎಲ್ಲ ಮಾಡ್ತಾ ಇರ್ತಾರಲ್ಲ, ಸಂಶೋಧಕರೆಲ್ಲ ಮಾಡ್ತಾ ಇರ್ತಾರಲ್ಲ, ಪ್ರಾಣಿಗಳ ಮೇಲೆ ಸಂಶೋಧನೆ ಮಾಡ್ತಕ್ಕಂಥವ್ರು, ಪಕ್ಷಿಗಳ ಮೇಲೆ ಸಂಶೋಧನೆ ಮಾಡ್ತಕ್ಕಂಥವ್ರು, ಯಾವುದೇ ಈ ಟೈಗರ್ಸ್ ಆಗಿರ್ಬೋದು, ಎಲಿಫೆಂಟ್ಸ್ ಆಗಿರ್ಬೋದು, ಯಾವುದೇ ಅನಿಮಲ್ಸು ವಸ್ತುಗಳ ಬಗ್ಗೆ ಸಂಶೋಧನೆ ಮಾಡ್ತಕ್ಕಂಥವ್ರು ಏನು ಮಾಡ್ತಾರೆ ಅಂದರೆ ಅದಕ್ಕೆ ಕ್ಯಾಮ್ರಾವನ್ನು ಫಿಕ್ಸ್ ಮಾಡಿರ್ತಾರೆ. ಕ್ಯಾಮ್ರಾವನ್ನು ಫಿಕ್ಸ್ ಮಾಡಿ
ಅದು ಅದರ ಮೂಮೆಂಟ್ಸ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಮೂವಿಂಗ್ ಆಬ್ಜೆಕ್ಟ್ಸ್ ಅಂದ್ರೆ ಮೂಮೆಂಟ್ಸ್ ಆಗಿ ಅಬ್ಸರ್ವ್ ಮಾಡ್ತಾರೆ. ಅದರದ ಲೈಫ್ ಸೈಕಲ್ನ ತಿಳ್ಕೊಳ್ಳಿಕ್ಕೆ, ಅದು ಯಾವ್ಯಾವ ಪ್ಲೇಸಲ್ಲಿ ಮೂವ್ ಆಗ್ತಾ ಇದೆ, ಯಾವ್ಯಾವ ಪ್ಲೇಸಲ್ಲಿ ಮೂವ್ ಆಗ್ತಾ ಇದೆ, ಅದರದ್ದು ಏನು ಲೈಫ್ ಸೈಕಲ್ ಇದೆ, ಏನೇನು ಮಾಡುತ್ತೆ, ಯಾವ ಟೈಮಿಗೆ ಏನೇನು ಮಾಡುತ್ತೆ, ಸೊ ಇದನ್ನು ಅಬ್ಸರ್ವ್ ಮಾಡ್ತಾರೆ. ಆಮೇಲೆ ನಾವು ಈ ಟೈಗರ್ ಸರ್ವೆ ಎಲ್ಲ ಮಾಡ್ತಾ ಇದ್ರು ಗೊತ್ತಾ. ಟೈಗರ್ ಸರ್ವೆ ಹೆಂಗೆ ಮಾಡ್ತಿದಾರೆ, ಅವುಗಳ ಹೆಜ್ಜೆ ಗುರುತುಗಳೇನಿದಾವಲ್ಲ, ಹೆಜ್ಜೆ ಗುರುತುಗಳನ್ನು ಯೂಸ್ ಮಾಡ್ಕೊಂಡು ಸರ್ವೆ ಮಾಡ್ತಾಯಿದ್ರು. ಸೊ ಇಷ್ಟು ಸರ್ವೆ ಅಂತ. ಆ ಥರ ಮೂವಿಂಗ್ ಆಬ್ಜೆಕ್ಟ್ಸ್ನ ಸರ್ವೆ ಮಾಡಬೇಕಾದ್ರೆ ಎಷ್ಟು ಟೈಗರ್ಸ್ ಇದ್ದಾವೆ, ಅಥವಾ ಅವರ ಲೈಫ್ ಸೈಕಲ್ ಯಾವ ಥರ ಇರುತ್ತೆ, ಅದು ಯಾವ ಪ್ಲೇಸಿಗೆ ಹೋಗುತ್ತೆ, ಅವನ್ನೆಲ್ಲ ಸರ್ವೆ ಮಾಡಲಿಕ್ಕೆ ಅದರೆಲ್ಲ ಎನ್ವಿರಾನ್ಮೆಂಟ್ ಅಂದರೆ ಅದರ ಎನ್ವಿರಾನ್ಮೆಂಟ್ ಪರಿಸರ ಯಾವ ಥರ ಇದೆ, ಯಾವ ಪರಿಸರದಲ್ಲಿ ಬದುಕುತ್ತೆ, ಅದರ ಚಲನವಲಗಳನ್ನು ನಾವು ಅಬ್ಸರ್ವ್ ಮಾಡ್ಲಿಕ್ಕೆ ಏನು ಮಾಡ್ತೀವಿ ಅಂದರೆ ಈ ಫೋಟೋಗ್ರಮೆಟ್ರಿ ಎಂಬ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪಾರ್ಟನ್ನು ಬಳಕೆ ಮಾಡ್ತೀವಿ. ಸೊ ಅದೇ ಯೂಸ್ ಟು ರಿಕವರ್ ಮೋಷನ್ ಪಾತ್ವೇಸ್ ಆಫ್ ಡೆಸಿಗ್ನೇಟೆಡ್ ರೆಫರೆನ್ಸ್ ಪಾಯಿಂಟ್ಸ್ ಲೊಕೇಟೆಡ್ ಆನ್ ಎನಿ ಮೂವಿಂಗ್ ಆಬ್ಜೆಕ್ಟ್. ಯಾವುದೇ ಮೂವಿಂಗ್ ಆಬ್ಜೆಕ್ಟ್ನ ಯಾವ ಪ್ಲೇಸಿಗೆ ಲೊಕೇಟ್ ಆಗ್ತಾ ಇದೆ ಅಂತ ಚೇಂಜ್ ಮಾಡ್ಕೊಳ್ಳಿಕ್ಕೆ, ಅದನ್ನು ನಾವು ಬಳಕೆ ಮಾಡ್ಕೊಳ್ಳಿಕ್ಕೆ, ಅದನ್ನು ಯೂಸ್ ಮಾಡ್ಕೊಳ್ಳಿಕ್ಕೆ ಈ ಒಂದು ಫೋಟೋಗ್ರಮೆಟ್ರಿ ಟೆಕ್ನಾಲಜಿನ ಬಳಕೆ ಮಾಡ್ತೀವಿ. ಆ್ಯಂಡ್ ಇಟ್ಸ್ ಕಾಂಪೊನೆಂಟ್ಸ್ ಅಂಡ್ ಇನ್ ದ ಇಮಿಡಿಯೇಟ್ಲಿ ಅಡ್ಜಸೆಂಟ್ ಎನ್ವಿರಾನ್ಮೆಂಟ್, ಅದರ ಪರಿಸರ ಬಗ್ಗೆ ಅಧ್ಯಯನ ಮಾಡ್ತೀವಿ. ಯಾವುದೇ ಚಲಿಸುವ ವಸ್ತುವಿನ ಮೇಲೆ, ಅದರ ಘಟಕಗಳ ಮೇಲೆ ಮತ್ತು ತಕ್ಷಣದ ಪಕ್ಕದ ಪರಿಸರದಲ್ಲಿ ಇರುವ ಗೊತ್ತುಪಡಿಸಿದ ಉಲ್ಲೇಖ ಬಿಂದುಗಳ ಚಲನೆಯ ಮಾರ್ಗಗಳನ್ನು ಮರುಪಡೆಯಲು ಬಳಸಲಾಗುತ್ತದೆ. ಸೊ ಇದನ್ನು ಫೋಟೋಗ್ರಾಮೆಟ್ರಿ ಈ ಥರ ನಾವು ಬಳಕೆ ಮಾಡ್ತೀವಿ. ಸೊ ಆಮೇಲೆ ನೋಡ್ರಿ, ಈ ಫೋಟೋಗ್ರಾಮೆಟ್ರಿಯಲ್ಲಿ ಏನು ಮಾಡ್ತೀವಿ ಅಂದರೆ ಈ ಹೈ ಸ್ಪೀಡ್ ಇಮೇಜಿಂಗು ಮತ್ತು ರಿಮೋಟ್ ಸೆನ್ಸರ್ಸ್ನ ಬಳಕೆ ಮಾಡ್ತೀವಿ. ಫೋಟೋಗ್ರಾಮೆಟ್ರಿಯಲ್ಲಿ ನಾವು ಹೈ ಸ್ಪೀಡ್ ಇಮೇಜಿಂಗ್ ಮತ್ತು ರಿಮೋಟ್ ಸೆನ್ಸರ್ಸ್ನ ಬಳಕೆ ಮಾಡ್ತೀವಿ. ಯಾಕೆ ಬಳಕೆ ಮಾಡ್ತೀವಿ ಅಂದರೆ ಟು ಡಿಟೆಕ್ಟ್, ಟು ಮೆಜರ್ ಆ್ಯಂಡ್ ಟು ರೆಕಾರ್ಡ್ ಕಾಂಪ್ಲೆಕ್ಸ್ 2D ಆ್ಯಂಡ್ 3D ಮೋಷನ್ ಫೀಲ್ಡ್ಸ್ ಅಂತ ಹೇಳ್ತೀವಿ. ನೋಡ್ರಿ, ನಾವು 2D ಪಿಕ್ಚರ್ಸು ಮತ್ತು 3D ಪಿಕ್ಚರ್ಸ್ನ ಕ್ಷೇತ್ರಗಳನ್ನು ಪತ್ತೆ ಹಚ್ಚಲಿಕ್ಕೆ, 2D ಮತ್ತು 3D ಚಲನೆಯ ಕ್ಷೇತ್ರಗಳನ್ನು ಪತ್ತೆ ಹಚ್ಚಲಿಕ್ಕೆ ಅಥವಾ ಅಳತೆ ಮಾಡಲಿಕ್ಕೆ ಅಥವಾ ಅವನ್ನ ನಾವು ದಾಖಲೆ ಮಾಡಲಿಕ್ಕೆ, ಇಂಟರ್ಪ್ರೆಟ್ ಮಾಡಲಿಕ್ಕೆ ಏನು ಮಾಡ್ತೀವಿ ಅಂದರೆ ಹೆಚ್ಚಿನ ವೇಗದ ಇಮೇಜಿಂಗ್ ಮತ್ತು ರಿಮೋಟ್ ಸೆನ್ಸರ್ನ ಬಳಕೆ ಮಾಡ್ತೀವಿ. ಫೋಟೋಗ್ರಮೆಟ್ರಿಯಲ್ಲಿ ನಾವು ಹೈ ಸ್ಪೀಡ್ ಇಮೇಜಿಂಗು ಮತ್ತು ರಿಮೋಟ್ ಸೆನ್ಸರ್ಸ್ನ ಬಳಕೆ ಮಾಡ್ತೀವಿ. ಯಾಕಂದರೆ ಟು ಡಿಟೆಕ್ಟ್ ಅಂದರೆ ಪತ್ತೆ ಹಚ್ಚಲಿಕ್ಕೆ, ಟು ಮೆಜರ್ ಅವನ್ನ ಅಳತೆ ಮಾಡಲಿಕ್ಕೆ, ಟು ರೆಕಾರ್ಡ್ ಅಂದರೆ ಅವನ್ನ ದಾಖಲೆ ರೂಪದಲ್ಲಿ ತೋರಿಸ್ಲಿಕ್ಕೆ, ನಾವು ರೆಕಾರ್ಡ್ ರೂಪದಲ್ಲಿ ತೋರಿಸ್ಲಿಕ್ಕೆ ಇದನ್ನು ಮಾಡಿದ್ದೀವಿ ಅಂತ ರೆಕಾರ್ಡ್ ರೂಪ, ಪ್ರಿಂಟ್ ರೂಪದಲ್ಲಿ ನಮಗೆ ತೋರಿಸ್ಲಿಕ್ಕೆ, ಫೋಟೋ ರೂಪದಲ್ಲಿ ತೋರಿಸ್ಲಿಕ್ಕೆ, ಮ್ಯಾಪಿಂಗ್ ರೂಪದಲ್ಲಿ ತೋರಿಸ್ಲಿಕ್ಕೆ, 2D ಮತ್ತು 3D ಪಿಕ್ಚರ್ಸ್ನ, ಮೋಷನ್ ಪಿಕ್ಚರ್ಸ್ನ. ನೋಡಿರಿ, ಮೋಷನ್ ಪಿಕ್ಚರ್ಸ್ ಅಂದರೆ ನೀವು ನೋಡಿರ್ಬೋದು, ನಾವು ಯಾವುದೇ ಮೊಬೈಲಲ್ಲಿ ಇದು ಮೋಷನ್ ಪಿಕ್ಚರು, ಮೋಷನ್ 2D, ಮೋಷನ್ 3D ಪಿಕ್ಚರ್ಸ್ ಅಂತ ಇದ್ದೀವಲ್ಲ, ಆ ಮೋಷನ್ 2D ಮತ್ತು 3D ಪಿಕ್ಚರ್ಸ್ನ ರೆಕಾರ್ಡ್ ಮಾಡಲಿಕ್ಕೆ, ಅವುಗಳನ್ನು ಕ್ರಿಯೇಟ್ ಮಾಡಲಿಕ್ಕೆ, 2D ಮೋಷನ್ ಪಿಕ್ಚರ್ಸು, 3D ಮೋಷನ್ ಪಿಕ್ಚರ್ಸ್ನ ಕ್ರಿಯೇಟ್ ಮಾಡಲಿಕ್ಕೆ ಈ ಫೋಟೋಗ್ರಮೆಟ್ರಿಯಲ್ಲಿ ಈ ಹೈ ಸ್ಪೀಡ್ ಇಮೇಜಿಂಗ್ ಮತ್ತು ರಿಮೋಟ್ ಸೆನ್ಸರ್ನ ಬಳಕೆ ಮಾಡಲಾಗುತ್ತೆ ಅಂತ. ಯಾಕೆ ಬಳಕೆ ಮಾಡಲಾಗುತ್ತೆ ಅಂತ ಗೊತ್ತಾಯ್ತಲ್ಲ. ಮೋಷನ್ 2D ಮತ್ತು 3D ಪಿಕ್ಚರ್ಸ್ನ ಕ್ರಿಯೇಟ್ ಮಾಡಲಿಕ್ಕೆ ನಾವೇನು ಮಾಡ್ತೀವಿ ಅಂದರೆ ಫೋಟೋಗ್ರಮೆಟ್ರಿಯಲ್ಲಿ ಹೈ ಸ್ಪೀಡ್ ಇಮೇಜಿಂಗ್ ಮತ್ತು ರಿಮೋಟ್ ಸೆನ್ಸರ್ಸ್ನ ಬಳಕೆ ಮಾಡ್ತೀವಿ. ಟು ಡಿಟೆಕ್ಟ್, ಟು ಮೆಜರ್, ಟು ರೆಕಾರ್ಡ್ ಕಾಂಪ್ಲೆಕ್ಸ್ 2D ಆ್ಯಂಡ್ 3D ಮೋಷನ್ ಫೀಲ್ಡ್ಸ್ ಅಂತ ಹೇಳ್ತೀವಿ. ಓಕೆನಾ. ಸೊ ನೆಕ್ಸ್ಟ್ ಪಾಯಿಂಟ್ ಬರೋಣ ಇಲ್ಲಿ ನೋಡ್ರಿ. ಮಾಡರ್ನ್ ಫೋಟೋಗ್ರಾಮೆಟ್ರಿ ಯೂಸಸ್ ಫೋಟೋಗ್ರಾಫ್ಸ್ ಟೇಕನ್ ಫ್ರಮ್ ಡ್ರೋನ್ಸ್. ಹಾಗಾದ್ರೆ ಈ ಒಂದು ಆಧುನಿಕ ಏನು ಫೋಟೋಗ್ರಾಮೆಟ್ರಿ ಇದೆಯಲ್ಲ, ನವಡೇಸ್ ನಾವು ಪ್ರೆಸೆಂಟ್ ಟೈಮಲ್ಲಿ ಈ ಮಾಡರ್ನ್ ಫೋಟೋಗ್ರಾಮೆಟ್ರಿಯಲ್ಲಿ ನಾವೇನು ಮಾಡ್ತೀವಿ ಅಂದರೆ ಆ ಫೋಟೋಸ್ನ ಕ್ಯಾಪ್ಚರ್ ಮಾಡಲಿಕ್ಕೆ ಏನೆಲ್ಲ ಬಳಕೆ ಮಾಡ್ತೀವಿ. ಫೋಟೋಸ್ನ ಕ್ಯಾಪ್ಚರ್ ಮಾಡಲಿಕ್ಕೆ ನೋಡ್ರಿ ಡ್ರೋನ್ಸನ್ನು ಬಳಕೆ ಮಾಡ್ತೀವಿ. ಈಗೆಲ್ಲ ನಿಮಗೆ ಗೊತ್ತಿದೆ, ಡ್ರೋನ್ಸನ್ನು ನಾವು ಮದುವೆಲೆಲ್ಲ ನೋಡ್ತಾ ಇರ್ತೀವಿ. ನಾವು ಯಾವುದೋ ಮದುವೆ ಫಂಕ್ಷನ್ಗೆ, ಮ್ಯಾರೇಜ್ ಫಂಕ್ಷನ್ಗೆ, ಇನ್ಯಾವ ಥರ ಫಂಕ್ಷನ್ಗೆ, ಯಾವ್ದಾರ ಪೊಲಿಟಿಕಲ್ ಫಂಕ್ಷನ್ಸ್ಗೆ ನಾವೆಲ್ಲ ಅಟೆಂಡ್ ಆದಾಗ ಎಲ್ಲ ಡ್ರೋನ್ಸ್ ಮೇಲ್ಗಡೆ ಓಡಾಡ್ತಿರ್ತಾವೆ. ಅಂದರೆ ಆ ಫೋಟೋಸ್ನ ಕ್ಯಾಪ್ಚರ್ ಮಾಡಲಿಕ್ಕೆ ಡ್ರೋನ್ಸ್ನ ಬಳಕೆ ಮಾಡ್ತೀವಿ. ಫೋಟೋಸ್ನ ಮಾಡರ್ನ್ ಫೋಟೋಗ್ರಾಮೆಟ್ರಿಯಲ್ಲಿ ಆ ಫೋಟೋಸ್ನ ಕ್ಯಾಪ್ಚರ್ ಮಾಡಲಿಕ್ಕೆ ಡ್ರೋನ್ಸನ್ನು ಬಳಕೆ ಮಾಡ್ತೀವಿ. ನೀವೆಲ್ಲ ಮದುವೆ ಫಂಕ್ಷನಲ್ಲೆಲ್ಲ ನೋಡಿರ್ತೀರಿ. ಆಮೇಲೆ ಏರ್ ಕ್ರಾಫ್ಟ್ಗಳನ್ನು ಬಳಕೆ ಮಾಡ್ತಾರೆ. ಸೊ ಏರ್ ಕ್ರಾಫ್ಟ್ಗಳಂದ್ರೆ ಗೊತ್ತಿದೆ. ಏರ್ ಕ್ರಾಫ್ಟ್ ನಾವು ಸಾಕಷ್ಟು ಸಲ ನೀವು ನೋಡಿರಿ, ನ್ಯೂಸಲ್ಲಿ, ಪೇಪರ್ಗಳಲ್ಲಿ ನೋಡ್ತಾ ಇರ್ತೀರಿ. ನಾವು ಫ್ಲಡ್ ಆಗಿರೋ ಟೈಮಲ್ಲಿ, ಪ್ರವಾಹ ಬಂದಿರೋ ಸಂದರ್ಭದಲ್ಲಿ ಸಮೀಕ್ಷೆ ಮಾಡ್ತಾರಲ್ಲ. ಸೊ ಸಮೀಕ್ಷೆ ಮಾಡ್ಬೇಕಾದ್ರೆ ಯಾರೋ ನಮ್ಮ CM ಆಗಿರ್ಬೋದು ಅಥವಾ PM ಆಗಿರ್ಬೋದು, ಸೊ ಸಮೀಕ್ಷೆ ಮಾಡ್ತಾನೆ. ವೈಮಾನಿಕ ಸಮೀಕ್ಷೆ ಅಂತ ಕರೀತಾರಲ್ಲ, ಅದೇ ಏರಿಯಲ್ ಸರ್ವೆ ಅಂತ ಕರಿತೀವಿ. ಅವ್ರೇನು ಮಾಡ್ತಾರೆ ಅಂದರೆ ಏರ್ ಕ್ರಾಫ್ಟ್ ಮೂಲಕ ಆ ಪ್ಲೇಸಿಗೆ ವಿಸಿಟ್ ಮಾಡಿ ಎಲ್ಲೆಲ್ಲಿ ಜಾಸ್ತಿ ಫ್ಲಡ್ ಆಗಿದೆ, ಎಷ್ಟು ಫ್ಲಡ್ ಆಗಿದೆ, ಏನೆಲ್ಲ ಹಾನಿಯಾಗಿದೆ ಅಂತ ಆ ಫೋಟೋಸ್ನ ಕ್ಯಾಪ್ಚರ್ ಮಾಡ್ಕೊಂಬಿಟ್ಟು, ಆ ಏರ್ ಕ್ರಾಫ್ಟ್ ಮೂಲಕವಾಗಿ ಫೋಟೋಸ್ನ ಕ್ಯಾಪ್ಚರ್ ಮಾಡ್ಕೊಂಬಿಟ್ಟು, ಸೊ ಅದರಿಂದ ಏನು ಮಾಡ್ತಾರೆ ಅಂದರೆ ಮ್ಯಾಪಿಂಗನ್ನು ಮಾಡಿಬಿಟ್ಟು ಸಂಬಂಧಪಟ್ಟಂಥ ಇಲಾಖೆಗಳಿಗೆ ಅಥವಾ ಅಧಿಕಾರಿಗಳಿಗೆ ಏನೇನೆಲ್ಲ ಆಗಿದೆ ಅಂತ ಮಾಹಿತಿಯನ್ನು ಕೊಡ್ತಾರೆ.
ಓಕೆನಾ. ಸೊ ಹಾಗಾಗಿ ಆ ಫೋಟೋಸ್ನ ಕ್ಯಾಪ್ಚರ್ ಮಾಡ್ಕೊಂತ ಮಾಡರ್ನ್ ಇನ್ಸ್ಟ್ರೂಮೆಂಟ್ಸ್ ಯಾವ ಅಂದರೆ ಡ್ರೋನ್ಸ್ ಯೂಸ್ ಮಾಡ್ತಾರೆ, ಏರ್ಕ್ರಾಫ್ಟ್ ಯೂಸ್ ಮಾಡ್ತಾರೆ, ಇತ್ತೀಚೆಗೆ ಸ್ಯಾಟಲೈಟ್ಸ್ ಕೂಡ ಯೂಸ್ ಮಾಡ್ತಾರೆ. ಆಮೇಲೆ ಎಲ್ಲಿ ಇನ್ನೂ ಹೆಚ್ಚಾಗಿ ನಾವು ವಾರ್ ಟೈಮಲ್ಲೂ ಕೂಡ ಯುದ್ಧ ನಡೆಯೋ ಸಂದರ್ಭದಲ್ಲೂ ಕೂಡ ಶತ್ರುಗಳು ಯಾವ ಕಡೆ ಇದ್ದಾರೆ ಅಂತ ಕಂಡುಹಿಡಿಯಲಿಕ್ಕೂ ಕೂಡ ಸ್ಯಾಟಲೈಟ್ಸ್ ಎಲ್ಲ ಯೂಸ್ ಮಾಡ್ತಾರೆ. ಸ್ಯಾಟಲೈಟ್ಸ್ ಮೂಲಕ ಫೋಟೋ ಕ್ಯಾಪ್ಚರ್ ಮಾಡ್ಕೊಂಡು ಸೊ ಅದರ ಲೇಔಟನ್ನು ತಯಾರಿಸ್ತಾರೆ. ಹಾಗಾಗಿ ಈ ಮಾಡರ್ನ್ ಫೋಟೋಗ್ರಾಮಿಟ್ರಿಯಲ್ಲಿ ಫೋಟೋಗ್ರಾಫ್ಸ್ನ ಬಳಕೆ ಮಾಡ್ತಕ್ಕಂಥ ಇನ್ಸ್ಟ್ರೂಮೆಂಟ್ಸ್ ಅಂದರೆ ಡ್ರೋನು, ಏರ್ಕ್ರಾಫ್ಟು, ಸ್ಯಾಟಲೈಟ್ಸ್ ಆರ್ ಸಮ್ ಕ್ಯಾಮ್ರಾಸ್ ಟು ಕ್ರಿಯೇಟ್ ಅಕ್ಯುರೇಟ್ ಮ್ಯಾಪ್ಸ್, ಕೌಂಟರ್ಸ್ ಆ್ಯಂಡ್ 3D ಮಾಡೆಲ್ಸ್ ಆಫ್ ದ ಅರ್ತ್ ಸರ್ಫೇಸ್. ನಮ್ಮ ಭೂಮಿ ಮೇಲ್ಮೈ ಇರ್ತಕ್ಕಂಥ ಅರ್ತ್ ಸರ್ಫೇಸಲ್ಲಿ ಇರ್ತಕ್ಕಂಥ ವಸ್ತುಗಳನ್ನು ಕ್ಯಾಪ್ಚರ್ ಮಾಡ್ಕೊಳ್ಳಿಕ್ಕೆ, ಆಬ್ಜೆಕ್ಟನ್ನು ಕ್ಯಾಪ್ಚರ್ ಮಾಡ್ಕೊಳ್ಳಿಕ್ಕೆ ಈ ಡ್ರೋನ್ಸು, ಏರ್ಕ್ರಾಫ್ಟು, ಸ್ಯಾಟಲೈಟ್ಸು, ಕ್ಯಾಮ್ರಾಸ್ನ ಯೂಸ್ ಮಾಡ್ತಾರೆ. ಯಾವುದಕ್ಕೆ ಅಂದರೆ ಟು ಕ್ರಿಯೇಟ್ ಅಕ್ಯುರೇಟ್ ಮ್ಯಾಪ್ಸ್ನ ಕ್ರಿಯೇಟ್ ಮಾಡಲಿಕ್ಕೆ. ಆಮೇಲೆ ಕೌಂಟರ್ಸ್ ಅಂದರೆ ಬಾರ್ಡರ್ ಲೈನ್ಸ್. ಕೌಂಟರ್ಸ್ ಅಂದರೆ ಈ ಥರ ಬಾರ್ಡರ್ ಲೈನ್ಸ್ ಇರ್ತಾವಲ್ಲ, ಇವನ್ನ ಕೌಂಟರ್ಸ್ ಅಂತ ಕರಿತೀವಿ, ಬಾರ್ಡರ್ ಲೈನ್ಸ್. ಸೊ ಈ ಥರ ಕೌಂಟರ್ಸ್ ಅಂತ ಕರಿತೀವಲ್ಲ. ಆ ಮ್ಯಾಪಿಂಗಲ್ಲಿ ಎಂಡ್ ಪಾಯಿಂಟ್ಸ್ ಇರ್ತಾವಲ್ಲ, ಎಂಡ್ ಪಾಯಿಂಟ್ಸು, ಶೃಂಗ ಬಿಂದುಗಳು, ವರ್ಟಿಸಿಸ್ ಅಂತ ಕರಿತೀವಲ್ಲ, ಅವನ್ನ ಕೌಂಟರ್ಸ್ ಅಂತ ಕರಿತೀವಿ. ಸೊ ಅಕ್ಯುರೇಟ್ ಮ್ಯಾಪನ್ನು ಕ್ರಿಯೇಟ್ ಮಾಡಲಿಕ್ಕೆ, ಕೌಂಟರ್ಸ್ನ ಕ್ರಿಯೇಟ್ ಮಾಡಲಿಕ್ಕೆ, ಆಮೇಲೆ 3D ಮಾಡೆಲ್ಸ್. 3D ಅಂದರೆ 3 ಡೈಮೆನ್ಷನಲ್ ಮಾಡೆಲ್ಸ್ ಅಂತ ಕರಿತೀವಿ. 3 ಪರಿಮಾಣಗಳುಳ್ಳ ಒಂದು ಚಿತ್ರವನ್ನು 3D ಮಾಡೆಲ್ಸ್ ಅಂತ ಕರಿತೀವಿ. ಈ ಅರ್ತ್ ಸರ್ಫೇಸಲ್ಲಿರೋ ಒಂದು ಆಬ್ಜೆಕ್ಟ್ಸ್ನ ಮ್ಯಾಪ್ಸು, ಕೌಂಟರ್ಸು, 3D ಮಾಡೆಲ್ಸ್ನ ಅಕ್ಯುರೇಟಾಗಿ ಕ್ರಿಯೇಟ್ ಮಾಡಲಿಕ್ಕೆ ನಾವೇನು ಮಾಡ್ತೀವಿ, ಮಾಡರ್ನ್ ಫೋಟೋಗ್ರಫಿಯಲ್ಲಿ ಈ ಡ್ರೋನ್ಸು, ಏರ್ಕ್ರಾಫ್ಟ್ಸು, ಸ್ಯಾಟಲೈಟ್ಸು, ಕ್ಯಾಮ್ರಾಸ್ನೆಲ್ಲ ಬಳಕೆ ಮಾಡ್ತೀವಿ. ಓಕೆನಾ. ಸೊ ಇಲ್ಲಿ ಚಿತ್ರದಲ್ಲಿ ಕಾಣಿಸ್ತಿರೋದು ಏರ್ಕ್ರಾಫ್ಟ್ ಮೂಲಕ ಫೋಟೋ ಕ್ಯಾಪ್ಚರ್ ಮಾಡ್ಕೊಳ್ಳೋದು, ಡ್ರೋನ್ಸ್ ಮೂಲಕ ಫೋಟೋ ಕ್ಯಾಪ್ಚರ್ ಮಾಡ್ಕೊಳ್ಳೋದು, ಸ್ಯಾಟಲೈಟ್ ಮೂಲಕ ಫೋಟೋ ಕ್ಯಾಪ್ಚರ್ ಮಾಡ್ಕೊತಿದ್ವಿ. ಇದು ಮಾಡರ್ನ್ ಟೆಕ್ನಾಲಜಿ ಅಂತಲೇ ಕರಿಬೋದು. ಸೊ ಹಾಗಾದ್ರೆ ಇದೆಲ್ಲ ಈ ಫೋಟೋಗ್ರಾಮಿಟ್ರಿ ಇಂಟ್ರೊಡಕ್ಷನ್ ನೋಡ್ತಾ ಬರೋದಾದ್ರೆ, ನೆಕ್ಸ್ಟ್ ಡೆಫಿನಿಷನ್ ಆಫ್ ಫೋಟೋಗ್ರಾಮಿಟ್ರಿ ಅಂತ ಬರೋದಾದರೆ, ಈ ಫೋಟೋಗ್ರಾಮಿಟ್ರಿಗೆ ಇಟ್ ಈಸ್ ನಾಟ್ ಎ ಪ್ರಾಪರ್ ಡಿರೈವ್ಡ್ ಡೆಫಿನಿಷನ್ ಆಫ್ ಫೋಟೋಗ್ರಾಮಿಟ್ರಿ. There is no proper derived definition of photogrammetry. ಅಂದರೆ ಈ ಫೋಟೋಗ್ರಾಮಿಟ್ರಿಗೆ ಯಾವುದೇ ಒಂದು ಪ್ರಾಪರ್ ಡಿರೈವ್ಡ್ ಡೆಫಿನಿಷನ್ ಅಂತ ಏನಿಲ್ಲ. ಅದರ ಬಳಕೆ, ಅದರ ಯೂಸಸ್ ನೋಡ್ಕೊಂಡು, ಅದರ ಫಂಕ್ಷನ್ ನೋಡ್ಕೊಂಡು ನಾವು ಈ ಥರ ಡಿಫೈನ್ ಮಾಡ್ಬೋದು ಅಷ್ಟೇ. ಸೊ ಫೋಟೋಗ್ರಾಮಿಟ್ರಿ ಈಸ್ ದ ಸೈನ್ಸ್ ಆಫ್ ಒಬ್ಟೈನಿಂಗ್ ರಿಲಯಬಲ್ ಇನ್ಫಾರ್ಮೇಷನ್ ಅಬೌಟ್ ದ ಪ್ರಾಪರ್ಟೀಸ್ ಆಫ್ ಸರ್ಫೇಸಸ್ ಆ್ಯಂಡ್ ಆಬ್ಜೆಕ್ಟ್ಸ್ ವಿತೌಟ್ ಫಿಸಿಕಲ್ ಕಾಂಟ್ಯಾಕ್ಟ್ ವಿತ್ ಆಬ್ಜೆಕ್ಟ್ಸ್ ಅಂಡ್ ಮೆಸರಿಂಗ್ ಆ್ಯಂಡ್ ಇಂಟರ್ಪ್ರೆಟಿಂಗ್ ದಿಸ್ ಇನ್ಫಾರ್ಮೇಷನ್. ನಾವೆಲ್ಲ ಅವರ ಇಂಟ್ರೊಡಕ್ಷನ್ ಎಲ್ಲ ನೋಡಿದ್ವಲ್ಲ, ಅವೆಲ್ಲ ಪಾಯಿಂಟ್ಸನ್ನು ಟೋಟಲಾಗಿ ಕಲೆಕ್ಟ್ ಮಾಡ್ಕೊಂಡು ಆವಾಗ ಫೈನಲಿ ಒಂದು ಡೆಫಿನೇಷನ್ ಕೊಡ್ತೀವಿ ಅಷ್ಟೇ ಫೋಟೋಗ್ರಾಮಿಟ್ರಿಗೆ. ಇಂಟ್ರೊಡಕ್ಷನ್ ಎಲ್ಲ ಪಾಯಿಂಟ್ಸ್ ನೋಡಿದಾದ್ಮೇಲೆ ಏನಿದು ಫೋಟೋಗ್ರಾಮಿಟ್ರಿ ಅಂತ ಈ ರೀತಿ ಡಿಫೈನ್ ಮಾಡ್ತೀವಿ ಅಷ್ಟೇ. ಫೋಟೋಗ್ರಾಮಿಟ್ರಿ ಈಸ್ ದ ಸೈನ್ಸ್ ಆಫ್ ಒಬ್ಟೈನಿಂಗ್ ರಿಲಯಬಲ್ ಇನ್ಫಾರ್ಮೇಷನ್ ಅಂತ ಕರಿತೀವಿ. ರಿಲಯಬಲ್ ಅಂದರೆ ಒಂದು ವಿಶ್ವಾಸಾರ್ಹ ಮಾಹಿತಿ, ಕರೆಕ್ಟ್ ಆಗಿರೋ ಮಾಹಿತಿ. ರಿಲಯಬಲ್ ಇನ್ಫಾರ್ಮೇಷನ್ ಅಂದರೆ ರೈಟ್ ಇನ್ಫಾರ್ಮೇಷನ್ ಅಂತ ಕರಿತೀವಿ. ಫೋಟೋಗ್ರಾಮಿಟ್ರಿ ಈಸ್ ದ ಸೈನ್ಸ್, ಇದು ಕೂಡ ವಿಜ್ಞಾನ. ಸೈನ್ಸ್ ಆಫ್ ಒಬ್ಟೈನಿಂಗ್ ರಿಲಯಬಲ್ ಇನ್ಫಾರ್ಮೇಷನ್ ಅಬೌಟ್ ದ ಪ್ರಾಪರ್ಟೀಸ್ ಆಫ್ ಸರ್ಫೇಸಸ್ ಅಂತ ಇದೆ. ಪ್ರಾಪರ್ಟೀಸ್ ಆಫ್ ಸರ್ಫೇಸಸ್ ಅಂದರೆ ಯಾವುದೇ ಪ್ರಾಪರ್ಟಿ ಆಗಿರ್ಬೋದು, ಈ ಅರ್ತ್ ಮೇಲಿರ್ತಕ್ಕಂಥ ಯಾವುದೇ ಸರ್ಫೇಸಸ್ನ ಪ್ರಾಪರ್ಟಿ ಆಗಿರ್ಬೋದು, ಆ್ಯಂಡ್ ಆಬ್ಜೆಕ್ಟ್ಸ್ ಯಾವುದೇ ವಸ್ತು ಆಗಿರ್ಬೋದು, ಆ ಪ್ರಾಪರ್ಟಿನ ಟಚ್ ಮಾಡ್ದೇ ಅಥವಾ ಆಬ್ಜೆಕ್ಟನ್ನ ಫಿಸಿಕಲ್ ಕಾಂಟ್ಯಾಕ್ಟ್ ಇಲ್ದೇನೆಯ, ವಿತೌಟ್ ಫಿಸಿಕಲ್ ಕಾಂಟ್ಯಾಕ್ಟ್ ವಿತ್ ಆಬ್ಜೆಕ್ಟ್ಸ್ ಇಲ್ದೇನೆಯ, ಸೊ ಓನ್ಲಿ ಫೋಟೋಗ್ರಾಫ್ಸ್ನ ತೆಗೆಯೋದ್ರ ಮೂಲಕ ಮೆಸರಿಂಗ್ ಆ್ಯಂಡ್ ಇಂಟರ್ಪ್ರೆಟಿಂಗ್ ದಿಸ್ ಇನ್ಫಾರ್ಮೇಷನ್, ಅವುಗಳ ಅಳತೆ ಮಾಡಿಬಿಟ್ಟು, ಮೆಸರ್ ಮಾಡಿಬಿಟ್ಟು, ಇಂಟರ್ಪ್ರೆಟ್ ಅಂದರೆ ಅದನ್ನು ಮ್ಯಾಪಿಂಗ್ ಆಗಿರ್ಬೋದು, 2D 3D ಪಿಕ್ಚರ್ಸ್ನ ಕ್ರಿಯೇಟ್ ಮಾಡ್ತೀವಲ್ಲ, ಆ ಮಾಹಿತಿ ತಗೊಂಡು ಕ್ರಿಯೇಟ್ ಮಾಡ್ತೀವಲ್ಲ, ಅದರ ವಿಜ್ಞಾನವನ್ನು ನಾವು ಫೋಟೋಗ್ರಾಮಿಟ್ರಿ ಅಂತ ಕರಿತೀವಿ. ಇವೆಲ್ಲ ಕೀ ಪಾಯಿಂಟ್ಸ್, ಇಂಟ್ರೊಡಕ್ಷನ್ ಪಾಯಿಂಟ್ಸ್ ಎಲ್ಲ ನಾವು ಕರೆಕ್ಟಾಗಿ ಕಲೆಕ್ಟ್ ಮಾಡ್ಕೊಂಡು ಈ ರೀತಿ ಡಿಫೈನ್ ಮಾಡ್ತೀವಿ. ಫೋಟೋಗ್ರಾಮಿಟ್ರಿ ಈಸ್ ದ ಸೈನ್ಸ್ ಆಫ್ ಒಬ್ಟೈನಿಂಗ್ ರಿಲಯಬಲ್ ಇನ್ಫಾರ್ಮೇಷನ್ ಅಬೌಟ್ ದ ಪ್ರಾಪರ್ಟೀಸ್ ಆಫ್ ಸರ್ಫೇಸಸ್ ಆ್ಯಂಡ್ ಆಬ್ಜೆಕ್ಟ್ಸ್ ವಿತೌಟ್ ಫಿಸಿಕಲ್ ಕಾಂಟ್ಯಾಕ್ಟ್ ವಿತ್ ಆಬ್ಜೆಕ್ಟ್ಸ್ ಆ್ಯಂಡ್ ಆಫ್ ಮೆಸರಿಂಗ್ ಆ್ಯಂಡ್ ಇಂಟರ್ಪ್ರಿಟೇಟಿಂಗ್ ದಿಸ್ ಇನ್ಫಾರ್ಮೇಷನ್ ಅಂತ ಕರಿತೀವಿ. ಸೊ ಅವನ್ನ ಮೆಸರ್ ಮಾಡಿ, ಇಂಟರ್ಪ್ರಿಟ್ ಅಂದರೆ ಫೈನಲ್ ಔಟ್ಪುಟ್ ಕೊಡಬೇಕಲ್ಲ, ರಿಸಲ್ಟ್ ಕೊಡಬೇಕಲ್ಲ. ಸೊ ಅದರದ್ದು ಮ್ಯಾಪ್ ಆಗಿರ್ಬೋದು, ಬೌಂಡ್ರೀಸ್ ಆಗಿರ್ಬೋದು, ಅದರ ಕೌಂಟರ್ಸ್ ಆಗಿರ್ಬೋದು, 2D 3D ಪಿಕ್ಚರ್ಸ್ನ ಇಂಟರ್ಪ್ರಿಟ್ ಮಾಡಿಕೊಡ್ತೀವಲ್ಲ, ಅದನ್ನೇ ನಾವು ಫೋಟೋಗ್ರಾಮಿಟ್ರಿ ಅಂತ ಡಿಫೈನ್ ಮಾಡ್ತೀವಿ. ಫೋಟೋಗ್ರಾಮಿಟ್ರಿ ಎನ್ನುವುದು ವಸ್ತುಗಳೊಂದಿಗೆ ಭೌತಿಕ ಸಂಪರ್ಕವಿಲ್ಲದೆ ಅವುಗಳ ಹಾಗೂ ಮೇಲ್ಮೈಗಳ ಗುಣಲಕ್ಷಣ ಕುರಿತು ವಿಶ್ವಾಸಾರ್ಹ ಮಾಹಿತಿಯನ್ನು ಪಡೆಯುವ ಹಾಗೂ ಆ ಮಾಹಿತಿಯನ್ನು
ಮಾಹಿತಿಯನ್ನು ಅಳೆಯುವ ಮತ್ತು ಅರ್ಥೈಸುವ ವಿಜ್ಞಾನವಾಗಿದೆ. ಅರ್ಥ ಮಾಡಿಸ್ಬೇಕು, ನಾನು ಹಿಂಗೆ ಸರ್ವೆ ಮಾಡಿದ್ದೀನಿ ಅಂತ ಯಾವುದೇ ಒಬ್ಬ ಲ್ಯಾಂಡ್ ಓನರ್ಗೆ ಆಗಿರ್ಬೋದು ಅಥವಾ ಅಧಿಕಾರಿಗಳಿಗಾಗಿರ್ಬೋದು ಅಥವಾ ಸಂಬಂಧಪಟ್ಟಂಥ ಇಲಾಖೆಗೆ ನಾವು ಈ ಥರ ಮಾಡಿದ್ವಿ, ಇಷ್ಟಿದೆ ಅಂತ ನಾವು ಇಂಟರ್ಪ್ರೇಟ್ ಮಾಡ್ತಕ್ಕಂಥ ಒಂದು ಸೈನ್ಸನ್ನು ನಾವು ಫೋಟೋಗ್ರಮೆಟ್ರಿ ಅಂತ ಕರಿತೀವಿ. ಇಲ್ಲೊಂದು ಚಿತ್ರ ಕಾಣಿಸ್ತಾ ನೋಡ್ರಿ, ಒಂದು ಅರ್ಬನ್ ಏರಿಯಾ ಇದೆ. ಅರ್ಬನ್ ಏರಿಯಾನ ಮೆಜರ್ ಮಾಡಲಿಕ್ಕೆ ನಾವು ಈ ಏನ್ಷಿಯಂಟ್ ಇಕ್ವಿಪ್ಮೆಂಟ್ಸ್ ಯೂಸ್ ಮಾಡ್ಕೊಂಡ್ರೆ ಕಷ್ಟ ಸಾಧ್ಯ. ಹಾಗಾಗಿ ಈ ಫೋಟೋಗ್ರಮೆಟ್ರಿ ಟೆಕ್ನಾಲಜಿ, ಸೈನ್ಸ್ ಟೆಕ್ನಾಲಜಿನ ಬಳಕೆ ಮಾಡ್ಕೊಂಡು ನಾವು ಹಿಲ್ ಸ್ಟೇಷನ್ಸ್ ಆಗಿರ್ಬೋದು ಅಥವಾ ನಾವು ಸಮುದ್ರಗಳ ಒಂದು ಮೆಜರ್ಮೆಂಟ್ ಆಗಿರ್ಬೋದು ಅಥವಾ ಡ್ಯಾಮ್ಸು, ರಿಸರ್ವೈಸು, ಲೇಕ್ಸ್ ಆಗಿರ್ಬೋದು, ಹಿಲ್ ಸ್ಟೇಷನ್ಸ್ ಆಗಿರ್ಬೋದು, ಫಾರೆಸ್ಟ್ಗಳಾಗಿರ್ಬೋದು, ರೋಡ್ಸ್ ಆಗಿರ್ಬೋದು, ಇವುಗಳನ್ನ ಸರ್ವೆ ಮಾಡಲಿಕ್ಕೆ ಹೆಚ್ಚು ಬಳಕೆ ಮಾಡ್ತಕ್ಕಂಥ ಒಂದು ಟೆಕ್ನಾಲಜಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪಾರ್ಟ್ ಫೋಟೋಗ್ರಮೆಟ್ರಿ ಅಂತ ಕರಿತೀವಿ. ಸೊ ಇದರ ಆಬ್ಜೆಕ್ಟಿವ್ ಅಂದರೆ ಇದರ ಗುರಿ ಉದ್ದೇಶಗಳೇನು ಅಂತ. ವಾಟ್ ಈಸ್ ದ ಆಬ್ಜೆಕ್ಟಿವ್ಸ್ ಆಫ್ ಫೋಟೋಗ್ರಮೆಟ್ರಿ ಅಂದರೆ ವಾಟ್ ಈಸ್ ದ ಆಬ್ಜೆಕ್ಟಿವ್ಸ್ ಆಫ್ ಫೋಟೋಗ್ರಮೆಟ್ರಿ, ಇದರ ಗುರಿ ಉದ್ದೇಶಗಳನ್ನು ನೋಡ್ತಾ ಬರೋದಾದ್ರೆ ಸೊ ನೋಡ್ರಿ, ಆಬ್ಜೆಕ್ಟಿವ್ಸ್ ಆಫ್ ಫೋಟೋಗ್ರಮೆಟ್ರಿ ಅಂದರೆ ಮೆಜರ್ಡ್ ಡಿಸ್ಟೆನ್ಸಸ್. ಇದರ ಉದ್ದೇಶ ಏನಂದರೆ ದೂರಗಳನ್ನು ಅಳತೆ ಮಾಡ್ತಕ್ಕಂಥದ್ದು, ದೂರಗಳನ್ನು. ಸೊ ಈ ಪ್ಲೇಸಿಂದ ಅಲ್ಲಿ ಇರ್ತಕ್ಕಂಥ ಆಬ್ಜೆಕ್ಟ್ ಎಷ್ಟು ದೂರ ಇದೆ ಅಥವಾ ಈ ಲ್ಯಾಂಡ್ನ ಬೌಂಡ್ರಿ ಎಷ್ಟು ದೂರ ಇದೆ, ಒಂದು ಸೈಡ್ ಎಷ್ಟು ದೂರ ಇದೆ ಅಂತ ನಾವು ಮೆಜರ್ ಮಾಡ್ತೀವಲ್ಲ, ಅಥವಾ ಒಂದು ಲ್ಯಾಕ್ ಎಷ್ಟು ಡಿಸ್ಟೆನ್ಸ್ ದೂರ ಇದೆ, ಒಂದು ಸಮುದ್ರ ಎಷ್ಟು ದೂರ ಇದೆ, ಒಂದು ಬ್ರಿಡ್ಜ್ ಎಷ್ಟು ದೂರ ಇದೆ, ಒಂದು ಸೇತುವೆ ಎಷ್ಟು ದೂರ ಇದೆ. ಸೊ ಮೆಜರ್ ಮಾಡಲಿಕ್ಕೆ ಡಿಸ್ಟೆನ್ಸ್ನ ಮೆಜರ್ ಮಾಡಲಿ ಇದೆಲ್ಲ ಉದ್ದೇಶ ಆಗಿರುತ್ತೆ. ಮೇನ್ ಆಬ್ಜೆಕ್ಟಿವ್ಸ್ ಅಷ್ಟೇ ಇರ್ತದೆ. ಆಮೇಲೆ ಡಿಟರ್ಮೈನ್ ಎಲಿವೇಶನ್ಸ್ ಅಂದರೆ ಎತ್ತರಗಳನ್ನು ಮೆಜರ್ ಮಾಡಲಿಕ್ಕೆ ನಾವು ಯೂಸ್ ಮಾಡ್ತೀವಿ. ಇದರ ಆಬ್ಜೆಕ್ಟಿವ್ಸ್ ಅಂದರೆ ಎತ್ತರಗಳನ್ನು ಮೆಜರ್ ಮಾಡೋದಾಗಿರ್ಬೋದು, ದೂರಗಳನ್ನು ಅಳತೆ ಮಾಡೋದಾಗಿರ್ಬೋದು. ಪ್ರೊಡ್ಯೂಸ್ ಮ್ಯಾಪ್ಸ್ ಅಂದರೆ ನಕ್ಷೆಗಳನ್ನು ತಯಾರಿಸಲಿಕ್ಕೆ ನಾವು ಫೋಟೋಗ್ರಮೆಟ್ರಿ ಬಳಕೆ ಮಾಡ್ತೀವಿ. ಇದರ ಆಬ್ಜೆಕ್ಟಿವ್ಸ್ ಅಂದರೆ ನಕ್ಷೆಗಳನ್ನು ತಯಾರಿಸೋದು ಇದರ ಆಬ್ಜೆಕ್ಟಿವ್ ಆಗಿರುತ್ತೆ. ಸೊ ನೆಕ್ಸ್ಟ್ ಜನರೇಟ್ 3D ಮಾಡೆಲ್ಸ್ ಅಂತ ಕರಿತೀವಿ, 3 ಡೈಮೆನ್ಷನಲ್ ಮಾಡೆಲ್ಸ್ ಅಂತ ಕರಿತೀವಿ. 3 ಡೈಮೆನ್ಷನಲ್ 3 ಆಯಾಮವುಳ್ಳ ಮಾಡೆಲ್ಸ್ನ ಜನರೇಟ್ ಮಾಡೋದು ಈ ಫೋಟೋಗ್ರಮೆಟ್ರಿ ಉದ್ದೇಶ ಆಗಿರುತ್ತೆ. ಆಮೇಲೆ ಮಾನಿಟರ್ ಚೇಂಜಸ್ ಓವರ್ ದ ಟೈಮ್, ಕಾಲಕ್ಕೆ ತಕ್ಕಂತೆ ಏನೆಲ್ಲ ಬದಲಾವಣೆ ಆಗುತ್ತೆ, ಕ್ಲೈಮೇಟಲ್ಲಿ ಏನು ಬದಲಾವಣೆ ಆಗುತ್ತೆ, ಒಂದು ಫಾರೆಸ್ಟಲ್ಲಿ ಯಾವ ಥರ ಚೇಂಜಸ್ ಆಗುತ್ತೆ, ಸಮ್ಮರಲ್ಲಿ ಯಾವ ಥರ ಇರುತ್ತೆ ಫಾರೆಸ್ಟು, ಆಮೇಲೆ ರೈನಿ ಸೀಸನಲ್ಲಿ ಯಾವ ಥರ ಇರುತ್ತೆ ಆ ಪ್ಲೇಸು, ಆಮೇಲೆ ವಿಂಟರ್ ಸೀಸನಲ್ಲಿ ಯಾವ ಥರ ಇರುತ್ತೆ. ಸೊ ಟೈಮ್ ಚೇಂಜ್ ಅಂತ ಏನೆಲ್ಲ ಚೇಂಜಸ್ ಆಗುತ್ತೆ ಅಂತ ಅದು ಮಾನಿಟರ್ ಮಾಡ್ತಾ ಹೋಗುತ್ತೆ ಅಂದರೆ ನಮಗೆ ಇನ್ಫಾರ್ಮೇಷನ್ ಕೊಡ್ತಾ ಹೋಗುತ್ತೆ, ಈ ಟೈಮಲ್ಲಿ ಈ ಥರ ಚೇಂಜಸ್ ಆಗಿದೆ ಅಂತ ಇನ್ಫಾರ್ಮೇಷನ್ ಕೊಡ್ತಾ ಹೋಗುತ್ತೆ. ಸೊ ಆಬ್ಜೆಕ್ಟಿವ್ಸ್ ಆಫ್ ಫೋಟೋಗ್ರಮೆಟ್ರಿ ಅಂದರೆ ಫಸ್ಟ್ ಆಬ್ಜೆಕ್ಟಿವ್ ಮೆಜರ್ ಡಿಸ್ಟೆನ್ಸ್, ಮೊದಲನೇ ಪಾಯಿಂಟ್ ಮೆಜರ್ ಡಿಸ್ಟೆನ್ಸ್. ಸೆಕೆಂಡ್ ಡಿಟರ್ಮೈನ್ ಎಲಿವೇಶನ್ಸ್ ಅಂತ, ಎತ್ತರಗಳನ್ನು ಅಳತೆ ಮಾಡ್ತಾರೆ ಅಂತ. ನೆಕ್ಸ್ಟ್ ಪ್ರೊಡ್ಯೂಸ್ ಮ್ಯಾಪ್ಸ್ ಅನ್ನ ಕ್ರಿಯೇಟ್ ಮಾಡ್ತಾರೆ, ನಕ್ಷೆಗಳನ್ನು ತಯಾರಿಸ್ತಾ ಮಾಡ್ತಾರೆ. ಸೊ ನೆಕ್ಸ್ಟ್ ಇದಾದ್ಮೇಲೆ ಜನರೇಟ್ 3D ಮಾಡೆಲ್ಸ್ನ ಕ್ರಿಯೇಟ್ ಮಾಡ್ತಾರೆ, ಜನರೇಟ್ 3D ಮಾಡೆಲ್ಸ್. ಲಾಸ್ಟಿಗೆ ಮಾನಿಟರ್ ಚೇಂಜಸ್ ಓವರ್ ಟೈಮ್. ಸೊ ಆಯಾ ಒಂದು ಪ್ರದೇಶದಲ್ಲಿ ಕಾಲಕ್ಕೆ ತಕ್ಕಂತೆ ಏನೆಲ್ಲ ಚೇಂಜಸ್ ಆಗುತ್ತೆ ಅಂತ ಮಾನಿಟರ್ ಮಾಡೋದು ಇದರ ಗುರಿ ಮತ್ತು ಉದ್ದೇಶ ಆಗಿರುತ್ತೆ ಫೋಟೋಗ್ರಮೆಟ್ರಿದು. ಓಕೆನಾ. ಸೊ ನೆಕ್ಸ್ಟ್ ಇದರ ಯಾವ ಪ್ರಿನ್ಸಿಪಲ್ ಮೇಲೆ ಇದು ಫೋಟೋಗ್ರಮೆಟ್ರಿ ಕೆಲಸ ಮಾಡುತ್ತೆ ಅಂತ. ವಾಟ್ ಈಸ್ ದ ಪ್ರಿನ್ಸಿಪಲ್ ಆಫ್ ಫೋಟೋಗ್ರಮೆಟ್ರಿ ಅಂತ ಬರೀದಾದ್ರೆ ಮೊದಲೇ ಪ್ರಿನ್ಸಿಪಲ್ ಪರ್ಸ್ಪೆಕ್ಟಿವ್ ಪ್ರೊಜೆಕ್ಷನ್ ಅಂತ ಕರಿತೀವಿ. ಪರ್ಸ್ಪೆಕ್ಟಿವ್ ಪ್ರೊಜೆಕ್ಷನ್ ಅಂದರೆ ಎವ್ರಿ ಫೋಟೋಗ್ರಾಫ್ ರೆಪ್ರೆಸೆಂಟ್ಸ್ ದ ಗ್ರೌಂಡ್ ಇನ್ ಪರ್ಸ್ಪೆಕ್ಟಿವ್. ಯಾವುದೇ ಫೋಟೋ ನಾವು ತೆಗೆದಾಗ ಭೂಮಿ ಮೇಲೆ ಹೋಗಿ ಫೋಟೋ ತೆಗಿತೇವೆ ಅಂದರೆ ಭೂಮಿ ಇಲ್ಲದ್ರೆ ಸರ್ಫೇಸ್ ಕಾಣೋ ಥರ ಫೋಟೋ ತೆಗಿಬೇಕು ಸಾಧ್ಯವಾದ ಮಟ್ಟಿಗೆ. ಹಾಗಾಗಿ ಎವ್ರಿ ಫೋಟೋಗ್ರಾಫ್ ರೆಪ್ರೆಸೆಂಟ್ಸ್ ದ ಗ್ರೌಂಡ್ ಇನ್ ಪರ್ಸ್ಪೆಕ್ಟಿವ್ ಅಂತ. ಸೊ ನಮಗೆ ಗ್ರೌಂಡ್ ಅಂದರೆ ಏನು, ಸರ್ಫೇಸ್ ಇದೆಯಲ್ಲ, ಸರ್ಫೇಸ್ ತೆಗಿಯೋ ಉದ್ದೇಶ ನಮ್ದಾಗಿರುತ್ತೆ. ಸೊ ಆ ಪ್ರಿನ್ಸಿಪಲ್ ಏನಿದೆಯಲ್ಲ, ಎವ್ರಿ ಫೋಟೋಗ್ರಾಫ್ ರೆಪ್ರೆಸೆಂಟ್ಸ್, ಪ್ರತಿಯೊಂದು ಫೋಟೋ ರೆಪ್ರೆಸೆಂಟ್ ಮಾಡೋದೇನೆಂದರೆ ಗ್ರೌಂಡ್ ಇನ್ ಪರ್ಸ್ಪೆಕ್ಟಿವ್ ಅಂತ ಕರಿತೀವಿ. ಗ್ರೌಂಡ್ ತೆಗಿಯೋ ಪರ್ಸ್ಪೆಕ್ಟಿವ್ ಅನ್ನೋ ಉದ್ದೇಶದಿಂದ ನಾವೇನು ಮಾಡ್ತೀವಿ ಅಂದರೆ ಅದರ ಈ ಪ್ರಿನ್ಸಿಪಲ್ನ ಬಳಕೆ ಮಾಡ್ತೀವಿ ಫೋಟೋಗ್ರಮೆಟ್ರಿಯಲ್ಲಿ. ಸೊ ನೋಡ್ರಿ ಇಲ್ಲಿ ಸೆಕೆಂಡ್ ಇಮೇಜ್ ಓವರ್ಲ್ಯಾಪ್ ಅಂದರೆ ಫಸ್ಟ್ ಸ್ಟೆಪ್ ಪ್ರಿನ್ಸಿಪಲ್ ಅಂದರೆ ಅದರ ವರ್ಕಿಂಗ್ ಫಂಕ್ಷನ್. ಫಸ್ಟ್ ಮೇಲಿಂದ ನಾವು ವೈಮಾನಿಕ ಆಗಿರ್ಬೋದು, ಏರ್ಕ್ರಾಫ್ಟ್ ಆಗಿರ್ಬೋದು ಅಥವಾ ಡ್ರೋನ್ಸ್ ಆಗಿರ್ಬೋದು, ಸ್ಯಾಟಲೈಟ್ಸ್ ಮೂಲಕ ಆಗಿರ್ಬೋದು, ಯಾವುದೇ ಒಂದು ಪ್ಲೇಸ್ನ ಫೋಟೋಸ್ನ ಮೊದಲು ಕ್ಯಾಪ್ಚರ್ ಮಾಡ್ಕೊತೀವಿ. ನಮಗೆ ಬೇಕಾಗಿಲ್ಲ ಪ್ಲೇಸ್ನ ಫೋಟೋಸ್ನ ಮೊದಲು ಕ್ಯಾಪ್ಚರ್ ಮಾಡ್ಕೊತೀವಿ. ಫಸ್ಟ್ ಫೋಟೋಸ್ ಕ್ಯಾಪ್ಚರ್ ಮಾಡ್ಕೊತೀವಲ್ಲ ಅದನ್ನೇ ಪರ್ಸ್ಪೆಕ್ಟಿವ್ ಪ್ರೊಜೆಕ್ಷನ್ ಅಂತ ಕರೀತೀವಿ. ಪ್ರೊಜೆಕ್ಷನ್ ಅಂದರೆ ಯಾವ್ದ್ರ ಮೂಲಕ ಪ್ರೊಜೆಕ್ಟ್ ಮಾಡ್ಬೋದು ಅಂದರೆ ಕ್ಯಾಮ್ರಾಸ್ ಯಾವುದಾದ್ರೂ ಆಗಿರ್ಬೋದು, ಏರ್ಕ್ರಾಫ್ಟ್ ಆಗಿರ್ಬೋದು ಅಥವಾ ಡ್ರೋನ್ಸ್ ಆಗಿರ್ಬೋದು ಅಥವಾ ಸ್ಯಾಟಲೈಟ್ಸ್ ಆಗಿರ್ಬೋದು, ಈ ಇನ್ಸ್ಟ್ರೂಮೆಂಟ್ಸ್ ಮೂಲಕ ಆ ಒಂದು ಫೋಟೋಸ್ನ ಕ್ಯಾಪ್ಚರ್ ಮಾಡ್ಕೊತೀವಿ ಫಸ್ಟು. ಅದಾದಮೇಲೆ ಇಮೇಜಸ್ ಓವರ್ಲ್ಯಾಪ್ ಅಂತ ಕರಿತೀವಿ, ಕಾನ್ಸಿಕ್ಯೂಟಿವ್ ಫೋಟೋಗ್ರಾಫ್ಸ್. ನೋಡ್ರಿ ಇಲ್ಲಿ ಈ ಪ್ಲೇಸಲ್ಲಿ ನಿಂತುಬಿಟ್ಟು ಈ ಫೋಟೋ ಕ್ಯಾಪ್ಚರ್ ಮಾಡ್ಕೊಂಡಾಗ
ನಮಗೇನು ಸಿಗುತ್ತೆ ಅಂದರೆ ಈ ಒಂದು ಪೋರ್ಷನ್ ಕವರ್ ಆಗುತ್ತೆ, ಇದಿಷ್ಟು ಪೋರ್ಷನ್ ಕವರ್ ಆಗುತ್ತೆ ಕ್ಯಾಪ್ಚರ್ ಮಾಡ್ಕೊಂಡ್ರೆ. ಅಥವಾ ಸ್ವಲ್ಪ ಮೂಮೆಂಟ್ ಆಗಿ ಒಂದು ಸ್ವಲ್ಪ ಮುಂದಕ್ಕೆ ಹೋಗಿ ಸೊ ಅದೇ ಪ್ಲೇಸಿನ ಫೋಟೋ ಕ್ಯಾಪ್ಚರ್ ಮಾಡ್ಕೊಂಡ್ವಿ ಅಂದರೆ ಇದಿಷ್ಟು ರೀಸನ್ ಕವರ್ ಆಗುತ್ತೆ, ಇದಿಷ್ಟು ಕ್ಯಾಪ್ಚರ್ ಆಗುತ್ತೆ ಅಂತ. ಸೊ ಇವೆರಡು ಫೋಟೋದಲ್ಲಿ ಒಂದಿಷ್ಟು ಇಮೇಜ್ ಇದೆಯಲ್ಲ, ಈ ಇಮೇಜ್ ಏನಾಗಿದೆ ಅಂದರೆ ಓವರ್ಲ್ಯಾಪ್ ಆಗಿದೆ. ಸೊ ಎಷ್ಟು ಇಮೇಜ್ ಓವರ್ಲ್ಯಾಪ್ ಆಗಿರುತ್ತೆ ಅಂದರೆ ಆಲ್ಮೋಸ್ಟ್ ಅಲ್ಲಿ 60 to 80% ಫೋಟೋಗ್ರಾಫ್ಸ್ ಏನಾಗಿರುತ್ತೆ ಅಂದರೆ ಓವರ್ಲ್ಯಾಪ್ ಆಗಿರುತ್ತೆ. ಅವೆರಡು ಇಮೇಜಸ್ನ ಇಲ್ಲಿ ನಾವು ನಿಂತ್ಕೊಂಡು ಕ್ಯಾಪ್ಚರ್ ಮಾಡ್ಕೊಂಡು ಈ ಪ್ಲೇಸಲ್ಲಿ ನಿಂತ್ಕೊಂಡು ಕ್ಯಾಪ್ಚರ್ ಮಾಡ್ಕೊಂಡಾಗ ಸೊ ಎರಡೂ ಪ್ಲೇಸಸ್ಸಲ್ಲಿರೋ ಫೋಟೋಸ್ನ ನಾವೇನು ಮಾಡ್ತೀವಿ ಅಂದರೆ ಮರ್ಜ್ ಮಾಡಿದಾಗ ಆಲ್ಮೋಸ್ಟ್ 60 to 80% ಏನಾಗಿರುತ್ತೆ ಓವರ್ಲ್ಯಾಪ್ಸ್ ಇರ್ತವೆ ಅದರಲ್ಲಿ ಅಂತ. 60-80% ಓವರ್ಲ್ಯಾಪ್ಸ್ ಇರ್ತವೆ ಅಂತ ಕರಿತೀವಿ. ಸೊ ಕಾನ್ಸಿಕ್ಯೂಟಿವ್ ಫೋಟೋಗ್ರಾಫ್ಸ್, ಕಾನ್ಸಿಕ್ಯೂಟಿವ್ ಮೀನ್ಸ್ ಅಕ್ಕಪಕ್ಕವು ಅಂತ, ಕಾನ್ಸಿಕ್ಯೂಟಿವ್ ಮೀನ್ಸ್ ಕ್ರಮಾನುಗತ, ಇದು ಇದ್ರ ಪಕ್ಕದ್ದು ಅಂತ ಕಾನ್ಸಿಕ್ಯೂಟಿವ್ ಅಂದರೆ. ಕಾನ್ಸಿಕ್ಯೂಟಿವ್ ಫೋಟೋಗ್ರಾಫ್ಸ್ ಓವರ್ಲ್ಯಾಪ್ ಬೈ ಅಬೌಟ್ 60 to 80%, 60-80% ಈ ಕಾನ್ಸಿಕ್ಯೂಟಿವ್ ಫೋಟೋಗ್ರಾಫ್ಸ್ನ ಮರ್ಚ್ ಮಾಡಿದಾಗ 60-80% ಓವರ್ಲ್ಯಾಪ್ ಆಗೋ ಚಾನ್ಸಸ್ ಇದೆ. ಸೊ ನೆಕ್ಸ್ಟು ಓವರ್ಲ್ಯಾಪ್ ಆದಮೇಲೆ ಫಸ್ಟು ಫೋಟೋಸ್ ಕ್ಯಾಪ್ಚರ್ ಮಾಡ್ಕೊತೀವಿ. ಫೋಟೋಸ್ ಕ್ಯಾಪ್ಚರ್ ಮಾಡ್ಕೊಳ್ಳೋದ ಪರ್ಸ್ಪೆಕ್ಟಿವ್ ಪ್ರೊಜೆಕ್ಷನ್ ಅಂತ ಕರಿತೀವಿ. ಅದಾದಮೇಲೆ ಇಮೇಜಸ್ನ ಓವರ್ಲ್ಯಾಪ್ ಮಾಡ್ತೀವಿ, ಅಕ್ಕಪಕ್ಕದ ಇಮೇಜಸ್ನ ಓವರ್ಲ್ಯಾಪ್ ಮಾಡಿದಾಗ 60 to 80% ಪೋರ್ಷನ್ ಆಫ್ ದ ಇಮೇಜಸ್ ಆರ್ ಓವರ್ಲ್ಯಾಪ್ ಅಂತ ಕರಿತೀವಿ. ಮರ್ಚ್ ಮಾಡಿದಾಗ ಓವರ್ಲ್ಯಾಪ್ ಆಗಿರುತ್ತೆ. ಸೊ ಕಾನ್ಸಿಕ್ಯೂಟಿವ್ ಫೋಟೋಗ್ರಾಫ್ಸ್ ಓವರ್ಲ್ಯಾಪ್ ಬೈ ಅಬೌಟ್ 60 to 80% ಹೇಳ್ತೀವಿ. ನೆಕ್ಸ್ಟ್ ಇದಾದಮೇಲೆ ಥರ್ಡ್ ಸ್ಟೆಪ್ಪು ಸ್ಟೀರಿಯೋಸ್ಕೋಪಿಕ್ ವಿಷನ್ ಅಂತ ಕರಿತೀವಿ. ನೋಡ್ರಿ, 2 ಓವರ್ಲ್ಯಾಪಿಂಗ್ ಇಮೇಜಸ್ ಕ್ರಿಯೇಟ್ ಎ 3D ವ್ಯೂ ಅಂತ ಕರಿತೀವಿ. ಎರಡು ಓವರ್ಲ್ಯಾಪಿಂಗ್ ಇಮೇಜಸ್ನ, ಎರಡು ಓವರ್ಲ್ಯಾಪ್ ಆಗಿರೋ ಇಮೇಜಸ್ನ ಕ್ರಿಯೇಟ್ ಮಾಡಿ ನಾವೇನು ಕ್ರಿಯೇಟ್ ನೋಡ್ರಿ, ಎರಡು ಓವರ್ಲ್ಯಾಪಿಂಗ್ ಇಮೇಜ್ನ ಕ್ರಿಯೇಟ್ ಮಾಡಿದಾಗ ನಮಗೆ 3D ವ್ಯೂ ಕಾಣಿಸುತ್ತೆ. ಅದನ್ನೇ ಸ್ಟೀರಿಯೋಸ್ಕೋಪಿಕ್ ವಿಷನ್ ಅಂತ ಕರಿತೀವಿ. 2 ಓವರ್ಲ್ಯಾಪಿಂಗ್ ಇಮೇಜಸ್ ಕ್ರಿಯೇಟ್ ಎ 3D ವ್ಯೂ. ಎರಡು ಓವರ್ಲ್ಯಾಪಿಂಗ್ ಇಮೇಜಸ್ ಏನು ಕ್ರಿಯೇಟ್ ಮಾಡ್ತವೆ ಅಂದರೆ 3D ವ್ಯೂವನ್ನು ಕ್ರಿಯೇಟ್ ಮಾಡ್ತವೆ ಅಂತ. 2 ಓವರ್ಲ್ಯಾಪಿಂಗ್ ಇಮೇಜಸ್ ಕ್ರಿಯೇಟ್ ಎ 3D ವ್ಯೂ ಅಂತ ಕರಿತೀವಿ. ಅದನ್ನೇ ನಾವು ಸ್ಟೀರಿಯೋಸ್ಕೋಪಿಕ್ ವಿಷನ್ ಅಂತ ಕರಿತೀವಿ. ಸ್ಟೀರಿಯೋಸ್ಕೋಪಿಕ್ ವಿಷನ್ ಅಂದರೆ 3D ವ್ಯೂವನ್ನು ಕ್ರಿಯೇಟ್ ಮಾಡೋದನ್ನು ಸ್ಟೀರಿಯೋಸ್ಕೋಪಿಕ್ ವಿಷನ್ ಅಂತ ಕರಿತೀವಿ. 3D ವ್ಯೂ, 3 ಡೈಮೆನ್ಷನಲ್ ವ್ಯೂವನ್ನು ಎರಡು 2 ಓವರ್ಲ್ಯಾಪಿಂಗ್ ಇಮೇಜಸ್ ಇಂದ ನಾವು 3D ವ್ಯೂವನ್ನು ಕ್ರಿಯೇಟ್ ಮಾಡ್ತೀವಿ. ಅದನ್ನ ದಟ್ ಈಸ್ ಕಾಲ್ಡ್ ಸ್ಟೀರಿಯೋಸ್ಕೋಪಿಕ್ ವಿಷನ್ ಅಂತ ಹೇಳ್ತೀವಿ. ನೆಕ್ಸ್ಟು ಟ್ರಯಾಂಗ್ಯುಲೇಷನ್ ಅಂತ ಕರಿತೀವಿ. ಟ್ರಯಾಂಗ್ಯುಲೇಷನ್ ಅಂದರೆ ನಿಮಗೆ ಇಲ್ಲಿ ಚಿತ್ರದಲ್ಲಿ ಕಾಣಿಸ್ತಾ ಇದೆ, ಇಲ್ಲಿ ಫೋಟೋ ತೆಗೆದಾಗ ಈ ಕಡೆ ಎಂಡು ಈ ಪಾಯಿಂಟ್ ಸೇರಿ ನಮಗೆ ಟ್ರಯಾಂಗಲ್ ಕಾಣಿಸ್ತಾ ಇದೆ. ಈ ಭಾಗದಲ್ಲೂ ನಮಗೆ ಒಂದು ಟ್ರಯಾಂಗಲ್ ಕಾಣಿಸ್ತಾ ಇದೆ, ಈ ಭಾಗದಲ್ಲೂ ಟ್ರಯಾಂಗಲ್ ಕಾಣಿಸ್ತಾ ಇದೆ, ಈ ಭಾಗದಲ್ಲೂ ಟ್ರಯಾಂಗಲ್ ಕಾಣಿಸ್ತಾ ಇದೆ. ಸೊ ಇಲ್ಲಿ ಎರಡು ಮರ್ಜ್ ಆಗಿರ್ತಕ್ಕಂಥ ಪಾಯಿಂಟ್ ಕಾಣಿಸ್ತಾ ಇದೆಯಲ್ಲ. ಸೊ ಆಬ್ಜೆಕ್ಟ್ ಕೋಆರ್ಡಿನೇಟ್ಸ್ ಆರ್ ಡಿಟರ್ಮೈನ್ಡ್ ಯೂಸಿಂಗ್ ಇಂಟರ್ಸೆಕ್ಟಿಂಗ್ ರೇಸ್ ಫ್ರಮ್ ಮಲ್ಟಿಪಲ್ ಇಮೇಜಸ್ ಅಂತ. ಇವೆಲ್ಲ ಮಲ್ಟಿಪಲ್ ಸಾಕಷ್ಟು ಇಮೇಜಸ್ನ ಬಳಕೆ ಮಾಡ್ಕೊಂಬಿಟ್ಟು ಏನು ಮಾಡ್ತೀವಿ ಅಂದರೆ ಈ ಟ್ರಯಾಂಗಲ್ನ ಕೋಆರ್ಡಿನೇಟ್ಸ್ ಪಾಯಿಂಟ್ಸ್ ಅಂತ ಕರಿತೀವಿ. ಕೋಆರ್ಡಿನೇಟ್ಸ್ ಪಾಯಿಂಟ್ಸ್ ಅಂದರೆ ನಿರ್ದೇಶಾಂಕಗಳನ್ನು ನಾವೇನು ಮಾಡ್ತೀವಿ ಅಂದರೆ ಪತ್ತೆ ಹಚ್ಚುತ್ತೀವಿ, ಅದನ್ನೇ ಟ್ರಯಾಂಗ್ಯುಲೇಷನ್ ಅಂತ ಕರಿತೀವಿ. ಸೊ ನೋಡ್ರಿ, ಆಬ್ಜೆಕ್ಟ್ಸ್ ಕೋಆರ್ಡಿನೇಟ್ಸ್ ಆರ್ ಡಿಟರ್ಮೈನ್ಡ್ ಯೂಸಿಂಗ್ ಇಂಟರ್ಸೆಕ್ಟಿಂಗ್ ರೇಸ್ ಫ್ರಮ್ ಮಲ್ಟಿಪಲ್ ಇಮೇಜಸ್. ಅವೆಲ್ಲ ಮಲ್ಟಿಪಲ್ ಇಮೇಜಸ್ನ ಇರ್ತಕ್ಕಂಥ ಮಲ್ಟಿಪಲ್ ಇಮೇಜಸ್ಸಲ್ಲಿರೋ ಈ ರೇಸನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಆ ಇಂಟರ್ಸೆಕ್ಟಿಂಗ್ ರೇಸ್ ಇದಾವಲ್ಲ ನೋಡ್ರಿ, ಈ ರೇಸು ಇಲ್ಲಿ ಇಂಟರ್ಸೆಕ್ಟ್ ಆಗಿದೆ, ಈ ರೇಸು ಇಲ್ಲಿ ಇಂಟರ್ಸೆಕ್ಟಿಂಗ್ ಆಗಿದೆ. ಸೊ ನೋಡ್ರಿ, ಯೂಸಿಂಗ್ ಇಂಟರ್ಸೆಕ್ಟಿಂಗ್ ರೇಸನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಮಲ್ಟಿಪಲ್ ಇಮೇಜಸ್ಸಿಂದ ಇಂಟರ್ಸೆಕ್ಟಿಂಗ್ ರೇಸ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಆ ಒಂದು ಆಬ್ಜೆಕ್ಟ್ನ ಕೋಆರ್ಡಿನೇಟ್ಸ್ನ ಡಿಟರ್ಮೈನ್ ಮಾಡ್ತೀವಿ. ಸಿಂಪಲ್ ನೋಡ್ರಿ, ಇಂಟರ್ಸೆಕ್ಟಿಂಗ್ ರೇಸ್ ಇದೆಯಲ್ಲ, ಮಲ್ಟಿಪಲ್ ಇಮೇಜಸ್ಸಲ್ಲಿರೋ ಇಂಟರ್ಸೆಕ್ಟಿಂಗ್ ರೇಸನ್ನು ಯೂಸ್ ಮಾಡ್ಕೊಂಬಿಟ್ಟು ಒಂದು ಆಬ್ಜೆಕ್ಟ್ನ ಕೋಆರ್ಡಿನೇಟ್ಸ್ ಪಾಯಿಂಟ್ಸನ್ನು ನಾವು ಕಂಡುಹಿಡಿತೀವಿ. ಅದನ್ನು ನಾವು ಟ್ರಯಾಂಗ್ಯುಲೇಷನ್ ಅಂತ ಕರಿತೀವಿ. ಫಸ್ಟ್ ಸ್ಟೆಪ್ಸ್ ಗೊತ್ತಾಯ್ತಲ್ಲ, ಪರ್ಸ್ಪೆಕ್ಟಿವ್ ಪ್ರೊಜೆಕ್ಷನ್ನು ಕ್ಯಾಪ್ಚರ್ ಮಾಡ್ಕೊಳ್ಳೋದು. ಸೆಕೆಂಡು, ಇಮೇಜಸ್ನ ಓವರ್ಲ್ಯಾಪ್ ಮಾಡಿದ್ರೆ 60 to 80% ಓವರ್ಲ್ಯಾಪ್ ಆಗಿರುತ್ತೆ. ಥರ್ಡ್ ಒನ್ ಸ್ಟೀರಿಯೋಸ್ಕೋಪಿಕ್ ವಿಷನ್ ಅಂದರೆ 2 ಓವರ್ಲ್ಯಾಪಿಂಗ್ ಇಮೇಜಸ್ ಏನು ಕ್ರಿಯೇಟ್ ಮಾಡುತ್ತೆ, 3D ವ್ಯೂವನ್ನು ಕ್ರಿಯೇಟ್ ಮಾಡುತ್ತೆ. ದಟ್ ಈಸ್ ಕಾಲ್ಡ್ ಸ್ಟೀರಿಯೋಸ್ಕೋಪಿಕ್ ವಿಷನ್ ಅಂತ ಕರಿತೀವಿ. ನೆಕ್ಸ್ಟ್ ಟ್ರಯಾಂಗ್ಯುಲೇಷನ್ ಅಂದರೆ ನೋಡ್ರಿ, ಮಲ್ಟಿಪಲ್ ಇಮೇಜಸ್ನ ಇಂಟರ್ಸೆಕ್ಟ್ ಮಾಡಿರ್ತಕ್ಕಂಥ ರೇಸ್ ಯೂಸ್ ಮಾಡ್ಕೊಂಡು ನಾವೇನು ಮಾಡ್ತೀವಿ ಅಂದ್ರೆ ಕೋಆರ್ಡಿನೇಟ್ಸ್ ಪಾಯಿಂಟ್ಸನ್ನು ಕಂಡುಹಿಡ್ತೀವಿ ಯಾವುದೇ ಆಬ್ಜೆಕ್ಟನ್ನು. ದಟ್ ಈಸ್ ಕಾಲ್ಡ್ ಟ್ರಯಾಂಗ್ಯುಲೇಷನ್ ಅಂತ ಕರಿತೀವಿ. ಗೊತ್ತಾಯ್ತಾ? ಸೊ ಇದು ಬೇಸಿಕ್ ಪ್ರಿನ್ಸಿಪಲ್. ಅಪ್ಲಿಕೇಶನ್ಸ್ ಆಫ್ ಫೋಟೋಗ್ರಮೆಂಟ್ರಿ ಬಗ್ಗೆ ನಾವು ನೋಡ್ತಾ ಬರೋದ, ಫೋಟೋಗ್ರಮೆಂಟ್ರಿ ಅಪ್ಲಿಕೇಶನ್ಸ್ ನೋಡ್ತಾ ಬರೋದಂದ್ರೆ ಬಳಕೆಗಳು, ಯೂಸರ್ಸ್ ಅಂತ ಕರಿತೀವಿ. ಎಲ್ಲೆಲ್ಲಿ ಅಪ್ಲಿಕೇಬಲ್ ಆಗ್ತವೆ, ಎಲ್ಲಿ ಯೂಸ್ ಆಗ್ತವೆ ಇವು ಫೋಟೋಗ್ರಮೆಂಟ್ರಿ, ಎಲ್ಲೆಲ್ಲಿ ಯೂಸ್ ಆಗುತ್ತೆ ಅಂದರೆ ಇಟ್ ಈಸ್ ವೈಡ್ಲಿ ಯೂಸ್ ಇನ್ ಲ್ಯಾಂಡ್ ಸರ್ವೇಯಿಂಗ್ ಅಂದರೆ
ಭೂಮಿ ಅಂದರೆ ಜಮೀನಿನ ಅಳತೆ ಮಾಡೋ ಸಂದರ್ಭದಲ್ಲಿ ಇದು ಬಳಕೆ ಆಗುತ್ತೆ. ಲ್ಯಾಂಡ್ ಸರ್ವೇಯಿಂಗಲ್ಲಿ ನಾವು ಈ ಫೋಟೋಗ್ರಾಮೆಟ್ರಿ ಅಪ್ಲಿಕೇಶನ್ಸ್ ಬಳಕೆ ಮಾಡ್ತೀವಿ. ಆಮೇಲೆ ಟೋಫೋಗ್ರಾಫಿಕ್ ಮ್ಯಾಪಿಂಗ್ ಅಂದರೆ ಬಾರ್ಡರ್ ಲೈನ್ಸನ್ನು ನಾವು ಬಾರ್ಡರ್ ಸೆಟ್ ಮಾಡಲಿಕ್ಕೆ ನಾವೇನು ಮಾಡ್ತೀವಿ ಅಂದರೆ ಈ ಒಂದು ಫೋಟೋಗ್ರಾಮೆಟ್ರಿ ಯೂಸ್ ಮಾಡ್ತೀವಿ. ಟೋಫೋಗ್ರಾಫಿಕ್ ಮ್ಯಾಪಿಂಗಲ್ಲಿ ಮ್ಯಾಪಿಂಗ್ ಮಾಡಲಿಕ್ಕೆ, ನಕ್ಷೆ ತಯಾರಿಸಲಿಕ್ಕೆ, ಲ್ಯಾಂಡ್ ಸರ್ವೆ ಮಾಡಲಿಕ್ಕೆ, ಸಿವಿಲ್ ಇಂಜಿನಿಯರಿಂಗಲ್ಲಿ, ಸಿವಿಲ್ ಕನ್ಸ್ಟ್ರಕ್ಷನ್ಸಲ್ಲಿ, ಸಿವಿಲ್ ಇಂಜಿನಿಯರಿಂಗ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಕರಿತೀವಿ. ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಸ್ಗಳು ಅಲ್ಲಿ ಇಲ್ಲಿ ಏನು ಕಟ್ತೀವಲ್ಲ, ಡ್ಯಾಮ್ಸು ಅವೆಲ್ಲ ಕಟ್ತೀವಲ್ಲ, ಅಲ್ಲಿ ಕೂಡ ನಾವು ಇದನ್ನ ಬಳಕೆ ಮಾಡ್ತೀವಿ. ಸಿವಿಲ್ ಇಂಜಿನಿಯರಿಂಗಲ್ಲಿ ಡ್ಯಾಮ್ಸ್ ಕನ್ಸ್ಟ್ರಕ್ಷನ್ ಮಾಡೋ ಟೈಮಲ್ಲಿ, ರಿಸರ್ವೈರ್ ಕನ್ಸ್ಟ್ರಕ್ಷನ್ ಮಾಡೋ ಟೈಮಲ್ಲಿ, ಸೊ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಸ್ ಕನ್ಸ್ಟ್ರಕ್ಷನ್ ಮಾಡೋ ಟೈಮಲ್ಲಿ, ದೊಡ್ಡ ದೊಡ್ಡ ಬ್ರಿಡ್ಜಸ್ ಕನ್ಸ್ಟ್ರಕ್ಷನ್ ಮಾಡೋ ಟೈಮಲ್ಲಿ ಆಗಿರ್ಬೋದು. ಸೊ ಬ್ರಿಡ್ಜಸ್ ಕನ್ಸ್ಟ್ರಕ್ಷನ್ ಮಾಡೋ ಟೈಮಲ್ಲಿ, ರೋಡ್ ಕನ್ಸ್ಟ್ರಕ್ಷನ್ ಮಾಡೋ ಟೈಮಲ್ಲಿ ಈ ಸಿವಿಲ್ ಇಂಜಿನಿಯರಿಂಗಲ್ಲಿ ಕೂಡ ನಾವು ಇದನ್ನ ಯೂಸ್ ಮಾಡ್ತೀವಿ. ಹಾಗೆ ಮೈನಿಂಗಲ್ಲಿ, ಅಗ್ರಿಕಲ್ಚರಲ್ಲಿ, ಫಾರೆಸ್ಟ್ರಿಯಲ್ಲೂ ಕೂಡ ನಾವು ಇದರ ಬಳಕೆ ಅಂತ ಇದ್ದೇ ಇದೆ. ಮೈನಿಂಗಲ್ಲಿ, ಅಗ್ರಿಕಲ್ಚರ್ ಮತ್ತು ಫಾರೆಸ್ಟ್ರಿಯಲ್ಲಿ ಎಷ್ಟು ಮೈನಿಂಗ್ ಆಗಿದೆ, ಎಷ್ಟು ಆಗಿಲ್ಲ, ಎಷ್ಟು ಡೆಪ್ತ್ ಹೋಗಿದೆ, ಎಷ್ಟು ಡೆಪ್ತ್ ಆಗಿಲ್ಲ, ಸೊ ಅದನ್ನು ನಾವು ಈ ನಮ್ಮ ಟ್ರೆಡಿಷನಲ್ ಮೆಥಡಲ್ಲಿ ಕಷ್ಟ, ಹಾಗಾಗಿ ಈ ಗ್ರಾಮೆಟ್ರಿ ಮೆಥಡಲ್ಲಿ ನಾವು ಮೈನಿಂಗು, ಅಗ್ರಿಕಲ್ಚರ್ ಮತ್ತು ಫಾರೆಸ್ಟ್ರಿಯಲ್ಲಿ ಬಳಕೆ ಮಾಡ್ತೀವಿ ಇದನ್ನು. ಆಮೇಲೆ ಅರ್ಬನ್ ಪ್ಲ್ಯಾನಿಂಗ್, ನಗರ ಯೋಜನೆಗಳಲ್ಲಿ ಬಳಕೆ ಮಾಡ್ತೀವಿ. ಈ ಸಿಟಿ ಏರಿಯಾ ಎಷ್ಟಿದೆ, ಸಿಟಿ ಬೌಂಡ್ರಿ ಎಷ್ಟು ಪೆರಿಮೀಟ್ರ್ ಇದೆ ಗೊತ್ತಿಲ್ಲ, ಹೆಂಗೆ ಅಳತೆ ಮಾಡ್ಕೊಳಕ್ಕೆ ಕಷ್ಟ ಸಾಧ್ಯ. ಹಾಗಾಗಿ ಆ ಸಿಟಿ ಬೌಂಡ್ರಿ ಎಷ್ಟಿದೆ, ಸಿಟಿ ಏರಿಯಾ ಎಷ್ಟಿದೆ ಅಂತ ನಾವು ಕಂಡುಹಿಡಲಿಕ್ಕೆ ಬಳಕೆ ಮಾಡ್ತೀವಿ. ಅರ್ಬನ್ ಪ್ಲಾನಿಂಗಲ್ಲಿ ಬಳಕೆ ಮಾಡ್ತೀವಿ. ಆಮೇಲೆ ಎನ್ವಿರಾನ್ಮೆಂಟಲ್ ಸ್ಟಡೀಸ್, ಪರಿಸರ ಅಧ್ಯಯನ ಮಾಡೋದ್ರಲ್ಲಿ, ಪರಿಸರದಲ್ಲಿರ್ತಕ್ಕಂಥ ಜೀವಿಗಳ ಅಧ್ಯಯನ ಮಾಡೋದ್ರಲ್ಲೂ ಕೂಡ ನಾವು ಈ ಫೋಟೋಗ್ರಾಮೆಟ್ರಿ ಟೆಕ್ನಾಲಜಿನ ಬಳಕೆ ಮಾಡ್ತೀವಿ. ಅಗ್ರಿಕಲ್ಚರ್ ಆಲ್ರೆಡಿ ಇಲ್ಲಿ ತೋರಿಸ್ಬಿಟ್ಟಿದೆ, ಮತ್ತೆ ರಿಪೀಟ್ ಆಗಿದೆ. ಜಿಯೋಲಜಿ ಡಿಪಾರ್ಟ್ಮೆಂಟ್ ಅಂತ ಗೊತ್ತಿದೆ ನಿಮಗೆ, ಜಿಯೋಲಜಿ ಡಿಪಾರ್ಟ್ಮೆಂಟಲ್ಲೂ ಕೂಡ ಇದರ ಬಳಕೆ ಮಾಡ್ತೀವಿ. ಭೂಮಿಯ ಸಾಯಿಲು, ಭೂಮಿ ಯಾವ ಥರ ಇದೆ, ಯಾವ ಏರಿಯಾ ಇದೆ, ಅಲ್ಲಿ ಏನು ಸಿಗುತ್ತೆ ಅನ್ನೋದೆಲ್ಲ ಅಧ್ಯಯನ ಮಾಡೋದನ್ನು ನಾವು ಜಿಯೋಲಜಿ ಅಂತ ಕರಿತೀವಿ. ಜಿಯೋಲಜಿನೂ ಕೂಡ ಬಳಕೆ ಮಾಡ್ತೀವಿ. ಕ್ಲಾಸಿಫಿಕೇಶನ್ ಸಾಯಿಲ್ಸ್ ಆ್ಯಂಡ್ ಕ್ರಾಪ್ಸ್ ಅಂತ ಕರಿತೀವಿ. ಕ್ಲಾಸಿಫಿಕೇಶನ್ ಸಾಯಿಲ್ಸ್ ಆ್ಯಂಡ್ ಕ್ರಾಪ್ಸ್, ಸೊ ಯಾವುದೋ ಒಂದು ಪ್ಲೇಸಲ್ಲಿ ಯಾವ ಥರ ಸಾಯಿಲ್ ಸಿಗುತ್ತೆ, ಆ ಸಾಯಿಲಲ್ಲಿ ಯಾವ ಥರ ಬೆಳೆಗಳನ್ನು ಬೆಳಿಲಿಕ್ಕೆ ಯೋಗ್ಯವಾದ ಮಣ್ಣಿದೆ, ಅವುಗಳನ್ನ ಕ್ಲಾಸಿಫಿಕೇಶನ್ ಮಾಡಲಿಕ್ಕೆ, ವಿಂಗಡಿಸಲಿಕ್ಕೆ ಕೂಡ ಈ ಒಂದು ಫೋಟೋಗ್ರಾಮೆಟ್ರಿಕ್ ಟೆಕ್ನಾಲಜಿನ ಬಳಕೆ ಮಾಡ್ತೀವಿ. ನೆಕ್ಸ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂದರೆ ಗೊತ್ತೇ ಇದೆ ನಿಮಗೆ, ಅದೇ ಭೂಕಂಪ ಆದಾಗ ಸೊ ಹೋಗಿ ಅಲ್ಲಿ ಪ್ಲೇಸನ್ನು ನೋಡೋಕ್ಕಾಗಿದೆ ಇದ್ರೆ ಫೋಟೋಸ್ ಕ್ಯಾಪ್ಚರ್ ಮಾಡ್ಕೊಂಬಿಟ್ಟು ಅಲ್ಲಿರ್ತಕ್ಕಂಥ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ, ಸಿ ಎಮ್ಗಳಿಗೆ, ಪಿ ಎಮ್ಗಳಿಗೆ, ಸಂಬಂಧಪಟ್ಟಂಥ ಇಲಾಖೆಗೆ ಏನೇನಲ್ಲಿ ಅಪಾಯ ಆಗಿದೆ, ಎಷ್ಟು ಅಪಾಯ ಆಗಿದೆ ಅದನ್ನೆಲ್ಲ ಮೆಜರ್ ಮಾಡಲಿಕ್ಕೆ, ಎಷ್ಟೆಷ್ಟು ಅಪಾಯ ಆಗಿದೆ, ಎಷ್ಟು ತೊಂದರೆ ಆಗಿದೆ ಅದನ್ನೆಲ್ಲ ಮೆಜರ್ ಮಾಡಲಿಕ್ಕೆ ನಾವು ಯೂಸ್ ಮಾಡ್ತೀವಿ. ಭೂಕಂಪ ಆದ ಟೈಮಲ್ಲಿ, ಸುನಾಮಿ ಆಗಿರೋ ಟೈಮಲ್ಲಿ, ಅಥವಾ ಫ್ಲಡ್ ಆಗೋ ಟೈಮಲ್ಲಿ, ಪ್ರವಾಹ ಬಂದಿರೋ ಸಂದರ್ಭದಲ್ಲಿ ಎಷ್ಟೆಷ್ಟು ಮೆಜರ್ ಮಾಡ್ಕೊಂಡು ಎಷ್ಟೆಷ್ಟು ಹಾನಿಯಾಗಿದೆ ಅಂತ ನಾವು ರಿಪೋರ್ಟನ್ನು ಕಲೆಕ್ಟ್ ಮಾಡಲಿಕ್ಕೆ, ಇಂಟರ್ಪ್ರೆಟ್ ಮಾಡಲಿಕ್ಕೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟಲ್ಲೂ ಕೂಡ ಇದರ ಅಪ್ಲಿಕೇಶನ್ಸ್ ಇದೆ ಫೋಟೋಗ್ರಾಮೆಟ್ರಿದು. ಓಕೆನಾ. ಸೊ ನೆಕ್ಸ್ಟ್ ಇದರ ಲಿಮಿಟೇಷನ್ಸ್ ಅಂತ ಬರೋದಾದ್ರೆ ಏನಪ್ಪ ಇದು, ಯಾಕೆ ಕಷ್ಟ, ಇದ್ರ ಲಿಮಿಟೇಷನ್ಸ್ ಏನು ಅಂದರೆ ವೆದರ್ ಡಿಪೆಂಡೆಂಟು. ಮೋಡ ಬರ್ತಾ ಇದೆ, ಮಳೆ ಬರ್ತಾ ಇದೆ ಅಂದರೆ ಅಲ್ಲಿ ಫೋಟೋ ಕ್ಯಾಪ್ಚರ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಇನ್ನೂ ಅಡ್ವಾನ್ಸ್ ಟೆಕ್ನಾಲಜಿನೂ ಇದೆ, ಮಳೆ ಬರಲಿ ಬರದೇ ಇರಲಿ ಫೋಟೋಸ್ ಕ್ಯಾಪ್ಚರ್ ಮಾಡ್ಕೋಬೋದು ಅಂತ. ಸೊ ವೆದರ್ ಡಿಪೆಂಡೆಂಟ್ ಅಂದರೆ ಇದು ಒಂದು ವಾತಾವರಣಕ್ಕೆ ಅವಲಂಬಿತವಾಗಿದೆ. ವಾತಾವರಣ ಚೆನ್ನಾಗಿ ಕ್ಲಿಯರ್ ಇತ್ತಂದರೆ ಫೋಟೋಸ್ ಹೆಂಗೆ ಬೇಕಂಗೆ ಕ್ಯಾಪ್ಚರ್ ಮಾಡ್ಕೋಬೋದು. ಮೋಡ ಕವಿದ ವಾತಾವರಣ ಇದ್ದರೆ ಕ್ಲಿಯರ್ ಪಿಕ್ಚರ್ಸ್ ಬರೋ ಚಾನ್ಸಸ್ ಕಡಿಮೆ ಇರುತ್ತೆ. ಹಾಗಾಗಿ ವೆದರ್ ಡಿಪೆಂಡೆಂಟ್ ಅಂತ ಹೇಳ್ಬೋದು. ಲಿಮಿಟೇಷನ್ಸ್, ಇದರ ಡ್ರಾಬ್ಯಾಕ್ಸ್, ಲಿಮಿಟೇಷನ್ಸ್ ಆರ್ ಡ್ರಾಬ್ಯಾಕ್ಸ್ ಅಂತ ಕರಿತೀವಿ. ರಿಕ್ವೈರ್ಸ್ ಎ ಇಮೇಜ್ ಓವರ್ಲ್ಯಾಪ್ ಇಮೇಜಸ್ನ ಕರೆಕ್ಟಾಗಿ ಓವರ್ಲ್ಯಾಪ್ ಮಾಡ್ಬೇಕು. ಇಲ್ಲಿ ಓವರ್ಲ್ಯಾಪ್ ಮಾಡದೇ ಇದ್ದರೆ ನಮಗೆ ಅದು ಸ್ಕೆಚ್ ಆಗಿರ್ಬೋದು, 2D ಪಿಕ್ಚರ್ 3D ಪಿಕ್ಚರ್ಸ್ ರಾಂಗ್ ಆಗೋ ಚಾನ್ಸಸ್ ಇರುತ್ತೆ. ಇಮೇಜ್ ಓವರ್ಲ್ಯಾಪಿಗೆ ಮಾಡಲಿಕ್ಕೆ ಬರಬೇಕು. ಸೊ ಹಾಗಾಗಿ ಕೆಲವೊಂದು ಸಾಫ್ಟ್ವೇರ್ಗಳು ಅವಶ್ಯಕತೆ ಇದೆ. ಡೆನ್ಸ್ ವೆಜಿಟೇಷನ್ ರೆಡ್ಯೂಸ್ ವಿಸಿಬಿಲಿಟಿ ಅಂತ ಕರಿತೀವಿ. ಭಾಳ ಈ ಫಾರೆಸ್ಟಲ್ಲಿ ನಾವು ನೋಡಿದಾಗ ಈ ಪಶ್ಚಿಮ ಘಟ್ಟಗಳನ್ನ ಮೆಜರ್ ಮಾಡಲಿಕ್ಕೆ ಅಂದರೆ ಅಲ್ಲಿ ವೆಜಿಟೇಷನ್ ಆಗಿರ್ಬೋದು, ಕಾಡುಗಳಾಗಿರ್ಬೋದು ಒಂದೇ ಸಮತಟ್ಟವಾಗಿರುತ್ತೆ. ಕೆಲವೊಂದು ಕಡೆ ಆಳವಾಗಿರುತ್ತೆ, ಕೆಲವೊಂದು ಕಡೆ ಗುಡ್ಡ ಬೆಟ್ಟಗಳ ಥರ ಇರುತ್ತೆ. ಸೊ ಆ ಟೈಮಲ್ಲಿ ನಮಗೇನು ಅಂದರೆ ವಿಸಿಬಿಲಿಟಿ ಚೆನ್ನಾಗಿ ಕಾಣಿಸಲ್ಲ. ವಿಸಿಬಿಲಿಟಿ ಅಷ್ಟು ಅಕ್ಯುರೇಟಾಗಿ ಬರೋಲ್ಲ. ಆವಾಗ ಇದೊಂದು ಸ್ವಲ್ಪ ಡ್ರಾಬ್ಯಾಕ್ ಇದೆ ಅಂತ ಹೇಳ್ಬೋದು. ಇರೋ ಡ್ರಾಬ್ಯಾಕು ಹೈ ಕ್ವಾಲಿಟಿ ಇಕ್ವಿಪ್ಮೆಂಟ್ ನೀಡೆಡ್, ಅಂದರೆ ಇದನ್ನು ಮಾಡಲಿಕ್ಕೆ ಹೈ ಕ್ವಾಲಿಟಿ ಇಕ್ವಿಪ್ಮೆಂಟ್ಸ್ ಬೇಕೇ ಬೇಕು. ಹೈ ಕ್ವಾಲಿಟಿ ಇಕ್ವಿಪ್ಮೆಂಟ್ಸ್ ಮಾಡಿದ್ರೆ ಅಕ್ಯುರೇಟ್ ರಿಸಲ್ಟ್ಸ್ ಬರುತ್ತೆ ಅಂತ. ಸೊ ಹೈ ಕ್ವಾಲಿಟಿ ಇಕ್ವಿಪ್ಮೆಂಟ್ಸ್ ನೀಡಿದೆ ಅಂತ. ರಿಕ್ವೈರ್ಸ್ ಸ್ಕಿಲ್ಡ್ ಪ್ರಾಸೆಸಿಂಗ್ ಸಾಫ್ಟ್ವೇರ್ ಅಂತಿದೆ, ಅಂದರೆ ಒಳ್ಳೆ ಸ್ಕಿಲ್ ಪ್ರಾಸೆಸಿಂಗ್ ಸಾಫ್ಟ್ವೇರ್ಗಳು ಅವಶ್ಯಕತೆ ಇದೆ.
ಇಮೇಜಸ್ನ ಓವರ್ಲ್ಯಾಪ್ ಮಾಡೋಕ್ಕಾಗಿರ್ಬೋದು, ಆಮೇಲೆ ಕೋಆರ್ಡಿನೇಟ್ಸ್ ಪಾಯಿಂಟ್ಸನ್ನು ಕಂಡುಹಿಡಲಿಕ್ಕಾಗಿರ್ಬೋದು. ಸೊ ಇದಕ್ಕೆಲ್ಲ ಆ 3D ಪಿಕ್ಚರ್ಸ್ನ ಕ್ರಿಯೇಟ್ ಮಾಡೋಕ್ಕಾಗಿರ್ಬೋದು. ಇದಕ್ಕೇನು ಬೇಕಂದ್ರೆ ಸ್ಕಿಲ್ಡ್ ಪ್ರಾಸೆಸಿಂಗ್ ಸಾಫ್ಟ್ವೇರ್ಸ್ಗಳ ಬಳಕೆ ಅಂತ ಬೇಕೇ ಬೇಕು, ಮ್ಯಾನ್ ಮೇಡ್ ಅಲ್ಲ ಇದು. ಓಕೆನಾ. ಅಕ್ಯುರೇಸಿ ಡಿಪೆಂಡ್ಸ್ ಆನ್ ಕ್ಯಾಮ್ರಾ ಕ್ಯಾಲಿಬ್ರೇಷನ್. ಕ್ಯಾಮ್ರಾ ಕ್ವಾಲಿಟಿ ಮೇಲೆ ಇದರ ಅಕ್ಯುರೇಸಿ ಡಿಪೆಂಡ್ ಆಗಿರುತ್ತೆ. ಸೊ ಅಕ್ಯುರೇಸಿ ಬೇಕಂದ್ರೆ ಹೈ ಕ್ವಾಲಿಟಿ ಕ್ಯಾಮ್ರಾ ಬೇಕು. ಕ್ಯಾಮ್ರಾ ಕ್ಯಾಲಿಬ್ರೇಷನ್ ಚೆನ್ನಾಗಿದ್ರೆ ಮಾತ್ರ ಅಕ್ಯುರೇಸಿ ಚೆನ್ನಾಗಿ ಬರುತ್ತೆ ಅಂತ. ಇದಿಷ್ಟು ಕೆಲವೊಂದು ಸ್ಮಾಲ್ ಡ್ರಾಬ್ಯಾಕ್ಸ್, ಲಿಮಿಟೇಷನ್ಸ್ ಅಂತ ಕರಿತೀವಿ ಫೋಟೋಗ್ರಾಮೆಟ್ರಿದು. ಸೊ ಟೈಪ್ಸ್ ಆಫ್ ಫೋಟೋಗ್ರಾಮೆಟ್ರಿ ಅಂತ ಬರೋದಾದ್ರೆ ಸೊ ಇವನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ ಅನಿಸುತ್ತೆ. ಇವತ್ತು ಇಷ್ಟು ಸಾಕು. ಇದ್ರ ಮೇಲೆ ಬರೋ ಸ್ಮಾಲ್ MCQs, ಬೇಸಿಕ್ ಕ್ವಶನ್ಸ್ ಇದಾವೆ, ನೋಡ್ತಾ ಹೋಗೋಣ. ಏನೆಲ್ಲ ಕಲ್ತ್ಕೊಂಡಿದ್ದೀರಿ ಇವತ್ತಿನ ಕ್ಲಾಸಲ್ಲಿ ಅಂತ ನಾವು ಹಂಗೆ ರಿಮೈಂಡ್ ಮಾಡ್ತಾ ಹೋಗೋದಾದ್ರೆ, ಫೋಟೋಗ್ರಾಮೆಟ್ರಿ ಈಸ್ ದ ಸೈನ್ಸ್ ಆಫ್ ಮೇಕಿಂಗ್ ಮೆಜರ್ಮೆಂಟ್ಸ್ ಫ್ರಮ್. ಫೋಟೋಗ್ರಾಮೆಟ್ರಿ ಈಸ್ ದ ಸೈನ್ಸ್ ಆಫ್ ಮೇಕಿಂಗ್ ಮೆಜರ್ಮೆಂಟ್ಸ್ ಫ್ರಮ್. ಸೊ ನೋಡ್ರಿ, ಮೇಕಿಂಗ್ ಮೆಜರ್ಮೆಂಟ್ಸ್ ಫ್ರಮ್ ಎದರಿಂದ ನಾವು ಫೋಟೋಗ್ರಾಮೆಟ್ರಿಯಲ್ಲಿ ಒಂದು ಆಬ್ಜೆಕ್ಟ್ನ ಮೆಜರ್ಮೆಂಟ್ಸನ್ನ ಕ್ರಿಯೇಟ್ ಮಾಡ್ಬೋದು ಅಂದರೆ ಮ್ಯಾಪ್ಸು ಅಲ್ಲ, ಡ್ರಾಯಿಂಗ್ಸು ಅಲ್ಲ, ಫೋಟೋಗ್ರಾಫ್ಸ್ ಕರೆಕ್ಟು, ಮಾಡಲ್ಸ್ ಅಲ್ಲ. ನೋಡ್ರಿ, ಫೋಟೋಗ್ರಾಮೆಟ್ರಿ ಅನ್ನೋದು ಫೋಟೋಗ್ರಾಫ್ಸ್ ಮೂಲಕ ಮೆಜರ್ಮೆಂಟ್ಸ್ ಮಾಡ್ತಕ್ಕಂಥ ಒಂದು ವಿಜ್ಞಾನ ಅಂತ ಫಸ್ಟ್ ಪಾಯಿಂಟೇ ಹೇಳಿದ್ದೀವಿ. ಹಾಗಾಗಿ ಫೋಟೋಗ್ರಾಫ್ಸ್ ಮೂಲಕ ಮೆಜರ್ ಮಾಡ್ತಕ್ಕಂಥ ಒಂದು ವಿಜ್ಞಾನ ಅಂತಲೇ ಕರೆದಿವಿ ಫೋಟೋಗ್ರಾಮೆಟ್ರಿ ಇಂದ. ಫೋಟೋಗ್ರಾಮೆಟ್ರಿ ಈಸ್ ದ ಸೈನ್ಸ್ ಆಫ್ ಮೇಕಿಂಗ್ ಮೆಜರ್ಮೆಂಟ್ಸ್ ಫ್ರಮ್ ಫೋಟೋಗ್ರಾಫ್ಸ್ ಮೂಲಕ ಆ ಮೆಜರ್ಮೆಂಟ್ಸನ್ನು ಕಂಡುಹಿಡಿತಕ್ಕಂಥ ವಿಜ್ಞಾನ ಈ ಫೋಟೋಗ್ರಾಮೆಟ್ರಿ. ಹಾಗಾಗಿ ಆಪ್ಷನ್ ಸಿ ಕರೆಕ್ಟ್. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಬರೋಣ. ಫೋಟೋಗ್ರಾಮೆಟ್ರಿ ಮೆಜರ್ಸ್ ಆಬ್ಜೆಕ್ಟ್ಸ್ ವಿತೌಟ್ ಫಿಸಿಕಲ್ ಕಾಂಟ್ಯಾಕ್ಟ್. ನೋಡ್ರಿ, ಫೋಟೋಗ್ರಾಮೆಟ್ರಿ ಯಾವುದೇ ಆಬ್ಜೆಕ್ಟ್ನ ಮೆಜರ್ಸ್ನ ಫಿಸಿಕಲ್ ಕಾಂಟ್ಯಾಕ್ಟ್ ಇಲ್ದೇ ಮೆಜರ್ ಮಾಡುತ್ತೆ. ಅಂದರೆ ಫೋಟೋ ಕ್ಯಾಪ್ಚರ್ ಮಾಡ್ಕೊಂಡ್ರೆ ಸಾಕು, ಯಾವುದೇ ಆಬ್ಜೆಕ್ಟ್ನ ಟಚ್ ಮಾಡಿ ಅದನ್ನ ಮುಟ್ಟಿ ಅಳತೆ ಮಾಡೋ ಅವಶ್ಯಕತೆ ಇಲ್ಲ, ಲ್ಯಾಂಡಿಗೆ ಹೋಗಿ ಮೆಜರ್ ಮಾಡೋ ಅವಶ್ಯಕತೆ ಇಲ್ಲ, ಫುಲ್ ಇಡೀ ಬಾರ್ಡರ್ ಸುತ್ತ ಓಡಾಡ್ಕೊಂಡು ಚೈನ್ ಇಟ್ಕೊಂಡೆಲ್ಲ ಓಡಾಡೋ ಅವಶ್ಯಕತೆ ಇಲ್ಲ. ಫೋಟೋಗ್ರಾಮೆಟ್ರಿ ಮೆಜರ್ಸ್ ಆಬ್ಜೆಕ್ಟ್ಸ್ ವಿತೌಟ್ ಫಿಸಿಕಲ್ ಕಾಂಟ್ಯಾಕ್ಟ್ ಅಂತ ಕರಿತೀವಿ. ಯಾವುದೇ ದೈಹಿಕ ಸಂಪರ್ಕ ಇಲ್ಲದೆ, ಅಂದರೆ ಟಚ್ ಮಾಡದೆ, ಅದನ್ನ ಸ್ಪರ್ಶ ಮಾಡ್ದೇ ನಾವು ಆ ಒಂದು ಆಬ್ಜೆಕ್ಟ್ನ ಮೆಜರ್ ಮಾಡ್ಬೋದು ಅಂತ ಕರಿತೀವಿ. ಅದೇ ವಿತೌಟ್ ಫಿಸಿಕಲ್ ಕಾಂಟ್ಯಾಕ್ಟ್. ಆಪ್ಷನ್ ಸೆಕೆಂಡ್ ಒನ್ ಆನ್ಸರ್ ಕರೆಕ್ಟ್. ನೆಕ್ಸ್ಟ್ ಥರ್ಡ್ ಕ್ವಶನ್ ಬರೋಣ. ಮಾಡರ್ನ್ ಫೋಟೋಗ್ರಾಮೆಟ್ರಿ ಮೇನ್ಲಿ ಯೂಸಸ್. ಮಾಡರ್ನ್ ಫೋಟೋಗ್ರಾಮೆಟ್ರಿಯಲ್ಲಿ ಮೇನ್ ಏನು ಯೂಸ್ ಮಾಡ್ತೀವಿ? ಅದರಲ್ಲಿ ಮಾಡರ್ನ್ ಫೋಟೋಗ್ರಾಮೆಟ್ರಿಯಲ್ಲಿ ಚೈನ್ಸ್ ಅಂಡ್ ಟೇಪ್ಸ್ ಅಂತ ಯೂಸ್ ಮಾಡಲ್ಲ, ಪ್ಲೇನ್ ಟೇಬಲ್ಸ್ ಯೂಸ್ ಮಾಡಲ್ಲ, ಕಾಂಪಾಸ್ ಯೂಸ್ ಮಾಡಲ್ಲ. ಸೊ ಕಾಂಪಾಸ್ ಅಂದರೆ ಅದು ಆ್ಯಂಗಲ್ ಮೆಜರ್ ಮಾಡ್ತಕ್ಕಂಥ ಒಂದು ಇನ್ಸ್ಟ್ರೂಮೆಂಟ್, ಆ್ಯಂಗಲ್ ಮೆಜರ್ ಮಾಡೋ ಇನ್ಸ್ಟ್ರೂಮೆಂಟ್, ಅದನ್ನು ಯೂಸ್ ಮಾಡಲ್ಲ ಮಾಡರ್ನ್ ಫೋಟೋಗ್ರಾಮೆಟ್ರಿಯಲ್ಲಿ. ಏನು ಬಳಕೆ ಮಾಡ್ತೀವಿ? ಫೋಟೋಸ್ ಕ್ಯಾಪ್ಚರ್ ಮಾಡಲಿಕ್ಕೆ ಡ್ರೋನ್ಸನ್ನು ಯೂಸ್ ಮಾಡ್ತೀವಿ, ಏರ್ಕ್ರಾಫ್ಟನ್ನು ಯೂಸ್ ಮಾಡ್ತೀವಿ, ಸ್ಯಾಟಲೈಟ್ಸ್ ಯೂಸ್ ಮಾಡ್ತೀವಿ, ಡಿಜಿಟಲ್ ಕ್ಯಾಮ್ರಾಸ್ ಯೂಸ್ ಮಾಡ್ತೀವಿ. ಓಕೆನಾ. ಸೊ ಇದಕ್ಕೆ ಆನ್ಸರು ಥರ್ಡ್ ಆನ್ಸರ್ ಕರೆಕ್ಟ್ ಆಗಿರುತ್ತೆ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಆನ್ ಅಬ್ಜೆಕ್ಟಿವ್ ಆಫ್ ಫೋಟೋಗ್ರಾಮೆಟ್ರಿ. ಆ ಫೋಟೋಗ್ರಾಮೆಟ್ರಿಯ ಉದ್ದೇಶ 4ರಲ್ಲಿ ಯಾವುದಲ್ಲ ಅಂತ ಕೇಳಿದ್ದಾರೆ. ಸೊ ಪ್ರೊಡ್ಯೂಸ್ ಮ್ಯಾಪ್ಸ್ ಪ್ರೊಡ್ಯೂಸ್ ಮಾಡೋದು, ಆಮೇಲೆ ಡಿಟರ್ಮೈನ್ ಎಲಿವೇಶನ್ ಪ್ರೊಡ್ಯೂಸ್ ಮಾಡೋದು, ಜನರೇಟ್ 3D ಮಾಡಲ್ಸು, ಮೆಜರ್ ರೈನ್ಫಾಲ್ ಅಂತ ಇದೆಯಲ್ಲ. ಸೊ ಇದು ಮೆಜರ್ ರೈನ್ಫಾಲ್ ಅನ್ನೋದು ಫೋಟೋಗ್ರಾಮೆಟ್ರಿ ಆಬ್ಜೆಕ್ಟಿವ್ ಅಲ್ಲ. ಇದನ್ನು ನಾವು ಪಾಯಿಂಟ್ ಓದೇ ಇಲ್ಲ, ಈ ಪಾಯಿಂಟನ್ನು ವರ್ಡ್ ಕೇಳೇ ಇಲ್ಲ. ಸೊ ಹಾಗಾಗಿ ಫೋಟೋಗ್ರಾಮೆಟ್ರಿಯ ಒಂದು ಆಬ್ಜೆಕ್ಟ್ಸ್ ಅಂದರೆ ಪ್ರೊಡ್ಯೂಸ್ ಮ್ಯಾಪ್ಸ್ ಅಂದರೆ ನಕ್ಷೆಗಳನ್ನು ತಯಾರಿಸೋದಾಗಿರ್ಬೋದು. ಸೊ ಆಮೇಲೆ ಡಿಟರ್ಮೈನ್ ಎಲಿವೇಶನ್ಸ್ ಎತ್ತರಗಳನ್ನು ನಾವು ಮೆಜರ್ ಮಾಡೋದಾಗಿರ್ಬೋದು, ಕಂಡುಹಿಡಿಯೋದಾಗಿರ್ಬೋದು, 3D ಮಾಡಲ್ಸ್ನ ಜನರೇಟ್ ಮಾಡೋದಾಗಿರ್ಬೋದು. ಇದೆಲ್ಲ ಫೋಟೋಗ್ರಾಮೆಟ್ರಿಯ ಒಂದು ಆಬ್ಜೆಕ್ಟಿವ್. 3 ಆಬ್ಜೆಕ್ಟಿವ್ ಕರೆಕ್ಟ್ ಇದೆ. ಸೊ ಮೆಜರ್ ರೈನ್ಫಾಲ್ ಅನ್ನೋದು ಇಟ್ ಈಸ್ ನಾಟ್ ಆನ್ ಆಬ್ಜೆಕ್ಟಿವ್ ಫಾರ್ ಫೋಟೋಗ್ರಾಮೆಟ್ರಿ ಅಂತ ಹೇಳ್ತೀವಿ. ಸೊ ಓಕೆನಾ. ನೆಕ್ಸ್ಟ್ ಫಿಫ್ತ್ ಕ್ವಶನ್ ಬರೋಣ. ಫೋಟೋಗ್ರಾಮೆಟ್ರಿ ಈಸ್ ವೈಡ್ಲಿ ಯೂಸ್ಡ್ ಇನ್. ಎಲ್ಲಿ ಯೂಸ್ ಮಾಡ್ತೀವಿ ಫೋಟೋಗ್ರಾಮೆಟ್ರಿ? ಹೆಚ್ಚಾಗಿ ಲ್ಯಾಂಡ್ ಸರ್ವೇಯಿಂಗಲ್ಲೂ ಯೂಸ್ ಮಾಡ್ತೀವಿ ಫೋಟೋಗ್ರಾಮೆಟ್ರಿನ, ಸಿವಿಲ್ ಇಂಜಿನಿಯರಿಂಗಲ್ಲೂ ಯೂಸ್ ಮಾಡ್ತೀವಿ ಫೋಟೋಗ್ರಾಮೆಟ್ರಿನ, ಅಗ್ರಿಕಲ್ಚರಲ್ಲೂ ಯೂಸ್ ಮಾಡ್ತೀವಿ ಫೋಟೋಗ್ರಾಮೆಟ್ರಿನ. ಆಲ್ ಆಫ್ ದಿ ಅಬೋ, ಎಲ್ಲ ಇದರಲ್ಲೂ ಮಾಡ್ತೀವಿ, ಇದನ್ನು ಮಾಡ್ತೀನಿ, ಇದ್ರೂ ಮಾಡ್ತೀವಿ ಅಂದರೆ ಆಲ್ ಆಫ್ ದಿ ಅಬೋ ಕರೆಕ್ಟ್ ಆನ್ಸರು. ಎಲ್ಲದರಲ್ಲೂ ಬಳಕೆ ಮಾಡ್ತೀವಿ, ಮೇಲಿನ ಎಲ್ಲವೂ ಸರಿ ಅಂತ ಅರ್ಥ ಆನ್ಸರ್. ನೆಕ್ಸ್ಟ್ ಸಿಕ್ಸ್ತ್ ಕ್ವಶನ್ ಬರೀ. ದ ಫಸ್ಟ್ ಪ್ರಿನ್ಸಿಪಲ್ ಆಫ್ ಫೋಟೋಗ್ರಾಮೆಟ್ರಿ ಈಸ್. ವಾಟ್ ಈಸ್ ದ ಫಸ್ಟ್ ಪ್ರಿನ್ಸಿಪಲ್ ಆಫ್ ಫೋಟೋಗ್ರಾಮೆಟ್ರಿ ಅಂದರೆ ಫಸ್ಟ್ ಪ್ರಿನ್ಸಿಪಲ್ಲು ಪರ್ಸ್ಪೆಕ್ಟಿವ್ ಪ್ರೊಜೆಕ್ಷನ್ ಅಂತ ಇದೆ. ಫಸ್ಟ್ ಪರ್ಸ್ಪೆಕ್ಟಿವ್ ಪ್ರೊಜೆಕ್ಷನ್. ಸೆಕೆಂಡ್ ಪ್ರಿನ್ಸಿಪಲ್ ಇಮೇಜ್ ಓವರ್ಲ್ಯಾಪ್ ಅಂತ ಕರಿತೀವಿ. ನೆಕ್ಸ್ಟ್ ಥರ್ಡ್ ಒನ್ನು ಸ್ಟೀರಿಯೋ ವಿಷನ್ ಅಂತ ಕರಿತೀವಿ. ಫೋರ್ತ್ ಒನ್ನು ಟ್ರ್ಯಾಂಗ್ಯುಲೇಷನ್. ನೋಡ್ರಿ, ಫಸ್ಟ್ ಒನ್ನು
ಪ್ರಿನ್ಸಿಪಲ್ ಆಫ್ ಫೋಟೋಗ್ರಾಮೆಟ್ರಿಯಲ್ಲಿ ಫಸ್ಟ್ ಒನ್ ಏನಂದ್ರೆ ನಾವೇನಂತ ಕರಿತೀವಿ ಅಂದ್ರೆ ಪರ್ಸ್ಪೆಕ್ಟಿವ್ ಪ್ರೊಜೆಕ್ಷನ್ ಅಂತ ಕರಿತೀವಿ. ಪರ್ಸ್ಪೆಕ್ಟಿವ್ ಪ್ರೊಜೆಕ್ಷನ್ ಫಸ್ಟ್ ಪ್ರಿನ್ಸಿಪಲ್. ಸೊ ಸೆಕೆಂಡ್ ಪ್ರಿನ್ಸಿಪಲ್ ಏನಂದ್ರೆ ಇಮೇಜ್ ಓವರ್ಲ್ಯಾಪ್ ಅನ್ನೋದು ಸೆಕೆಂಡ್ ಪ್ರಿನ್ಸಿಪಲ್ ಆಗುತ್ತೆ. ಇಮೇಜ್ ಓವರ್ಲ್ಯಾಪ್ ಅನ್ನೋದು ಸೆಕೆಂಡ್ ಪ್ರಿನ್ಸಿಪಲ್. ನೆಕ್ಸ್ಟ್ ಥರ್ಡ್ ಪ್ರಿನ್ಸಿಪಲ್ ಯಾವುದು ಅಂದ್ರೆ ಸ್ಟೀರಿಯೋ ವಿಷನ್ ಅಂತ ಕರೀತೀವಿ. ಸ್ಟೀರಿಯೋಗ್ರಾಫಿಕ್ ಅಥವಾ ಸ್ಟೀರಿಯೋಗ್ರಾಫಿಕ್ ವಿಷನ್ ಅಥವಾ ಸ್ಟೀರಿಯೋ ವಿಷನ್ ಅಂದ್ರೆ 3D ಮಾಡಲ್ಸ್ನ ಕ್ರಿಯೇಟ್ ಮಾಡೋದು. ಫೋರ್ತ್ ಒನ್ ಏನಂತ ಕರಿತೀವಿ ಅಂದ್ರೆ ಟ್ರಯಾಂಗ್ಯುಲೇಷನ್ ಅಂತ ಕರಿತೀವಿ. ಟ್ರಯಾಂಗ್ಯುಲೇಷನ್ ಅಂತ ಕರಿತೀವಲ್ಲ. ಸೊ ಇವು 4 ಮೇಜರ್ ಪ್ರಿನ್ಸಿಪಲ್ಸ್ ಆಫ್ ಫೋಟೋಗ್ರಾಮೆಟ್ರಿ ಅಂತ ಕರಿತೀವಿ. ಸರಿ, ಫಸ್ಟ್ ಪ್ರಿನ್ಸಿಪಲ್ ಯಾವುದಂದ್ರೆ ಪರ್ಸ್ಪೆಕ್ಟಿವ್ ಪ್ರೊಜೆಕ್ಷನ್ ಅಂತ ಇದೆಯಲ್ಲ, ಆಪ್ಷನ್ ಥರ್ಡ್ ಒನ್ ಇದು ಕರೆಕ್ಟ್. ಈ 3 ಫಸ್ಟ್ ಒನ್ ಅಲ್ಲ. ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್ ಬರೋಣ. ಕಾನ್ಸೆಕ್ಯೂಟಿವ್ ಏರಿಯಲ್ ಫೋಟೋಗ್ರಾಫ್ಸ್ ಜನರಲಿ ಹ್ಯಾವ್ ಎ ಫಾರ್ವರ್ಡ್ ಓವರ್ಲ್ಯಾಪ್ ಆಫ್ ಅಬೌಟ್ ಅಂತ ಇದೆ. ಸೊ ನೋಡ್ರಿ, ಎರಡು ಅಕ್ಕಪಕ್ಕದ ಫೋಟೋಗ್ರಾಫ್ಸನ್ನು ಓವರ್ಲ್ಯಾಪ್ ಮಾಡಿದ್ರೆ ಫಾರ್ವರ್ಡ್ ಫೋಟೋಗ್ರಾಫ್ಸ್, ಫಾರ್ವರ್ಡ್ ಅಂದರೆ ಫಾರ್ವರ್ಡ್ ಡೈರೆಕ್ಷನಲ್ಲಿ ಇರ್ತಕ್ಕಂಥ ಓವರ್ಲ್ಯಾಪ್ಸನ್ನು ಮೆಜರ್ ಮಾಡಿದ್ರೆ, ಓವರ್ಲ್ಯಾಪ್ ಮಾಡಿದ್ರೆ ಸೊ ಎಷ್ಟು ಪರ್ಸೆಂಟ್ ಓವರ್ಲ್ಯಾಪ್ ಆಗ್ಬೋದು ಅಂದರೆ ನಿಯರ್ಲಿ 60 to 80% ಓವರ್ಲ್ಯಾಪ್ ಆಗುತ್ತೆ. ಫಾರ್ವರ್ಡ್ ಓವರ್ಲ್ಯಾಪ್ ಅಂದರೆ 60 to 80% ಅಂತ ಕರಿತೀವಿ. ನೆಕ್ಸ್ಟು 2 ಓವರ್ಲ್ಯಾಪಿಂಗ್ ಫೋಟೋಸ್ ಕ್ರಿಯೇಟ್ ಎರಡು ಓವರ್ಲ್ಯಾಪಿಂಗ್ ಫೋಟೋಗ್ರಾಫ್ಸ್ ಏನು ಕ್ರಿಯೇಟ್ ಮಾಡ್ತವೆ ಅಂದರೆ 3D ಮಾಡಲ್ನ ಕ್ರಿಯೇಟ್ ಮಾಡ್ತವೆ. ಅದನ್ನೇ ನಾವು ಸ್ಟೀರಿಯೋಸ್ಕೋಪಿಕ್ ವ್ಯೂ ಅಂತ ಕರಿತೀವಿ. ಸೊ ಸ್ಟೀರಿಯೋಸ್ಕೋಪಿಕ್ ವ್ಯೂ ನೋಡಿ, ಎರಡು ಓವರ್ಲ್ಯಾಪಿಂಗ್ ಫೋಟೋಗ್ರಾಫ್ಸ್ನ ಕ್ರಿಯೇಟ್ ಮಾಡಿದರೆ ಅದು ಏನು ಸಿಗುತ್ತೆ ನಮಗೆ ಅಂದರೆ 3D ವ್ಯೂ ಸಿಗುತ್ತೆ. ಸ್ಟೀರಿಯೋಸ್ಕೋಪಿಕ್ ವ್ಯೂ ಅಂತ ಕರಿತೀವಿ. ಆಪ್ಷನ್ ಸೆಕೆಂಡ್ ಒನ್ ಕರೆಕ್ಟ್ ಆನ್ಸರ್ ಆಗುತ್ತೆ ಇದಕ್ಕೆ. ಸೊ ನೆಕ್ಸ್ಟ್ ಕ್ವಶನ್ ಬರೋಣ. ಇನ್ ಫೋಟೋಗ್ರಾಮೆಟ್ರಿ ಆಬ್ಜೆಕ್ಟ್ ಕೋಆರ್ಡಿನೇಟ್ಸ್ ಆರ್ ಡಿಟರ್ಮೈನ್ಡ್ ಯೂಸಿಂಗ್ ಅಂತ ಇದೆ. ಫೋಟೋಗ್ರಾಮೆಟ್ರಿ ಆಬ್ಜೆಕ್ಟ್ ಕೋಆರ್ಡಿನೇಟ್ಸ್ ಆರ್ ಡಿಟರ್ಮೈನ್ಡ್ ಯೂಸಿಂಗ್ ನೋಡ್ರಿ, ಕಾಂಪಾಸ್ ಬೇರಿಂಗ್ಸ್ ಇದೆ, ಚೈನ್ ಮೆಜರ್ಮೆಂಟ್ಸ್ ಇದೆ, ಟ್ರಯಾಂಗ್ಯುಲೇಷನ್ ಇದೆ, ಲೆವೆಲಿಂಗ್ ಅಂತ ಇದೆ. ನೋಡ್ರಿ, ನಾವೇನು ಓದ್ತಾ ಬಂದ್ವಲ್ಲ, ಟ್ರಯಾಂಗ್ಯುಲೇಷನ್ ಅಂದ್ರೆ ಆ ಇಂಟರ್ಸೆಕ್ಟಿಂಗ್ ರೇಸನ್ನು ಯೂಸ್ ಮಾಡ್ಕೊಂಡು ಯಾವುದೇ ಒಂದು ಆಬ್ಜೆಕ್ಟನ್ನು ಕೋಆರ್ಡಿನೇಟ್ ಪಾಯಿಂಟ್ಸನ್ನು ಕಂಡುಹಿಡಿತೀವಿ. ಇಂಟರ್ಸೆಕ್ಟಿಂಗ್ ರೇಸ್ನ ಯೂಸ್ ಮಾಡ್ಕೊಂಡು ಯಾವುದೇ ಆಬ್ಜೆಕ್ಟ್ನ ಕೋಆರ್ಡಿನೇಟ್ಸ್ ಪಾಯಿಂಟ್ಸ್ ಕಂಡುಹಿಡಿತೀವಲ್ಲ, ಆ ಕೋಆರ್ಡಿನೇಟ್ಸ್ ಪಾಯಿಂಟ್ಸ್ ನಾವು ಇಲ್ಲೇನು ಕರಿತೀವಿ ಅಂದರೆ ಟ್ರಯಾಂಗ್ಯುಲೇಷನ್ ಅಂತ ಕರಿತೀವಿ. ಸೊ ಇನ್ ಫೋಟೋಗ್ರಾಮೆಟ್ರಿ ಆಬ್ಜೆಕ್ಟ್ ಕೋಆರ್ಡಿನೇಟ್ಸ್ ಆರ್ ಡಿಟರ್ಮೈನ್ಡ್ ಬೈ ಯೂಸಿಂಗ್ ಟ್ರಯಾಂಗ್ಯುಲೇಷನ್ನ ಡಿಟರ್ಮೈನ್ ಮಾಡಲಿಕ್ಕೆ ಆಬ್ಜೆಕ್ಟ್ ಕೋಆರ್ಡಿನೇಟ್ಸ್ನ ಯೂಸ್ ಮಾಡ್ತೀವಿ. ಹಾಗಾಗಿ ಇದಕ್ಕೆ ಆನ್ಸರ್ ಟ್ರಯಾಂಗ್ಯುಲೇಷನ್ ಬರೀಬೇಕು. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಲಿಮಿಟೇಷನ್ ಆಫ್ ಫೋಟೋಗ್ರಾಮೆಟ್ರಿ ಅಂತಿದೆ. ಸೊ ಫೋಟೋಗ್ರಾಮೆಟ್ರಿಯ ಲಿಮಿಟೇಷನ್ ಇದರಲ್ಲಿ ಯಾವುದಲ್ಲ ಅಂತ. ಸೊ ವೆದರ್ ಡಿಪೆಂಡೆಂಟ್ ಲಿಮಿಟೇಷನ್ ಹೌದು, ಡ್ರಾಬ್ಯಾಕ್ ಅದು. ರಿಕ್ವೈರ್ಸ್ ಇಮೇಜ್ ಓವರ್ಲ್ಯಾಪ್ ಅಂತ ಇದೆಯಲ್ಲ, ಸೊ ಇದು ಕೂಡ ಡ್ರಾಬ್ಯಾಕು. ಇಮೇಜ್ ಓವರ್ಲ್ಯಾಪ್ ಮಾಡಲಿಕ್ಕೆ ಸಾಕಷ್ಟು ಐ ಪ್ರೊಸೆಸಿಂಗ್ ಸಾಫ್ಟ್ವೇರ್ಸ್ ಎಲ್ಲ ಬೇಕಾಗುತ್ತೆ. ಡೆನ್ಸ್ ವೆಜಿಟೇಷನ್ ರೆಡ್ಯೂಸಸ್ ವಿಸಿಬಿಲಿಟಿ ಅಂತ ಇದೆ. ಡೆನ್ಸ್ ಅಂದರೆ ಒತ್ತೊತ್ತಾಗಿ ಕಾಡುಗಳೇನು ಹತ್ತತ್ತ ಇರ್ತಾವಲ್ಲ, ಮರಗಳು ಅವೆಲ್ಲ, ಅದರಿಂದ ವಿಸಿಬಿಲಿಟಿ ನಮಗೆಲ್ಲ ಸಿಗಲ್ಲ. ಹಾಗಾಗಿ ಇದು ಕೂಡ ಡ್ರಾಬ್ಯಾಕು. ರಿಕ್ವೈರ್ಸ್ ಚೈನ್ ಸರ್ವೆ ಅಂತ ಇದೆಯಲ್ಲ, ಇಟ್ ಈಸ್ ನಾಟ್ ಎ ಲಿಮಿಟೇಷನ್ ಆಫ್ ಫೋಟೋಗ್ರಾಮೆಟ್ರಿ. ಹಾಗಾಗಿ ಆನ್ಸರ್ ಇದಕ್ಕೆ ಬರಿತೀವಿ ಆಪ್ಷನ್ ಡಿ. ಇವೆಲ್ಲ ಲಿಮಿಟೇಷನ್ಸ್ ಬರ್ತವೆ, ಇದು ಲಿಮಿಟೇಷನ್ ಅಲ್ಲ. ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ ಬರೋಣ. ವಿಚ್ ಇಕ್ವಿಪ್ಮೆಂಟ್ ಈಸ್ ಎಸೆನ್ಷಿಯಲ್ ಫಾರ್ ಮಾಡರ್ನ್ ಫೋಟೋಗ್ರಾಮೆಟ್ರಿ ಅಂತಿದೆ. ಮಾಡರ್ನ್ ಫೋಟೋಗ್ರಾಮೆಟ್ರಿಗೆ ಯಾವುದು ಎಸೆನ್ಷಿಯಲ್ ಇಕ್ವಿಪ್ಮೆಂಟ್, ಅತ್ಯವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಒಂದು ಇಕ್ವಿಪ್ಮೆಂಟ್ ಯಾವುದು? ಪ್ಲೇನ್ ಟೇಬಲ್ ಬೇಕಾಗಿಲ್ಲ. ಡಂಪಿ ಲೆವೆಲ್ ಬೇಕಾ ಅಂದರೆ ನಾವು ರೋಡಲ್ಲಿ ನೋಡ್ತಿಲ್ಲ, ಡಂಪಿ ಲೆವೆಲ್ ಅಂತ ಲೆವೆಲ್ನ ಸೆಟ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ, ಅದು ಬೇಕಾಗಿಲ್ಲ. ಡಿಜಿಟಲ್ ಕ್ಯಾಮ್ರಾ ಬೇಕಾ? 100% ಬೇಕು. ಕ್ರಾಸ್ ಸ್ಟಾಪ್ ಅಂದರೆ ಸ್ಟಾಪ್ಗಳ ಅವಶ್ಯಕತೆ ಇದೆಯಾ? ಇಲ್ಲ. ಡಿಜಿಟಲ್ ಕ್ಯಾಮ್ರಾ ಅಂತ ಸ್ಟಾಪ್ ಬೇಕು, ಬಟ್ ಚೈನ್ ಸರ್ವೆ ಮೆಥಡಲ್ಲಿ ಬೇಕಾಗಿರೋಷ್ಟು ಸ್ಟಾಪ್ ಅಲ್ಲ, ಡಿಜಿಟಲ್ ಕ್ಯಾಮ್ರಾ ಇಕ್ವಿಪ್ಮೆಂಟ್ ಬೇಕೇ ಬೇಕು. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆನ್ ಅಪ್ಲಿಕೇಶನ್ ಆಫ್ ಫೋಟೋಗ್ರಾಮೆಟ್ರಿ? ಫೋಟೋಗ್ರಾಮೆಟ್ರಿಯ ಅಪ್ಲಿಕೇಶನ್ ಇದರಲ್ಲಿ ಯಾವುದು ಅಂದರೆ ಟೋಪೋಗ್ರಫಿಕ್ ಮ್ಯಾಪಿಂಗು, ಡಿಸಾಸ್ಟರ್ ಮ್ಯಾನೇಜ್ಮೆಂಟು, ಅರ್ಬನ್ ಪ್ಲ್ಯಾನಿಂಗು, ಆಲ್ ಆಫ್ ದಿ ಎಲ್ಲವೂ ಹೌದು. ಸೊ ನೋಡ್ರಿ, ಫೋಟೋಗ್ರಾಮೆಟ್ರಿ ಅಪ್ಲಿಕೇಶನು ಟೋಪೋಗ್ರಾಫಿಕ್ ಮ್ಯಾಪಿಂಗು ಹೌದು, ಡಿಸಾಸ್ಟರ್ ಮ್ಯಾನೇಜ್ಮೆಂಟು ಮಾಡ್ತೀವಿ, ಅರ್ಬನ್ ಪ್ಲ್ಯಾನಿಂಗು ಮಾಡ್ತೀವಿ ಇದರಲ್ಲಿ. ಸೊ ಆಲ್ ಆಫ್ ದಿ ಅಬೋ ಕರೆಕ್ಟ್ ಆನ್ಸರ್. ಎಲ್ಲವೂ ಸರಿನೇ ಅಲ್ಲ, ಆಲ್ ಆಫ್ ದಿ ಅಬೋ ಬರಿಬೇಕು ಇದಕ್ಕೆ. ಓಕೆನಾ. ನೆಕ್ಸ್ಟ್ ಕ್ವಶನ್ನು. Photogrammetry provides information about an object's size, shape, position. Size ಇನ್ಫಾರ್ಮೇಷನ್ ಕೊಡುತ್ತೆ, ಅದರ ಶೇಪ್ ಇನ್ಫಾರ್ಮೇಷನ್ ಕೊಡುತ್ತೆ, ಯಾವ ಸೈಜ್ ಇದೆ, ಏನು ಶೇಪಲ್ಲಿದೆ, ಯಾವ ಪೊಸಿಷನಲ್ಲಿದೆ, ಅದು ಇವೆಲ್ಲ ಇನ್ಫಾರ್ಮೇಷನ್ ಕೊಡುತ್ತೆ. ಹಾಗಾಗಿ ಈ ಪ್ರೊವೈಡ್ಸ್ ಆಲ್ ಆಫ್ ದೀಸ್ ಬಿಲೋ ಇನ್ಫಾರ್ಮೇಷನ್. ದಟ್ಸ್ ವೈ ಆನ್ಸರ್ ಆಲ್ ಆಫ್ ದಿ ಅಬೋ ಬರಿತೀವಿ.
ದ ಟೂ ಮೈನ್ ಟೈಪ್ಸ್ ಆಫ್ ಫೋಟೋಗ್ರಾಮೆಟ್ರಿ ಆರ್, ಸೊ ಇದನ್ನು ಆಲ್ರೆಡಿ ಹೇಳಿಲ್ಲ ಅನಿಸುತ್ತೆ. ಇದು ಟೆರೆಸ್ಟ್ರಿಯಲ್ ಆ್ಯಂಡ್ ಏರಿಯಲ್ ಫೋಟೋಗ್ರಾಮೆಟ್ರಿ ಅಂತ 2 ಟೈಪ್ಸ್ ಬರ್ತವೆ. ಸೊ ಇದು ಪ್ಲೇನ್ ಆ್ಯಂಡ್ ಜಿಯೋಡೆಟಿಕ್ ಅಲ್ಲ, GPS GIS ಎಲ್ಲ, ಡಿಜಿಟಲ್ ಆ್ಯಂಡ್ ಅನಲಾಗ್ ಅಲ್ಲ. ಸೊ ಟೈಪ್ಸ್ ಆಫ್ ಫೋಟೋಗ್ರಾಮೆಟ್ರಿ ಅಂದರೆ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ಅದು ಟೆರೆಸ್ಟ್ರಿಯಲ್ ಆ್ಯಂಡ್ ಏರಿಯಲ್ ಫೋಟೋಗ್ರಾಮೆಟ್ರಿ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಬರೋಣ ಮುಂದಿನ ಪ್ರಶ್ನೆ. ಏರಿಯಲ್ ಫೋಟೋಗ್ರಾಮೆಟ್ರಿ, photographs are taken from ground level aircraft or drones, underground ships. ಗ್ರೌಂಡ್ ಲೆವೆಲಲ್ಲಿ ಏರಿಯಲ್ ಫೋಟೋಗ್ರಾಮೆಟ್ರಿ ನೆಕ್ಸ್ಟ್ ಕ್ಲಾಸಲ್ಲಿ ಬರುತ್ತೆ, ಅದ್ರ ಬಗ್ಗೆ ಹೇಳ್ತೀನಿ ಟೈಪ್ಸ್ ಆಫ್ ಫೋಟೋಗ್ರಾಮೆಟ್ರಿಯಲ್ಲಿ. ಬಟ್ ಆನ್ಸರ್ ಇದಕ್ಕೆ ಏರ್ಕ್ರಾಫ್ಟ್ ಅಥವಾ ಡ್ರೋನ್ ಯೂಸ್ ಮಾಡ್ಕೊಂಡು ನಾವು ಏರಿಯಲ್ ಫೋಟೋಗ್ರಾಫ್ಸ್ನ ತಗೊಳ್ತೀವಿ. ಸೊ ಇದೊಂದು ಗ್ರೌಂಡ್ ಲೆವೆಲ್ ಅಲ್ಲ, ಅಂಡರ್ಗ್ರೌಂಡ್ ಅಲ್ಲ, ಶಿಪ್ಸು ಅಲ್ಲ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಯೂಸ್ ಟು ಕ್ರಿಯೇಟ್ ಅಕ್ಯುರೇಟ್ 3D ಮಾಡಲ್ಸ್. ಸೊ ಯಾವುದನ್ನ ಯೂಸ್ ಮಾಡ್ಕೊಂಡು ಅಕ್ಯುರೇಟ್ 3D ಮಾಡಲ್ಸ್ನ ನಾವು ಕ್ರಿಯೇಟ್ ಮಾಡ್ತೀವಿ ಅಂದರೆ, ಚೈನ್ ಸರ್ವೇಯಿಂಗ್ ಮೆಥಡಲ್ಲಿ ಬರೋಲ್ಲ ಅಕ್ಯುರೇಟ್ 3D ಮಾಡಲು, ಕಾಂಪಾಸ್ ಸರ್ವೇಯಿಂಗಲ್ಲಿ ಬರೋಲ್ಲ, ಪ್ಲೇನ್ ಟೇಬಲ್ ಸರ್ವೇಯಿಂಗ್ ಮೆಥಡಲ್ಲಿ ಬರೋಲ್ಲ, ಫೋಟೋಗ್ರಾಮೆಟ್ರಿಕ್ ಮೆಥಡಲ್ಲಿ ಅಕ್ಯುರೇಟ್ 3D ಮಾಡಲ್ಸ್ನ ಕ್ರಿಯೇಟ್ ಮಾಡ್ಬೋದು. ಆಪ್ಷನ್ ಸಿ ಇದಕ್ಕೆ ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವೆಶನ್, ಅಕ್ಯುರೇಸಿ ಇನ್ ಫೋಟೋಗ್ರಾಮೆಟ್ರಿ ಡಿಪೆಂಡ್ಸ್ ಲಾರ್ಜ್ಲಿ ಆನ್. ಆ ಫೋಟೋಗ್ರಾಮೆಟ್ರಿಲಿ ಅಕ್ಯುರೇಸಿ ಬರ್ಬೇಕಂದ್ರೆ ಹೆಚ್ಚಾಗಿ ಎದ್ರ ಮೇಲೆ ಅವಲಂಬಿತ ಆಗಿರುತ್ತೆ ಅಂದರೆ, ಸಾಯಿಲ್ ಮಣ್ಣಿನ ಮೇಲೆ ಅವಲಂಬಿತ ಆಗಿರುತ್ತೋ, ಅಥವಾ ವಿಂಡ್ ಡೈರೆಕ್ಷನ್ ಮೇಲೆ, ಗಾಳಿಯ ದಿಕ್ಕಿನ ಮೇಲೆ ಅವಲಂಬನೆ ಆಗಿರುತ್ತಾ, ಅಥವಾ ಕ್ಯಾಮ್ರಾ ಕ್ಯಾಲಿಬ್ರೇಷನ್ ಅಥವಾ ಟೆಂಪ್ರೇಚರ್ ಮೇಲೆ ಅವಲಂಬಿತ ಆಗಿರುತ್ತೆ. ಅಂದರೆ ಮೇಯ್ನ್ಲಿ ಡಿಪೆಂಡ್ಸ್ ಆನ್ ಕ್ಯಾಮ್ರಾ ಕ್ಯಾಲಿಬ್ರೇಷನ್ ಅಂತ ಕರಿತೀವಿ. ಕ್ಯಾಮ್ರಾ ಕ್ವಾಲಿಟಿ ಮೇಲೆ, ಅದ್ರ ಕ್ಯಾಲಿಬ್ರೇಷನ್ ಮೇಲೆ. ಸೊ ಕ್ಯಾಮ್ರಾ ಯಾವ ಕ್ವಾಲಿಟಿ, ಕ್ಯಾಮ್ರಾ ಕ್ಯಾಲಿಬ್ರೇಷನ್ ಯಾವ ಥರ ಇರುತ್ತೆ ಅಷ್ಟು ಅಕ್ಯುರೇಟ್ ಬರುತ್ತೆ ಫೋಟೋಗ್ರಾಮೆಟ್ರಿಯಲ್ಲಿ. ಹಾಗಾಗಿ ಆಪ್ಷನ್ ಸಿ ಕರೆಕ್ಟ್. ವಿಚ್ ಟೆಕ್ನಾಲಜಿ ಹೆಲ್ಪ್ಸ್ ಟು ಡಿಟೆಕ್ಟ್ ಆ್ಯಂಡ್ ರೆಕಾರ್ಡ್ ಕಾಂಪ್ಲೆಕ್ಸ್ 2D ಆ್ಯಂಡ್ 3D ಮೋಷನ್ ಫೀಲ್ಡ್ಸ್ ಅಂತ ಇದೆ. ಸೊ ನೋಡ್ರಿ, 2D ಆ್ಯಂಡ್ 3D ಮೋಷನ್ ಫೀಲ್ಡ್ಸ್ ಅಂತ ಇದೆ. ನಾವು ಫೋಟೋಗ್ರಾಮೆಟ್ರಿಯಲ್ಲಿ 2D ಮೋಷನ್, 3D ಮೋಷನ್ ಪಿಕ್ಚರ್ಸ್ ಅಂತ ಕರಿತೀವಲ್ಲ, ಮೋಷನ್ ಪಿಕ್ಚರ್ಸ್ ಮತ್ತು 3D ಮೋಷನ್ ಪಿಕ್ಚರ್ಸ್ನ ಡಿಟೆಕ್ಟ್ ಮಾಡಲಿಕ್ಕೆ ಯಾವ ಟೆಕ್ನಾಲಜಿ ಅಥವಾ ಫೋಟೋಗ್ರಾಮೆಟ್ರಿಯಲ್ಲಿ ಯಾವುದನ್ನ ಬಳಕೆ ಮಾಡ್ತೀವಿ ಅಂತ. ಸೊ ನೋಡ್ರಿ, 2D ಮತ್ತು 3D ಮೋಷನ್ನ ಡಿಟೆಕ್ಟ್ ಮಾಡಲಿಕ್ಕೆ, 2D ಮತ್ತು 3D ಮೋಷನ್ನ ಡಿಟೆಕ್ಟ್ ಮಾಡಲಿಕ್ಕೆ ಫೋಟೋಗ್ರಾಮೆಟ್ರಿಯಲ್ಲಿ ಯಾವ ಟೆಕ್ನಾಲಜಿ ಬಳಕೆ ಮಾಡ್ತೀವಿ ಅಂದರೆ, ಅಲ್ಲಿ ಹೇಳ್ಕೊಟ್ಟಿದ್ದೀನಿ, ಹೈ ಸ್ಪೀಡ್ ಇಮೇಜಿಂಗ್ ಆ್ಯಂಡ್ ರಿಮೋಟ್ ಸೆನ್ಸಿಂಗ್ ಅಂತ ಕರಿತೀವಿ. ರಿಮೋಟ್ ಸೆನ್ಸರ್ಸ್ ಮತ್ತು ಹೈ ಸ್ಪೀಡ್ ಇಮೇಜಿಂಗ್ ಟೆಕ್ನಾಲಜಿ ಬಳಕೆ ಮಾಡ್ಕೊಂಡು 2D ಮತ್ತು 3D ಮೋಷನ್ ಪಿಕ್ಚರ್ಸ್ನ ಡಿಟೆಕ್ಟ್ ಮಾಡ್ಬೋದು, ರೆಕಾರ್ಡ್ ಮಾಡ್ಬೋದು ಅಂತ ಹೇಳ್ತೀವಿ. ಆಪ್ಷನ್ ಸಿ ಇದಕ್ಕೆ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ ಬರೋಣ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಆ್ಯನ್ ಅಪ್ಲಿಕೇಶನ್ ಆಫ್ ಫೋಟೋಗ್ರಾಮೆಟ್ರಿ. ಫೋಟೋಗ್ರಾಮೆಟ್ರಿ ಮೈನಿಂಗಲ್ಲಿ ಬಳಕೆ ಮಾಡ್ತೀವಿ, ಫಾರೆಸ್ಟ್ರಿಯಲ್ಲಿ ಬಳಕೆ ಮಾಡ್ತೀವಿ, ಸಾಯಿಲ್ ಕ್ಲಾಸಿಫಿಕೇಷನಲ್ಲಿ ಮಣ್ಣುಗಳ ವಿಂಗಡಣೆ ಮಾಡಲಿಕ್ಕೆ ಬಳಕೆ ಮಾಡ್ತೀವಿ, ಕುಕ್ಕಿಂಗಲ್ಲಿ ಫೋಟೋಗ್ರಾಮೆಟ್ರಿ ಬಳಕೆ ಮಾಡಲ್ಲ. ದಿಸ್ ಈಸ್ ರಾಂಗ್ ಆನ್ಸರ್. ದ ಪ್ರೈಮರಿ ಪರ್ಪಸ್ ಆಫ್ ಇಮೇಜ್ ಓವರ್ಲ್ಯಾಪ್ ಇನ್ ಫೋಟೋಗ್ರಾಮೆಟ್ರಿ ಈಸ್ ಟು. ದ ಪ್ರೈಮರಿ ಪರ್ಪಸ್ ಆಫ್ ಇಮೇಜ್ ಓವರ್ಲ್ಯಾಪ್ ಇನ್ ಫೋಟೋಗ್ರಾಮೆಟ್ರಿ ಈಸ್ ಟು. ಸೊ ನೋಡ್ರಿ, ಇಮೇಜ್ ಓವರ್ಲ್ಯಾಪ್ ಮಾಡ್ತೀವಲ್ಲ, ಅದರ ಒಂದು ಪ್ರಾಥಮಿಕ ಉದ್ದೇಶ ಏನು? ಫೋಟೋಗ್ರಾಮೆಟ್ರಿಯಲ್ಲಿ ಇಮೇಜಸ್ನ ಓವರ್ಲ್ಯಾಪ್ ಮಾಡ್ತೀವಿ. ಈ ಒಂದು ಇಮೇಜ್ ತಗೊಂಡಿರ್ತೀವಿ, ಸ್ವಲ್ಪ ಫಾರ್ವರ್ಡ್ ಡೈರೆಕ್ಷನಲ್ಲಿ ಹೋಗಿ ಇನ್ನೊಂದು ಇಮೇಜ್ ತಗೊಂಡಿರ್ತೀವಿ, ಅವೆರಡು ಫಾರ್ವರ್ಡ್ ಡೈರೆಕ್ಷನಲ್ಲ ಇಮೇಜಸ್ನ ಓವರ್ಲ್ಯಾಪ್ ಮಾಡಿದ ಉದ್ದೇಶ ಏನು? ಪ್ರಾಥಮಿಕ ಉದ್ದೇಶ ಏನು ಅಂದರೆ, ಇನ್ಕ್ರೀಸ್ ಇಮೇಜ್ ಬ್ರೈಟ್ನೆಸ್ ಅಂತ ಇದೆ, ಇದು ರಾಂಗು. ರೆಡ್ಯೂಸ್ ಕ್ಯಾಮ್ರಾ ಕಾಸ್ಟ್ ಅಂತ ಇದೆ, ಇದು ರಾಂಗು. ಕ್ರಿಯೇಟ್ ಸ್ಟೀರಿಯೋಕೋಪಿಕ್ ವಿಷನ್ ಫಾರ್ ಅಕ್ಯುರೇಟ್ ಮೆಜರ್ಮೆಂಟ್ಸ್ ಇದೆಯಲ್ಲ, ಇದು ಕರೆಕ್ಟು. ಇಂಪ್ರೂವ್ ಕಲರ್ ಕ್ವಾಲಿಟಿ ಅಂತ ಇದೆಯಲ್ಲ, ಇದು ರಾಂಗ್. ನೋಡ್ರಿ, ಸ್ಟೀರಿಯೋಕೋಪಿಕ್ ವಿಷನ್ ಅಕ್ಯುರೇಟ್ ಮೆಜರ್ಮೆಂಟಿಗೋಸ್ಕರ ಸ್ಟೀರಿಯೋಸ್ಕೋಪಿಕ್ ವಿಷನ್ ಕ್ರಿಯೇಟ್ ಮಾಡಲಿಕ್ಕೆ ನಾವು ಎರಡು ಫಾರ್ವರ್ಡ್ ಇಮೇಜಸ್ನ ಓವರ್ಲ್ಯಾಪ್ ಮಾಡ್ತೀವಿ. ಅದೇ ಇದರ ಪ್ರೈಮರಿ ಪರ್ಪಸ್ ಅಂತ ಕರಿತೀವಿ. ಗೊತ್ತಾಯ್ತಾ? ಸೊ ಇವೆಲ್ಲ ನೋಡ್ರಿ ಒಂದಿಷ್ಟು ಬೇಸಿಕ್ ಕ್ವಶನ್ಸ್ ಅಷ್ಟೇ. ನಾವೆಲ್ಲ ಕಾನ್ಸೆಪ್ಟ್ಗಳನ್ನು ಅಷ್ಟು ನೆಕ್ಸ್ಟ್ ಏರಿಯಲ್ ಟೈಪ್ಸ್ ಆಫ್ ಫೋಟೋಗ್ರಾಮೆಟ್ರಿಯಲ್ಲಿ ಟೆರೆಸ್ಟ್ರಿಯಲ್ ಫೋಟೋಗ್ರಾಮೆಟ್ರಿ, ಏರಿಯಲ್ ಫೋಟೋಗ್ರಾಮೆಟ್ರಿ ಅಂತೆಲ್ಲ ಬರುತ್ತೆ. ಸೊ ಸ್ಯಾಟಲೈಟ್ಸ್ ಬಗ್ಗೆ ಎಲ್ಲ ಬರುತ್ತೆ. ಈ ಚಾಪ್ಟರ್ನ ಕಂಪ್ಲೀಟಾಗಿ ಡಿಸ್ಕಸ್ ಮಾಡಿದಾದಮೇಲೆ ಮತ್ತೆ ನಿಮಗೆ ಯಾವ ಥರ ಅಂದರೆ MCQs, ಹೈಯರ್ ಲೆವೆಲ್ MCQs ಯಾವ ಥರ ಬರ್ಬೋದು. ಆಮೇಲೆ ಪ್ರಾಬ್ಲಮ್ಸ್ ಎಲ್ಲ ಬರ್ತವೆ, ಲೆಕ್ಕಗಳೆಲ್ಲ ಬರ್ತವೆ, ಕೆಲವೊಂದು ಫೋಕಲ್ ಲೆಂತ್ ಅವನ್ನೆಲ್ಲ ಕಂಡುಹಿಡಿಯೋ ಪ್ರಾಬ್ಲಮ್ಸ್ ಎಲ್ಲ ಬರ್ತವೆ. ಅವ್ನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಸೊ ನಿಮಗೆ ಕ್ಲಾಸಸ್ ಬೇಕಂದರೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆನ್ಲೈನ್ ಆ್ಯಪನ್ನು ಗೂಗಲ್ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಇದರ ಉಪಯೋಗನ ಪಡ್ಕೊತ ಬರ್ಬೋದು. ಹೆಚ್ಚಿನ ಮಾಹಿತಿ ಬೇಕಂದರೆ ಇಲ್ಲಿ ಕಳಿಸ್ತಕ್ಕಂಥ ಮೊಬೈಲ್ ನಂಬರಿಗೆ ಕರೆ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಎಲ್ಲ ಕ್ಲಾಸಸ್ನ ಯೂಟ್ಯೂಬಲ್ಲೇ ಮಾಡಲಿಕ್ಕಾಗಲ್ಲ. ಸೊ ಆನ್ಲೈನಲ್ಲಿ ಜಾಯ್ನ್ ಆಗಿಲ್ಲ ಕ್ಲಾಸ್ಗೆ ಜಸ್ಟಿಸ್ ಕೊಡಬೇಕು, ಟೈಮ್ ಬೇಕು, ಅಲ್ಲೆಲ್ಲ ಕ್ಲಾಸ್ ಮಾಡಬೇಕು. ಸೊ ಇವೆಲ್ಲ ರೆಡಿ ಮಾಡ್ಕೊಳ್ಳೋಕ್ಕೆ ಸಾಕಷ್ಟು ಸಮಯಾವಕಾಶ ಬೇಕು. ಹಾಗಾಗಿ ಪ್ರತಿದಿನ ಯೂಟ್ಯೂಬ್ ಅಂತ ಮಾಡಲಿಕ್ಕಾಗಲ್ಲ. ಸೊ ನೀವು ಆನ್ಲೈನಲ್ಲಿ ಜಾಯ್ನ್ ಆದ್ರಂತೂ ಅಲ್ಲಿ ನಿಮಗೆ 100% ಈ ಸಬ್ಜೆಕ್ಟನ್ನು ಈ ಆಗಸ್ಟ್ ತಿಂಗಳಲ್ಲಿ ಕಂಪ್ಲೀಟ್ ಮಾಡಿಕೊಡ್ತೀವಿ. ಸೆಪ್ಟೆಂಬರ್ ತಿಂಗಳಲ್ಲಿ ಟೆಸ್ಟ್ ಸೀರೀಸನ್ನೆಲ್ಲ ಕಂಡಕ್ಟ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಒನ್ ಆ್ಯಂಡ್ ಆಲ್.